ರೀ ಸ್ವಲ್ಪ ಆಫೀಸಿಂದ ಬರೋದು ಲೇಟ್ ಆಯ್ತು, ಸಾರಿ. ಬಟ್ ನೀನೇನು ಯೋಚನೆ ಮಾಡಬೇಡ, ನಾನು ಇವಾಗ ಹೋಗಿ ಅಡುಗೆ ಮಾಡ್ತೀನಿ. ಈಗಿನ ಕಾಲದಲ್ಲಿ ಆಚೆ ಹೋಗಿ ದುಡಿಯೋ ಹೆಣ್ಮಕ್ಳಿದ್ದಾರೆ, ಆದರೆ ಮನೇಲಿ ಹೆಂಡತಿಗೆ ಹೆಲ್ಪ್ ಮಾಡೋ ಗಂಡ್ಮಕ್ಳೇ ಇಲ್ಲ. ಇಲ್ಲಿ ಕೇಳಿ, ಮನೆಗೆ ನಿಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ, ನೀವೇನು ಚಿಂತೆ ಮಾಡಬೇಡಿ, ನಾ ಎಲ್ಲ ಮನೆಯಲ್ಲಿ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಹಾಗೇನೆ ನಿಮ್ಮ ಫ್ರೆಂಡ್ಸು ಬರ್ತಿದ್ದಾರೆ, ಮನೆಯಲ್ಲಿ ಎಲ್ಲ ಕೆಲಸ ಮಾಡಿ ನಾನು ಮುಗಿಸ್ತೀನಿ, ಆಯ್ತಾ? ರೀ ಇವತ್ತು ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ಬರ್ತಿದ್ದಾರೆ, ನಮ್ಮ ಮನೆ ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ. ರೀ ಇವತ್ತು ಭಾನುವಾರ ಅಲ್ವಾ, ಆರಾಮಾಗಿ ಮಲ್ಕೊಳ್ಳಿ, ಮನೆ ಎಲ್ಲ ಕೆಲಸನ ನಾನೇ ಮಾಡಿ ಮುಗಿಸ್ತೀನಿ. ರೀ ನಿಮ್ಮ ಅಪ್ಪ ಅಮ್ಮ ನಾನು ನಮ್ಮ ಅಪ್ಪ ಅಮ್ಮ ಅಂತ ಹೇಳಿ ಟ್ರೀಟ್ ಮಾಡ್ತೀನಿ. ಬಟ್ ನೀವು ಮಿಸ್ ಆಗಿ ಕೂಡ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಬೇಡಿ. ನೀವು ಅಳಿಯ ಅಲ್ವಾ, ಚಿಕ್ಕವರಾಗಿಬಿಡ್ತೀರಾ. ಸರಿ, ನಾನು ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡ್ತೀನಿ. ಈ ಸರಿ ಸಂಕ್ರಾಂತಿ, ಯುಗಾದಿ, ದೀಪಾವಳಿ ಎಲ್ಲ ಹಬ್ಬನೂ ನಿಮ್ಮ ಮನೇಲೆ ಮಾಡ್ತೀನಿ. ಫ್ಯಾಮಿಲಿ ಅಂದ್ರೆ ನಿಮ್ಮ ಮನೆ ಅಷ್ಟೇ ಅಲ್ವಾ, ನಮ್ಮ ಮನೆಯವರೇನು ಹೋದ್ರೆ ಹೋಗ್ಲಿ ಬಿಡಿ. ಇಷ್ಟು ತುದಿಗೆ ಕರ್ಕೊಂಡು ಬಂದಿದ್ದೆ ಮಚ್ಚ, ಇಂಪಾರ್ಟೆಂಟ್ ಮಾತಾಡೋದಿತ್ತು, ಅದಕ್ಕೆ ಇಲ್ಲಿ ಬಂದ್ವಿ ಮಚ್ಚ. ನಾ ಇವ್ಗೆ ಏನ್ ಹೇಳಿದ್ರು ಇವಳು ಅರ್ಥನೇ ಮಾಡ್ಕೊಂತಿಲ್ಲ ಮಚ್ಚ. ಅಣ್ಣ ನಂಗೇನಿಲ್ಲ ಅಣ್ಣ, ನನಗೂ ಅವಂಗೂ ಇವತ್ತು ಬ್ರೇಕಪ್ ಆಗ್ಬೇಕಷ್ಟೇ. ಯಾಕಮ್ಮ, ಏನಮ್ಮ ರೀಸನ್? ಇಬ್ಬರದು ಲವ್ ಸ್ಟಾರ್ಟ್ ಆಗಿ 1 ವೀಕ್ ಆಯ್ತು, ಇನ್ನೂ ಆದ್ರೂ ಫಸ್ಟ್ ವೀಕ್ ಆನಿವರ್ಸರಿ ಏನು ಮಾಡಿಲ್ಲ. ಯಾಕೋ ಮಚ್ಚ ಇನ್ನೂ ಮಾಡಿಲ್ಲ ಮಚ್ಚ? ಮೊನ್ನೆ 500 ರೂಪಾಯಿ ಕೇಳಿದ ಕೊಡಲ್ಲ ಅಂದಿಲ್ಲ ನೀನು? ಮೊನ್ನೆ ಮೆಸೇಜ್ ಮಾಡಿದ ಗುಡ್ ನೈಟ್ ಅಷ್ಟೇ ಕಳಿಸಿ. ಅದ್ರಲ್ಲಿ ಏನಿದೆಯಮ್ಮ? ಅಲ್ಲ, ಗುಡ್ ನೈಟ್ ಪಕ್ಕ ಹಾರ್ಟೇ ಕಳಿಸಿಲ್ಲ ಅವನು. ಯಾವಾಗ ನೋಡ್ತೀಯ ಅವಾಗ ನಾನು ನಿನ್ನಲ್ಲಿ ಹಾರ್ಟಲ್ಲಿದೆಯಾ ಅಂತಾನೆ, ಗುಡ್ ನೈಟ್ ಪಕ್ಕದಲ್ಲಿ ಹಾರ್ಟ್ ಇಲ್ಲ. ಲೇ, ಹಾರ್ಟ್ ಯಾಕೋ ಕಳಿಸಿಲ್ಲ? ಮರ್ತೋದೆ ಮಚ್ಚ. ಜುಲೈ 30ಗೆ ನಾನು 10:30 ಕಾಲ್ ಮಾಡಿದ್ದೀನಿ, ಕಾಲೇ ಪಿಕ್ ಮಾಡಿಲ್ಲ ನನಗೆ. ಯಾಕೋ ಪಿಕ್ ಮಾಡಿಲ್ಲ? ಅಯ್ಯೋ ಮಚ್ಚ, ಅವತ್ತು ನಿಂಗೆ ಆಕ್ಸಿಡೆಂಟ್ ಆಗಿತ್ತಲ್ಲೋ. ಅವನು ಯಾವನೋ ಬೇಬರ್ಸಿ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿತ್ತಂತೆ. ಅವ್ನ ಮುಖ್ಯನಾ ನಾನು ಮುಖ್ಯನಾ? ಯಾವನಿಗೆ ಹೇಳ್ತಿದ್ದಿ? ಯಾವನೋ ಅಂತ ನನ್ನ ಫ್ರೆಂಡ್ ಕಣೆ ಅವನು. 5 ರೂಪಾಯಿ ಟೀಗೋಸ್ಕರ 5 ಕಿಲೋಮೀಟರ್ ನಡ್ಕೊಂಡು ಬರ್ತಾನೆ, ನನ್ನ ಪ್ರಾಣ ಕಣೆ ಅವನು. ನಾನು ಇವನ ಬಗ್ಗೆ ಎಲ್ಲಿ ಮಾತಾಡ ಮಚ್ಚ? ಅಯ್ಯೋ ನನ್ನ ಮಚ್ಚ ಬೀಳ್ತಿದ್ದಾನೆ. ಬಿದ್ನಲ್ಲ, ಹೋಗ್ಬಿಟ್ಟ ಕಣೆ. ಬಾ ಚಿನ್ನಿ, ನಾವು ಸೆಕೆಂಡ್ ವೀಕ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡಕ್ ಹೋಗೋಣ. ನಿಜ ಹೇಳು, ನಾನು ನಿನ್ ಕನ್ಸಲ್ಲಿ ಬರ್ತೀನಾ ಬರೋದಿಲ್ವಾ? ನೋ ವೇ, ಚಾನ್ಸೇ ಇಲ್ಲ. ದಿನ ಹನುಮಾನ್ ಚಾಲಿಸ ಓದಿ ಮಲಗ್ತೀನಿ ನಾನು. ಏನ್ ಮಚ್ಚ ಹೇಗಿದ್ಯಾ? 2 ವೀಕ್ಸ್ ಆದ್ಮೇಲೆ ಮೀಟ್ ಆಗ್ತಿದ್ಯಾ, ಆರಾಮ? ಹಾ ಏನ್ಪಾ ಎಷ್ಟು ದಿನ ಆಯ್ತು. ಹಿಂಗ್ ನಡೀತೈತೆಪ್ಪ ಮ್ಯಾರೇಜ್ ಲೈಫ್. ಇವಾಗ ಕೇಳಕ್ಕೋ ಹೋಗ್ಬೇಡ, ಎಷ್ಟು ಖುಷಿಯಾಗಿದೀವಿ ಅಂದ್ರೆ ಅಷ್ಟು ಖುಷಿಯಾಗಿದ್ದೀನಿ. ಮದ್ವೆ ಆಗಿ ಪುಣ್ಯ ಪಡ್ಕೊಂಡಂಗಾಗೈತೆ ನನಗೆ. ರೀ ನಾ ಇಬ್ರು ವಾಶ್ರೂಮ್ಗೆ ಹೋಗಿ ಬರ್ತೀರಿ. ಸರಿ ಹೋಗಿ ಬರು. ಹೇಳ ಹೆಂಗೈತಿ ಮದ್ವೆ ಲೈಫ್? ಏನ್ ಹೇಳೋ ಮಚ್ಚ, ಅಡ್ಗಿನೂ ಮಾಡ್ಬೇಕು, ಬಾಂಡಿನೂ ತಿಕ್ಕಬೇಕು, ಒಗ್ಯಾನು ಮಾಡ್ಬೇಕು. ನನ್ನ ಜೀವನ ಹಾಳಾಗಿ ಹೋಗ್ಬಿಟ್ಟೈತಿ. ಮದುವೆಯಾಗಿ ಬಾ ದೊಡ್ಡ ತಪ್ಪು ಮಾಡಿದ್ವಿ. ಒಗ್ಯಾನ ಮಾಡಿ ಬಂದಿದ್ದೀನಿ, ಬಾಂಡಿ ತಿಕ್ ಬಂದಿದ್ದೀನೋ. ಈಗ ನಾನು ಕೋಪ ಮಾಡ್ಕೊಂತಾಳ, ಇಟ್ಟಿಟ್ಟು ಮಾತಿಗೂ ಕೋಪ ಮಾಡ್ಕೊಂತಾಳ. ರಾತ್ರೆಲ್ಲ ಮಳ್ಕೊಳಕ್ ಬಿಡೋದಿಲ್ಲ. ಸೇಮ್ ಮಚ್ಚ, ನನಗೂ ಹಂಗೆ ಮಾಡ್ತಾಳೆ. ಏನ್ ಮಾಡ್ಲು, ನಾನು ಒಂದ್ 5 ಗಂಟೆಗೂ ಎದ್ದೇಳ್ತೀನಿ ಗೊತ್ತಾ. ನಾನು ಕಸ ಹೊಡಿಯೋದಕ್ಕೆ, ಬಾಂಡಿ ತಿಕ್ಕೋದಕ್ಕೆ ಎದ್ದು ಎಲ್ಲ ಮಾಡಿ ಹೋಗ್ಬೇಕು ಆಫೀಸ್ಗೆ. ನನ್ಕಿನ ಬಾಳ ಐತಿ ಬಿಡಪ್ಪ ನಿನ್ ಕಷ್ಟ. ನಂದಿನ ನಿನ್ಕಿನ ಪಾಡ. ಏನ್ ಬೇಜಾರಾಗ್ಬೇಡ, ಹೋಗ್ಲಿ ಬಿಡು. ಬಾಳ ಕಷ್ಟ ಆಯ್ತು ಮಗ, ಬಾಳ ಕಷ್ಟ ಆಗೈತಿ. ಹಾಯ್ ಬಾಳ ಮಜಾ ಮಾಡ್ತಿ ಫುಲ್ ಮಜಾ. ಹೌದು ನಮ್ಮ ಆಫೀಸ್ ಬಗ್ಗೆ ಹೇಳಾಕತ್ತಿದ್ ನಾಳೆ. ಎಕ್ಸ್ಕ್ಯೂಸ್ ಮೀ. ಎಸ್ ಪ್ಲೀಸ್. ಟೈಮ್ ಎಷ್ಟಾಗಿದೆ? ಒಂದು 3 o'clock ಆಗಿರ್ಬೇಕು. ಓಕೆ, ಥ್ಯಾಂಕ್ ಯು. ಅಯ್ಯೋ ದೇವ್ರೆ, ಎಷ್ಟು ಕ್ಯೂಟ್ ಆಗಿದ್ದಾಳಲ್ವಾ ಇವಳು. ನನ್ನ ಗರ್ಲ್ ಫ್ರೆಂಡ್ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈಗ ಜಸ್ಟ್ ತಾನೇ ನೀವು ದೇವರಿಗೆ ಏನೇ ಕೇಳ್ಕೊಂಡ್ರಲ್ಲ, ನಡೀರಿ ಹೋಗೋಣ. ಅಯ್ಯೋ ದೇವ್ರೆ, ಎಷ್ಟು ಬೇಗ ನನ್ನ ಕೋರಿಕೆನ ಈಡೇರಿಸ್ಬಿಟ್ಟೆ ನೀನು. ಅಯ್ಯೋ ಎಷ್ಟು ಸುಂದರವಾಗಿದ್ದಾಳೆ ಅವಳು ಕೂಡ. ನನ್ನ ಗರ್ಲ್ ಫ್ರೆಂಡ್ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಕುಮಾರ್, ಇಲ್ಲಿ ಈ ಬೀಚಲ್ಲಿ ಐ ಲವ್ ಯು ಅಂತ ಒದರಿದ್ರೆ 7 ಸಲ ಕೇಳಿಸುತ್ತಂತೆ. ಹೌದಾ? ಹಾಗಾದ್ರೆ ಒದರ್ತಿಂತಾಳು. ಐ ಲವ್ ಯು ಸೌಜನ್ಯ. ಸಾರಿ, ಐ ಲವ್ ಯು ಅಂಜಲಿ. ಅಲ್ಲ ಕವಿತಾ. ಹಲೋ ಫ್ರೆಂಡ್ಸ್. ಈಗ ಜಸ್ಟ್ ನನ್ನ ಬಾಯ್ ಫ್ರೆಂಡು ಫೋಟೋ ತಕ್ಕೊಂತಾ ಇದ್ವಿ ಬೀಚ್ ಒಳಗಡೆ. ಹಾಗೆ ಒಳಗಡೆ ಹೋದ, ಅಲ್ಲೇ ಮುಳುಗ್ಬಿಟ್ಟ. ಇವಾಗ ಅವನ್ನ ಹುಡುಕ್ತಾ ಇದೀವಿ. ಸಂಗೀತ 1 ಲಕ್ಷ ರೂಪಾಯಿ ಏನ್ ತಗೊಂಡಿವ ನೀನು? ನಾನು ಒಂದು ಇಯರಿಂಗ್ಸ್ ತೊಗೊಂಡಿನಿ ರೀ. ಇಯರಿಂಗ್ಸಾ? 1 ಲಕ್ಷ ರೂಪಾಯಿದ? ನೀವು ಇನ್ಸ್ಟಾಗ್ರಾಮ್ದಾಗ ಒಂದು ಹುಡುಗಿ ಫೋಟೋ ಲೈಕ್ ಮಾಡಿದ್ರಿ, ಅದ್ರ ಆಕೆ ಹಾಕೊಂಡಿದ್ಲಲ್ಲ ಇಯರಿಂಗ್ಸ್, ಸೇಮ್ ಅಂತದ ಮಾಡಿಸಿ ಇಯರಿಂಗ್ಸ್ ತೊಗೊಂಡೇನ್ರಿ. ನೀವಂದ್ರೂ ಆಕೆ ಫೋಟೋ ಲೈಕ್ ಮಾಡಿರಕ್ಕಿಲ್ಲ, ಆ ಇಯರಿಂಗ್ಸ್ನ ಲೈಕ್ ಮಾಡಿರ್ತೀರಿ. ನೀವು ಹಾಗೆ ಗಿಫ್ಟ್ ಕೊಡ್ಬೇಕಂತ ಮಾಡ್ಕೊಂಡಿರ್ತೀರಾ. ನೀವು ಕೊಡೋದು ಯಾಕೆ ಅಂತೇಳಿ ನಾನು ತಗೊಂಡೆ. ನೀವು ಸರ್ಪ್ರೈಸ್ ಕೊಡೋ ಬದಲಿ ನಾನು ನಿಮಗೆ ಸರ್ಪ್ರೈಸ್ ಕೊಟ್ಟೆ. ಗೋವಿಂದ ಚೆನ್ನಾಯ್ತಲ್ಲ? ಮುಂದೇನಾದ್ರೂ ಹಿಂಗ ಹುಡುಗಿಯರ್ಲ ಫೋಟೋಗಳು ಲೈಕ್ ಮಾಡ್ಕೊಳಕ ಒಂದ್ಸಲ ಅಲ್ಲ 100 ಸಲ ಯೋಚನೆ ಮಾಡ್ಬೇಕಿವ. ಅಯ್ಯೋ ಏನಾಯ್ತು ಗೊತ್ತಾ, ನಾ ದೇವ್ರಿಗೆ ಬೇಡ್ಕೊಂಡೆ ನನಗೆ ಒಂದು ಹುಡುಗನ ಕಳಿಸು, ಯಾವಾಗಲೂ ನನ್ನನ್ನು ಅಬ್ಸರ್ವ್ ಮಾಡ್ಕೊತಾ ಇರಬೇಕು ಅಂತ, ಯಾವಾಗಲೂ ನಾನು ಹಿಂದಿಂದೆ ಸುತ್ತಾ ಇರಬೇಕು ಅಂತ. ಆದರೆ ನಾನು ಏಜ್ ಹೇಳೋದೇ ಮರ್ತು ಬಿಟ್ಟೆ. ಅಲ್ವಾ, ಬೆಳಿಗ್ಗೆಯಿಂದ ಏನೋ ತಿಂದಿಯಾರ? ಏನೂ ಇಲ್ಲ, ಹಂಗ ಕುಂತಿ. ಇಲ್ಕಂಡ್ ಮಗ, ಏನು ತಿಂದೇ ಇಲ್ಲ ರೀ. ಹೊಸ ಡಿಶ್ ಅಂತ ಫ್ರೆಂಚ್ ಫ್ರೈ ಮಾಡಿ ನೋಡಿರ್ತೀನ್ರಿ. ಚೆನ್ನಾಗಿದೆ, ಬಟ್ ನಮ್ಮಮ್ಮ ಮಾಡಿದಂಗೆ ಏನಿಲ್ಲ. ನನ್ನ ಮಗ ಅದಾನವ, ನನ್ನ ಮಗ.
ಆಶಾ ನಂದು ಟೀ ಶರ್ಟ್ ನೋಡಿ. ಹ್ಞೂ ಎಲ್ಲ ಟೀ ಶರ್ಟು ನಿಮ್ಮ ಶರ್ಟು ಎಲ್ಲ ಬೇರೆ ಬೇರೆ ಇಟ್ಟಿನಿ ನೋಡ್ರಿ ಕಬೋರ್ಡ್ನಾಗ. ಆಮೇಲೆ ನಿಮ್ಮ ಜೀನ್ಸ್ ಪ್ಯಾಂಟು ಆಫೀಸ್ಗೆ ಹೋಗು ಬೇರೆ ಎಲ್ಲ ನೀಟಾಗಿ ಮಡಚಿ ಮೇಲೆ ಅಲ್ಲೇ ಕಬೋರ್ಡ್ನಾಗ ಇಟ್ಟಿನಿ ನೋಡ್ರಿ. ಏನೋ ನೀಟಾಗಿಟ್ರು ನಮ್ಮ ಅವ್ವ ನಂಗೆ ಇಟ್ಟಾಗಲ್ಲ. ಆದರೂ ಓಕೆ ಇರ್ಲಿ ಬಿಡು, ಅಡ್ಜಸ್ಟ್ ಮಾಡ್ಕೊಂತೀನಿ, ಕಲಿತೀನಿ. ನನ್ನ ಮಗ ಅದನ ನನ್ನ ಮಗ ರೀ. ನಿಮ್ಗೋಸ್ಕರ ಹೊಸ ಚಪ್ಪಲ್ ತಗೊಂಡಿನಿ ನೋಡ್ರಿ. ಓಕೆ ಚೆನ್ನಾಗಿದೆ. ಬಟ್ ನಮ್ಮಮ್ಮ ಕೊಡಿಸಿರೋ ಚಪ್ಪಲ್ ಎಷ್ಟು ವರ್ಷ ಆಯಿತು ಗೊತ್ತಾ? 5 ವರ್ಷದಿಂದ ಹಾಕೊಂತಾ ಇದ್ದೀನಿ. ಎಷ್ಟು ಸಖತ್ತಾಗಿದೆ ಗೊತ್ತಾ ಚಪ್ಪಲು, ತುಂಬಾನೇ ಚೆನ್ನಾಗಿದೆ. ನನ್ನ ಮಗ ಅವನು ನನ್ನ ಮಗ ರೀ. ಇದು ನೋಡ್ರಿ ವಾಲ್ ಡೆಕೋರೇಷನ್ ಮತ್ತೆ ಫೋಟೋ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದೀನಿ. ಹೆಂಗಾಗಿದೆ? ಕಲರ್ ಎಲ್ಲ ಚೆನ್ನಾಗಿದೆಯಾ? ಪರ್ಫೆಕ್ಟ್ ಆಗಿದೆ. ಇದು ನೋಡು ಮಸ್ತಾಗಿದೆ. ತಂದೆ ನೋಡು ನೀನ್ ಚೆನ್ನಾಗಿರೋದು ಮಾಡಿದ್. ಯಾಕ ಅಳಕತ್ಬಿಟ್ಟಿಯಲ್ಲ? ಏನ ನನ್ನ ಮಗ ಬಾ ಚೇಂಜ್ ಆಗಿಬಿಟ್ಟ ಎಂತಿ ಮಾತು ಕೇಳ್ತಾನ, ಎಂತಿ ಕುಂದಿರ್ತಾನೆ, ಎಂತಿ ಏನಂತಾನ. ನನ್ನ ಮಗ ಚೇಂಜ್ ಆಗಿಬಿಟ್ಟ. ನನ್ನ ಮಗ ಚೇಂಜ್ ಆದ. ನನ್ನ ಕೈ ತಪ್ಪ ಹೋಗ್ಬಿಟ್ಟ. ನೋಡು ಕರೆಕ್ಟ್ ಆಗಿ ಹೇಳು ಇವಾಗ. 2 - 2 ಎಷ್ಟು? 5 ಮಗಳೇ ಒಳಗಾಕ್ಬಿಡ್ತೀನಿ. ಕರೆಕ್ಟ್ ಆಗಿ ಹೇಳು. ಅರ್ಥ ಆಗ್ತಾ ಇಲ್ಲ ಅಮ್ಮ. ಓಕೆ, ಅರ್ಥ ಆಗೋ ರೀತಿಯನ್ನೆಲ್ಲ ಹೇಳ್ಕೊಡ್ತೀನಿ ಆಯ್ತಾ? ಇವಾಗ ನೋಡು, ನಾನು ನಿಂಗೆ 2 ದೋಸೆ ಕೊಟ್ಟಿದ್ದೀನಿ. ನೀ 2 ದೋಸೆನ ತಿನ್ಕೊಂಡ್ಬಿಟ್ಟಿದ್ಯಾ. ಅಲ್ಲೇನು ಉಳಿತು ಇವಾಗ? ಚಟ್ನಿ ಉಳಿತು. ಅಯ್ಯೋ ಕರ್ಮವೇ, ಚಟ್ನಿನ ತಿನ್ಕೊಂಡ್ಬಿಟ್ಟಿದ್ಯಾ. ಏನ್ ಉಳಿತು? ಒಳದಾಕ್ಬಿಡ್ತೀನಿ. ಈ ಚಟ್ನಿ ದೋಸೆ 2 ತಿನ್ಕೊಂಡ್ಬಿಟ್ಟಿದ್ಯಾ. ಏನ್ ಉಳಿತು ಹೇಳು? ಪ್ಲೇಟ್ ಉಳಿತು ಮಗ. ಸ್ಕೂಲ್ಗೆ ಹೋಗ್ ಮಗ. ಅಮ್ಮ ನಾ ಸ್ಕೂಲ್ಗೆ ಹೋಗಲ್ಲ, ಎಲ್ಲೂ ಹೋಗಲ್ಲಮ್ಮ. ದೇವಸ್ಥಾನದಲ್ಲಿ ಕಸ ಹೊಡಿಸ್ಕೊಂಡು ಕುಂತ್ ಬಿಡ್ತೀನಿ ನಾನು. 15ರಿಂದ 20 ವರ್ಷ ಓದ್ಬೇಕಂತೆ. ಕೊನೆಗೆ 20,000 ಸಂಬಳ ಕೊಡ್ತೀನಿ ಅಂತಾರೆ. ಅಲ್ಲ ಅಂತವ್ರಿಗೆಲ್ಲ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಕಸ ಗುಡಿಸಿದ್ರೆ 20,000 ಕೊಡ್ತೀನಿ ಅಂತ ಹೇಳ್ಬೇಕು. ಮಗ ಹಂಗೆಲ್ಲ ಹೇಳ್ಬಾರ್ದು, ಸುಮ್ನೆ ಸ್ಕೂಲ್ಗೆ ಹೋಗು ಆಯ್ತಾ? ಅಮ್ಮ ಈಗ ಎಲ್ಲ LKGಗೆ ಹೋದ್ರೆ 1 ಲಕ್ಷ ಕೇಳ್ತಾರೆ. 20 ವರ್ಷಕ್ಕೆ 20 ಲಕ್ಷ ಆಗುತ್ತೆ. ಇಂಜಿನಿಯರಿಂಗ್ ಅಲ್ಲಿ ಒಂದೊಂದು ಜೆರಾಕ್ಸ್ ತೆಗ್ಸೋದಕ್ಕೆ 1 ಲಕ್ಷ ಹೋಗುತ್ತೆ. ಟೋಟಲ್ ಒಂದು 30 ಲಕ್ಷ ಆಗುತ್ತೆ. 30 ಲಕ್ಷದಲ್ಲಿ ಇಲ್ಲೇ ನೆಲಮಂಗದಲ್ಲಿ ಒಂದೊಂದು ಸೈಟ್ ಬರುತ್ತೆ. ಆ 30 ಲಕ್ಷ ಸಂಪಾದನೆ ಮಾಡಕ್ಕೆ 30 ವರ್ಷ ಕಷ್ಟಪಟ್ರು ನನ್ನ ಕೈಲಿ ಆಗೋದಿಲ್ಲ ಅಮ್ಮ. ಅಣ್ಣ ಏನಾಯ್ತಣ್ಣ? ನಾನ್ ದೊಡ್ಡಪ್ಪನ ಮಗನ್ಗೆ ಗಂಡ್ ಮಗ ಆಯ್ತು ಕಣಣ್ಣ. ನಿನ್ನ ಅಕ್ಕನ ನಾನು ಹೇಳ್ಕೊಟ್ಟಿದ್ದೇನೆ, ನೀ ಹೇಳ್ತಿರೋದು. ಇಲ್ಲ ಕಣಣ್ಣ, ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಅಣ್ಣ ಏನಾಯ್ತಣ್ಣ? ಪ್ರಜ್ವಲ್ ದೇವನ್ಗೆ ಜೀವಾವಧಿ ಶಿಕ್ಷೆ ಆಯ್ತಂತಣ್ಣ. ನಾ ಅದನ್ನೆಲ್ಲ ನ್ಯೂಸ್ ಅಲ್ಲಿ ನೋಡಿದ್ದೀನಿ. ನೀ ಏನ್ ಹೇಳೋದು ನಮ್ಗೆ? ಸಾರಿ ಅಣ್ಣ, ನೆಕ್ಸ್ಟ್ ಟೈಮ್ 100% ಮಾಡೇ ಮಾಡ್ತೀನಿ. ಮಚ್ಚ ಈ ಸಲ ಏನಾಯ್ತು ಅಂತ ಕೇಳೋದೇ ಬೇಡ, ಡೈರೆಕ್ಟ್ ಆಗಿ ಪೆಟ್ರೋಲ್ ಕೊಟ್ಬಿಡೋಣ. ಸರಿ ಮಚ್ಚ. ಅಣ್ಣ ಪೆಟ್ರೋಲ್ ಬೇಕೇ ಅಣ್ಣ? ಬೇಡ ಕಣಣ್ಣ, ನೀವೇ ಟಿಕೆಟ್ ಕೊಡಿ. ನನ್ ಮುದ್ದು ಬಂಗಾರಿ, ನನ್ ಚಿನ್ನು ಬಂಗಾರಿ, ನಿನ್ನ ಆಡಿಸ್ಕೊಳ್ಳಿ ಎತ್ಕೊಳ್ಳಿ ನಾನು. ನನ್ ಗುಂಡು ಮರಿ, ನನ್ ಪಾಪು ಮರಿ, ನನ್ನ ಪುಚ್ಚು ಮರಿ. ಒಲಲಲಲಲಲೆ ಕೊಚ್ಚು 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 ಕೊಚ್ಚು. ನಿಂಗೆ ಏನ್ ಬೇಕಮ್ಮ? ಎಲ್ಲ ಕೊಡಿಸ್ತೀನಿ ನನ್ನ ಮಮ್ಮಿಗೆ ಹೇಳಿ. ಮುಚ್ಚ ಬಾಯಿ. ಅವರು ನಿಮ್ಮಮ್ಮ ಅಲ್ಲ, ನಮ್ಮಮ್ಮ ಅವರು. ಮುಚ್ಚು ಬಾಯಿ. ನಿನ್ನ ದೇವಸ್ಥಾನದಿಂದ ಕರ್ಕೊಂಡು ಬಂದಿರೋದು. ಮುಚ್ಚು ಬಾಯಿ. ಸುಮ್ನೆ ಏನಕ್ಕೆ ಕಾಳ್ತೀಯ? ಕೊಟ್ಟು ಬಿಡ್ತೀನಿ ನೋಡು ಒಂದು. ಇವಾಗ ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗಿ ಮೊಟ್ಟೆ ಇಕ್ಕುತ್ತೆ. ಈಗ ಮೊಟ್ಟೆ ಯಾರ್ದು ಹೇಳ್ಕಣಕ್? ಮೊಟ್ಟೆ ಇವಾಗ ಸುರೇಶನ್ದೆ. ಯಾರ ಮನೇಲಿ ಬಂದು ಕೋಳಿ ಮೊಟ್ಟೆ ಇಡುತ್ತೆ? ಅವ್ರ ಮನೆದೆ. ಇಲ್ಲ ಕಣಲೇ. ಮತ್ತಿನ್ಯಾರ್ದು? ಮೊಟ್ಟೆ ಕೋಳಿದಲೇ. ಈಗ ಒಂದು ಆನೆ ಈಜಾಡೋದಕ್ಕೆ ಕೆರೆಗೆ ಹೋಗುತ್ತೆ. ಹೊರಗೆ ಹೆಂಗ್ ಬರುತ್ತೆ? ಹೆಂಗ್ ಹೋಗಿರುತ್ತೋ ಹಂಗೆ ವಾಪಸ್ ಬರುತ್ತೆ. ಲೇ ಇಲ್ಲ ಕಣಲೇ, ಯಾವ ಆಗ್ಬಿಟ್ಟು ಆಚೆ ಬರಲ್ವಾ? ಫುಲ್ ತೋರ್ಸ್ಕೊಂಡ್ರಲ್ವಾ? ಒಬ್ಬ ಹುಡುಗ ಹುಂಡಿಗೆ ಪ್ರತಿ ವರ್ಷ 1 ರೂಪಾಯಿ ಆಗ್ತಿದ್ದಂತೆ. 60 ವರ್ಷ ಆದ್ಮೇಲೆ ಹುಂಡಿ ನೋಡಿದ್ರೆ 12 ರೂಪಾಯಿ ಅಷ್ಟೇ ಇತ್ತಂತೆ. ಹೆಂಗೆ ಅಂದ್ರೆ ಅವನು ಏನಾದ್ರೂ ಬೇಕಾಗಿರುತ್ತೆ ಎತ್ಕೊಂಡಿರ್ತಾನೆ. ಇಲ್ಲಲೇ. ಮತ್ತೆ ಹೆಂಗೆ? ಬರ್ಡೇ ಫೆಬ್ರವರಿ 29 ಇತ್ತು ಲೇ. ಹೋಗ್ಲಿ, ಲಾಸ್ಟ್ ಮತ್ತೆ ಫೈನಲ್ ಆಗಿ ಕೇಳ್ಕೊಂಡ್ಬಿಡು. ಒಬ್ಬ ಶುಗರ್ ಪೇಷಂಟ್ ಇರ್ತಾನೆ. ಅವ್ನ್ಗೆ ಡಾಕ್ಟ್ರು ಒಟ್ಟೆ ಶುಗರ್ ತಿನ್ಬೇಡ ಅಂತಾನೆ. ಅವ್ನು ಲೈಫ್ ಲಾಂಗ್ ಶುಗರ್ ಬಿಟ್ಬಿಡ್ತಾನೆ. ಇದು ಹೇಗೆ ಹೇಳು? ಇದು ಕೂಡ ಒಂದು ಎಲ್ಲೋ ಉಲ್ಟಾ ಸೀದಾ ಇರುತ್ತೆ. ಯಾಕಂದ್ರೆ ನಾ ಅವಾಗ್ಲೇ ಹೇಳಿದ್ನಲ್ಲೋ, ಅವ್ನಿಗೆ ಶುಗರ್ ಇರುತ್ತೆ, ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ಅದಕ್ಕೆ ತಿನ್ನಲ್ಲ ಅವನು. ನನ್ನ ಮೇಲೆ ಆಣೆ ಮಾಡಿ ಹೇಳಿ, ನೀವು ಯಾರನ್ನು ಪ್ರೀತಿಸಲ್ಲ ಅಂತ. ಏನೇ ಇದು ನಿನ್ ತಲೆ ಮೇಲೆ ಎಣ್ಣೆ? ಈಗ ಏನಾದ್ರೂ ನನ್ನ ಕೈನ ನಿನ್ ತಲೆ ಮೇಲೆ ಇಟ್ರೆ ನನ್ನ ಕೈ ಎಲ್ಲ ಗಲೀಜಾಗುತ್ತೆ. ನನ್ನ ಜೋಬಲ್ಲಿ ಇಟ್ರೆ ಜೋಬೆಲ್ಲ ಗಲೀಜಾಗುತ್ತೆ. ನಾಟಕ ಮಾಡ್ತಿದ್ಯಾ ನೀನು? ತಾಳು, ತಲೆ ಸ್ನಾನ ಮಾಡಿ ಬರ್ತೀನಿ. ಹಲೋ ರಕ್ಷಿತಾ, ಇವತ್ತಿಂದ ನಮ್ಮಿಬ್ಬರು ಸಂಬಂಧ ಮುಗೀತು. ನೀ ಪರವಾಗಿಲ್ಲ, ಏನ್ ಬೇಕಾದ್ರೂ ಅನ್ಕೋ. ರಾಧಿಕಾ, ನಮ್ಮಿಬ್ಬರು ಸಂಬಂಧ ಇವತ್ತಿಗೆ ಮುಗೀತು. ನೀನೇನೇನು ಗಿಫ್ಟ್ ಕೊಟ್ಟಿದ್ದಲ್ಲ ನನಗೆ, ನಾನು ಇವತ್ತೇ ನಿನ್ಗೆ ವಾಪಸ್ ಕೊಡ್ತೀನಿ. ಕಾಜಲ್ ಕೇಳಿಸ್ಕೋ. ಪ್ರಿಯಾಂಕಾ ಕೇಳಿರ್ಲಿ. ಅರ್ಪಿತಾ ಹಲೋ ಮ್ಯಾಮ್, ನಮ್ಮಿಬ್ಬರು ಸಂಬಂಧ ಇವತ್ತೇ ಬ್ರೇಕಪ್. ಸೊ ಬ್ರೇಕಪ್ ಅಂದ್ರೆ ಬ್ರೇಕಪ್. ಯಾರು ನನಗೆ ಕಾಲ್ ಮಾಡಬೇಡಿ. ಸರಿ, ಇವಾಗ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ತಲೆ ಮೇಲೆ ಕೈ ನೋಡು, ನಿನ್ ಮೇಲೆ ಅನುಗುಣ ಏನೂ ಇಲ್ಲ ಚಿನ್ನ. ಅದು ಮೊದ್ಲಿತ್ತು, ಇವಾಗ ಏನೂ ಇಲ್ಲ. ನೀನೊಬ್ಳೆ ನನ್ನ ಬಂಗಾರಿ. ಬರೀ ನೀನು ಆಣೆ ಮಾಡು ಅಂತ ನನ್ನ ಮೇಲೆ ಎಷ್ಟು ಡೌಟ್ ಪಡ್ತೀಯ ನೀನು. ಸಾರಿ ಬಂಗಾರಿ. ಹಲೋ, ಯಾರು ಮಾತಾಡ್ತಾ ಇರೋದು? ನಿನ್ನ ಹೆಂಡತಿನ ಕಿಡ್ನಾಪು ಮಾಡ್ಕೊಂಡು ಬಂದೀನಿ. ಬೋಳಿ ಮಗನೇ, ನಾನು ನಿಮ್ಮ ಹೆಂಡತಿನ ಕಿಡ್ನಾಪ್ ಮಾಡ್ಕೊಂಡು ಬಂದೀನಿ. ನಿಮ್ಮ ಹೆಂಡತಿ ಬೇಕಂತಂದ್ರೆ ಈಗಿಂದ ಈಗಲೇ 10 ಲಕ್ಷ ಕಳಿಸು. ಅನೋಯ್ 10 ಲಕ್ಷನಾ? ಅನಾಯ್ ನನ್ನ ಕಡೆ ಇಲ್ಲ ಕಣಣ್ಣ. ನನ್ನ ಕಂಪ್ನಿಯವರೇ ನನಗೆ ಅಷ್ಟು 10 ಲಕ್ಷ ಪ್ಯಾಕೇಜ್ ಕೊಟ್ಟಿಲ್ಲ ಕಣಣ್ಣ.
ಲೋ ಬೋಳಿ ಮಗನೇ, IT ಕಂಪ್ನಿನಲ್ಲಿ ವರ್ಕ್ ಮಾಡ್ತೀಯಾ, ನಿನ್ಗೆ 10 ಲಕ್ಷನೂ ಕೊಡಂಗಿಲ್ವಾ? ಅಣ್ಣ ಇದು ಸರ್ವಿಸ್ ಬೇಸ್ ಕಂಪ್ನಿ ಕಣಣ್ಣ. ನಾನು ಜೀವನ ಪರ್ಯಂತ ಇಲ್ಲೇ ಸಾಯ್ತೀನಿ ಅಂತಂದ್ರೂ ನನಗೆ 10 ಲಕ್ಷ ರೂಪಾಯಿ ಕೊಡಲ್ಲ ಕಣಣ್ಣ. ಅಣ್ಣ ಬೋನಸ್ ಅಂತ ಹೇಳಿ ಬರೀ 5% ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಕಣಣ್ಣ. ಅಲ್ಲಿ ಕಣ್ ಮಗ, ನಿನ್ಗಿಂತ ನಮ್ಮದೇ ಪಾಡಲ್ಲಪ್ಪ. ನಾವು ಒಂದು ಕಾಲ್ ಹಾಕಿದ್ರೆ ಸಾಕು 15% ಎಕ್ಸ್ಟ್ರಾ ಕೊಡ್ತಾರೆ. ನೋಡಣ್ಣ 7 ವರ್ಷದಿಂದ ಇವ್ರ ಕಡೆ ಕೆಲಸ ಮಾಡ್ತಿದ್ದೀನಿ. ಓವರ್ ನೈಟ್ ಕೂಡ ಕೆಲಸ ಮಾಡ್ತೀನಿ, ಎಕ್ಸ್ಟ್ರಾ ಕೆಲಸ ಮಾಡ್ತೀನಿ, ಹಾಲಿಡೇ ಟೈಮಲ್ಲೂ ಕೆಲಸ ಮಾಡ್ತೀನಿ. ಅಷ್ಟಾದರೂ 5% ಕೊಟ್ಟಿದ್ದಾರೆ ಕಣಣ್ಣ ನನಗೆ. ಹೋಗ್ಲಿ ಬಿಡು. ನಮ್ಮ ಜೋಡಿ ಕಳ್ತನ ಮಾಡ್ತೀಯಾ? ರೆಫರ್ ಮಾಡಲ ನಮ್ಮ ಗ್ಯಾಂಗಿಗೆ? ಹಲೋ ಕಣಣ್ಣ, ನೀ ಏನಾದರೂ ರೆಫರ್ ಮಾಡಿದರೆ ನಿನ್ನ ಹಿಂತಿಗೆ ಪುಣ್ಯ ಬರುತ್ತೆ ಕಣಣ್ಣ. ಮತ್ತು ರೂಲ್ಸ್ ಏನಾದರೂ ಇದೆಯಾ ನಿಮ್ಮ ಕಂಪ್ನಿನಲ್ಲಿ? ರೂಲ್ಸ್ ಏನು ಜಾಸ್ತಿ ಇಲ್ಲ. ಮಂತ್ ಸ್ಟಾರ್ಟಿಂಗಲ್ಲಿ ಫೋನ್ ಮಾಡಿ ಅಂಜಿಸ್ಬೇಕು, ಮಂತ್ ಎಂಡಲ್ಲಿ ಒಂದು ಕಿಡ್ನ್ಯಾಪ್ ಮಾಡಬೇಕು ಅಷ್ಟೇ. ಸರಿ ಕಣಣ್ಣ, ಜಾಯ್ನ್ ಹಾಕ್ತೀನಿ. ಏನು ಪ್ಯಾಕೇಜ್ ಕೊಡ್ತೀರಾ ಕಣಣ್ಣ? 15 ಲಕ್ಷ ಮಂತ್ಲಿ ಪ್ಯಾಕೇಜು, ಮಂತ್ಲಿ 1 ಲಕ್ಷ ಬೋನಸ್ಸು. ಸರಿ ಕಣಣ್ಣ, ಇವ್ರದ್ದು ನೋಟಿಸ್ ಪೀರಿಯಡ್ ಮುಗಿದ ತಕ್ಷಣವೇ ಅಲ್ಲಿಗೆ ಜಾಯ್ನ್ ಹಾಕ್ತೀನಣ್ಣ. ಸಾಕಾಗಿಬಿಟ್ಟಿದೆ ಬೋಳಿ ಮಕ್ಕಳದು. ಪ್ರೀತಿ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಆಯಿತು, ನಿಮ್ಮಿಷ್ಟ. ನೋಡು, ಹೋಗು ಅಂದರೆ ಹೋಗು ಅಂತ ಹೇಳು, ಹೋಗಲ್ಲ. ಅದೇನು ನಿನ್ನಿಷ್ಟ ಅಂತ ಹೇಳೋದು? ಅಂದರೆ ದಮ್ಮಿದ್ರೆ ಹೋಗು ನೋಡೋಣ ಅಂತ ಅರ್ಥ. ದಮ್ಮು ಅಂದರೆ ಧೈರ್ಯದ ಬಗ್ಗೆ ನಂಗೆ ಮಾತಾಡ್ತಾ ಇದ್ದೀರಿ ನೀವು? ನೋಡ್ತಾ ಇರಿ ನನ್ನ ದಮ್ಮನ. ಆಚೆ ಬಿಸಿಲಿದೆ ಅನ್ಕೊತೀನಿ, ಸುಮ್ಮನೆ ಯಾಕೆ, ಒಳಗಡೆ ಹೋಗಿ ಕೆಲಸ ಮಾಡ್ಕೊತೀನಿ. ರೀ, ಏನು ಮಾಡತ್ತೀರಿ? ಏನಿಲ್ಲ, ಆಫೀಸ್ ಕೆಲಸ ಮುಗೀತು. ಏನಾದರೂ ಮಾತಾಡ್ಬೇಕಾ ಹೇಳು? ಏನಿಲ್ಲ, ತುಂಬ ದಿನದಿಂದ ಅವ್ನು ಕೇಳ್ಬೇಕು ಅನ್ಕೊಂಡೆ. ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಇದ್ಲಲ್ಲ, ಅವಳ ಬಗ್ಗೆ ಹೇಳಿ ನೋಡೋಣ. ಅಲ್ಲ, ಅವಳ ಬಗ್ಗೆ ನಾ ಏನಾದರೂ ಹೇಳಕತ್ರೆ ಗುರು ಅಂತಿದ್ದೆ, ಇವತ್ತೇನು ಅವಳ ಬಗ್ಗೆ ಕೇಳ್ತಿದ್ಯಾ? ಹೌದು, ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ನ ನೀವು ಮೀಟಾಗಿ ಎಷ್ಟು ವರ್ಷ ಆಯ್ತು ಹೇಳಿ? ಭಾಳ ವರ್ಷ ಏನಿಲ್ಲ, ಒಂದು 2 ಇಯರ್ಸ್ ಆಗಿರ್ಬೋದು ಅಷ್ಟೇ. ಬಟ್ ನಿನ್ಗೆ ಗೊತ್ತಲ್ಲ, ಫಸ್ಟ್ ಲವ್ ಬೆಸ್ಟ್ ಲವ್ ಅಂತ ಹೇಳಿ. ಆದರೆ ನಾನು ಎಷ್ಟು ಅವಳ ಬಗ್ಗೆ ಎಮೋಷ್ನಲ್ ಆಗಿದ್ದೆ ಅಂದರೆ ಅಷ್ಟು ಎಮೋಷ್ನಲ್ ಆಗಿಬಿಟ್ಟಿದ್ದೆ. ಹೌದೌದು, ನೀವು ಹೇಳೋದು ನಿಜ. ಫಸ್ಟ್ ಲವ್ ಬೆಸ್ಟ್ ಲವ್, ಅದು ಅಲ್ಲದೆ ಅಷ್ಟೊಂದು ಡೀಪ್ ಲವ್ ಇರ್ತೀರಾ. ಮತ್ತೆ ನಿನಗೆ ಗೊತ್ತಾ ಎಷ್ಟು ಲಾಯಲ್ ಆಗಿದ್ದೆ ಗೊತ್ತಾ? ನಾನು ಅವನಿಗೆ ತುಂಬಾ ಲಾಯಲ್ ಆಗಿದ್ದೆ. ನಿಜವಾಗ್ಲೂ ಈಗಿನ ಕಾಲದಲ್ಲಿ ಲಾಯಲ್ ಲಡ್ಕ ಸಿಗೋದು ತುಂಬಾ ಕಷ್ಟ. ಆಮೇಲೆ ನಿಮಗೆ ಗೊತ್ತಾ, ಮೊದಲು ಎಷ್ಟು ಗಿಫ್ಟ್ ಕೊಡ್ತಿದ್ರು ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡಿಗೆ? ಅಯ್ಯೋ, ಗಿಫ್ಟ್ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡ. ಎಷ್ಟೆಲ್ಲ ಗಿಫ್ಟ್ ಕೊಟ್ಟಿನಿ ಗೊತ್ತಾ? ನನ್ನ ಫ್ರೆಂಡ್ಸ್ ಏನೇನು ಸಜೆಸ್ಟ್ ಮಾಡ್ತಾ ಎಲ್ಲ ಥರ ಗಿಫ್ಟ್ ಕೊಟ್ಟಿನಿ. ಏನೇನು ಇಷ್ಟ ಎಲ್ಲ ಥರ ಗಿಫ್ಟ್ ಕೊಟ್ಟಿದ್ದೀನಿ. ನಿಜಾನಾ? ಅಷ್ಟೆಲ್ಲ ಮಾಡಿದ್ದೀರಾ? ಆಮೇಲೆ ಕ್ಲಾಸೆಲ್ಲ ಬಂಕ್ ಮಾಡಿ ಆಕಿಗೆ ಏನೇನೋ ಮೂವಿ ಅದು ಇದು ಕರ್ಕೊಂಡು ಹೋಗ್ತಿದ್ದೆ. ಎಲ್ಲಿಗೆ ಹೋಗ್ತೀಯ? ಅದೇ ಬಾ ಇಲ್ಲಿ, ನಾ ಆಕಿಗೆ ಬರ್ಡೇಗೆ ಎಂಥ ಗಿಫ್ಟ್ ಕೊಟ್ಟಿದ್ದೆ ಗೊತ್ತಾ? ಅಂಥ ಗಿಫ್ಟ್ ಕೊಟ್ಟಿದ್ದೆ. ಬರ್ತೀನಿ ಅಂದರಿ. ನಿನಗೆ ಗೊತ್ತಾ, ಬರ್ಡೇ ದಿನ ಅಷ್ಟು ನನ್ನ ಫ್ರೆಂಡ್ಸಿಗೆ, ಅವ್ರ ಫ್ರೆಂಡ್ಸಿಗೆ ಎಲ್ಲರಿಗೂ ಊಟ ಹಾಕ್ಸಿದ್ದೆ. ಓ ಹೌದಾ? ಬಟ್ ಮೊದ್ಲಿನಂಗೆ ಆಗುತ್ತಲ್ಲ, ಹಂಗೆ ಇರೋಕ್ಕಾಗಲ್ಲ. ನೀ ಹೇಳೋದು ನಿಜ, ಮೊದ್ಲಿನಂಗೆಲ್ಲ ಇರೋಕ್ಕಾಗಲ್ಲ. ಇದಕ್ಕೊಂದು ಸೈನ್ ಮಾಡಿರಿ. ಆಮೇಲೆ ಮೊದ್ಲಿನಂಗೆ ಪ್ರೀತಿಯಿಂದ ಮಾತಾಡೋಕ್ಕೂ ಆಗಲ್ಲ. ಎಷ್ಟು ವರ್ಷ ಆಯಿತು ನೋಡು ಮಾತಾಡಿ, ತಗೋ ಮಾಡಿದೆ ಸೈ. ಹೌದು, ಇವೆಲ್ಲ ಯಾವ ಪೇಪರ್ಸು? ಡೈವರ್ಸ್ ಪೇಪರು. ಡೈವರ್ಸಾ? ನಮ್ದಾ? ಯಾಕೆ? ಇವಾಗ ತಾನೇ ನೀನೇ ಹೇಳಿದಲ್ಲ, ಫಸ್ಟ್ ಲವ್ ಇಸ್ ದ ಬೆಸ್ಟ್ ಲವ್, ಅದ್ರಂಗೆ ಪ್ರೀತಿ ಇನ್ಯಾರಿಗೂ ಮಾಡೋಕ್ಕಾಗಲ್ಲ, ಅದ ಬೆಸ್ಟು. ಅದಕ್ಕೆ ಅದ್ರ ಸಂಬಂಧ ಡೈವರ್ಸ್. ಮಜಾಕ್ ಮಾಡಕತ್ತಿಲ್ಲ, ಹೌದಿಲ್ಲ? ಸುಮ್ಮನೆ ತಮಾಷೆ ಮಾಡಕತ್ತೀನಿ, ನಂಗೆ ಗೊತ್ತು. ಮಜಾಕ್ ಮಾಡಕತ್ತಿಲ್ಲ, ನಾನು ನಿಜಾನೇ ಹೇಳಕತ್ತೀನಿ, ಸೀರಿಯಸ್ ಆಗೇ ಇದ್ದೀನಿ. ಹೌದು, ನಾ ಇಬ್ಬರು ಯಾವಾಗ ಮೀಟಾಗಿ ಹೇಳಿ ನೋಡೋಣ. ಅದು ಸೆಪ್ಟೆಂಬರ್ ಅಕ್ಟೋಬರ್ ನೆನಪಾಗ್ತಿಲ್ಲ. ಬಾಯ್ ಬಾಯ್, ಟಾಟಾ. ಹಲೋ ಹಲೋ, ನಾನು ಚಿನ್ನಿ. ಯಾವ ಚಿನ್ನಿ? ನಾನು ಚಿನ್ನಿ. ಯಾವ ಚಿನ್ನಿ ಹೇಳ್ತಿಲ್ಲೇ? ನಾನು ನಿನ್ನ ಎಕ್ಸ್ ಚಿನ್ನಿ. ಚಿನ್ನಿ ನೀನು? ಹೇಳು. ಹೆಂಗದಿ? ಹೆಂಗದಿ ಅಂತ ಈಗ ಕೇಳ್ತಾನ? ಹಾಕ್ಕೊಳಕ್ಕೆ ಲಿಪ್ಟಿಕ್ ಹಚ್ಚಿ, ಆ ಟಿಕ್ಕಳಿ, ಪೌಡ್ರ್, ಸ್ಯಾಂಡಿ ಎಲ್ಲ ತೊಗೊಂಡು ನನ್ನ ಕೈ ಕೊಟ್ಟು ಹೊಡ್ದು. ಒಂದು ದಿನ ಬುಲೆಟ್ ತೊಗೊಂಡು ನಿಮ್ಮ ಮುಂದೆ ಮನೆ ಮುಂದೆ ತಿರುಗಲಿಲ್ಲ ಅಂದ್ರೆ ನನ್ನ ಹೆಸ್ರು ಪುಂಡೇನ ಅಲ್ಲ. ನಾ ಹೇಳಿದ್ರೆ ಕೇಳು ಒಂದಿಟ್ಟು. ನನಗೆ ನೀ ಏನು ಹೇಳೋದೇ ಬೇಡ. ನಿನ್ನ ಗಂಡನ ಜೋಡಿ ನೀ ಆರಾಮಿರು. ನಾ ಹೇಳಿದ್ರೆ ಕೇಳು ಒಂದಿಟ್ಟು. ನೀ ಏನು ಹೇಳೋದೇ ಬೇಡ, ಇಡು ಫೋನ್.
ಲವರ್ಸ್ ಡೇ ದಿನ ನೀನು 5,000 ರೂಪಾಯಿ ಇಸ್ಕೊಂಡಿದ್ದಲ್ಲ ಅದನ್ನ ಕೊಡು. ನನ್ನ ಮಗ ಚಡ್ಡಿ ಇಲ್ದಂಗೆ ಆಗ್ಯಾವ, ತೊಗೊಳಕ್ಕೆ ರೊಕ್ಕ ಇಲ್ಲ ನನ್ನ ಕಡೆ, ರೊಕ್ಕ ಕೊಡು. ಚಿನ್ನಿ ನಂಗೆ ನೀರು ರೊಕ್ಕ ಕೇಳಕ್ಕೆ ಫೋನ್ ಹಚ್ಚಿ. ಅರೆ ಯಾರು ನೀನು ಯಾವ ಮದುವೆ ಆಗ್ತೀಯಾ? ಹಾಂ ಮಾಡ್ಕೊತೀನಿ ಮದುವೆ ಮಾಡ್ಕೊತೀನಿ. ಸ್ವಲ್ಪ ಟೈಮ್ ಬೇಕಲ್ಲ. ನಮ್ಮ ನೋಡಿ 15 ವರ್ಷದ ಫ್ರೆಂಡ್ಶಿಪ್. ಅದೇ ನಮ್ಮ ಸ್ಕೂಲ್ ಫ್ರೆಂಡ್ ಇದ್ಲಲ್ವಾ ತ್ರಿಷಾ, ಮೊನ್ನೆ ಸಿಕ್ಕಿದ್ಲು ಮೆಟ್ರೋನಲ್ಲಿ. ಬಳೆ ಹಳೆ ಮಾತೆಲ್ಲ ಹೇಳಕತ್ತಿದ್ದೆ ಸ್ಕೂಲ್ನಂದೆಲ್ಲ. ಮತ್ತು ನೀನು ನನ್ನ ಸ್ಕೂಲಲ್ಲಿ ಇಷ್ಟಪಡ್ತಿದ್ದೆ ಯಾಕೆ ಹೇಳಿಲ್ಲ? ಅದಾ ಸಣ್ಣರಿದ್ದಾಗ ಫಸ್ಟ್ ಟೈಮ್ ನೀನು ನೋಡಿದಾಗ ಒಂಥರ ಅಟ್ರಾಕ್ಷನ್ ಆಗಿತ್ತು. ಅದು ಬಚ್ಪನ್ ಕ್ರಶ್ ಅದು ಅಷ್ಟೇ. ಮತ್ತು ನಿಮ್ಮ ಮನ್ಯಾಗ ನಿನ್ನ ಹುಡುಗ ಎಂಥ ಹುಡುಗನ ನೋಡಕತ್ತಾರ? ಹಾಂ ಹುಡ್ಕಕತ್ತಾರ, ಬಟ್ ಯಾವ ಹುಡುಗನೂ ಇಷ್ಟ ಆಗ್ತಿಲ್ಲ. ಇಷ್ಟೆಲ್ಲ ಹುಡುಗರು ಅದಾರ, ಯಾರೋ ಒಬ್ರು ಇಷ್ಟ ಆಗಿರ್ಬೇಕಲ್ಲ. ಬಟ್ ನನಗೊಬ್ಬ ಹುಡುಗ ಇಷ್ಟ ಅದನ, ಆದ್ರೆ ಅವ್ನ ಜೋಡಿ ಮದುವೆ ಆಗಕ್ಕಾಗಲ್ಲ. ಎದಕ್ಕೆ ಆಗೋಕ್ಕಾಗಲ್ಲ? ಯಾಕೆ ವೈಬ್ ಮ್ಯಾಚ್ ಹೋಗಲ್ವಾ? ಇಲ್ಲ, ವೈಬು ಮ್ಯಾಚ್ ಹೋಗುತ್ತೆ. ಹೋಗ್ಲಿ, ಹುಡುಗ ಯಾರು ಹೇಳಿ ನೋಡುನು. ಬೇಡ, ನಿಂಗೆ ಗೊತ್ತಾತಂದ್ರೆ ಭಾಳ ಹಾಟ್ ಆಗತ್ತೆ ನಿನಗೆ ಗೊತ್ತನಾ ಆ ಹುಡುಗ ನೀನ. ಓ ಅಣ್ಣ, ನಿನ್ಗೇನು ಪ್ರಾಬ್ಲಮ್ಮ? ನನಗೇನು ಪ್ರಾಬ್ಲಮ್ ಇಲ್ಲ, ನಿಮ್ಮಿಬ್ಬರು ಮಾತು ಕೇಳಾಕತ್ತಿದ್ದೆ. ಅಲ್ಲ 15 ವರ್ಷದ ಫ್ರೆಂಡ್ಶಿಪ್ ಅಂತ ಹೇಳ್ತೀರಾ, ನೀನು ನೋಡಿದ್ರೆ ಅವಳನ್ನ ಇಷ್ಟಪಡ್ತೀನಿ ಅಂತ, ಅವಳು ನೋಡಿದ್ರೆ ನಿನ್ನನ್ನು ಇಷ್ಟಪಡ್ತೀನಿ ಅಂತ. ಅದು ಅಲ್ಲ, ಅಷ್ಟೆಲ್ಲ ಕ್ಲೋಸ್ ಇದ್ದು ವೈಬ್ ಎಲ್ಲ ಮ್ಯಾಚ್ ಆಗಿದ್ದು, ಆದರೂ ಇಬ್ಬರು ಬೇರೆ ಬೇರೆ ಹುಡುಗಿನ ಹುಡ್ಕಾಕತ್ತೀರಿ, ನೀವು ಹುಡುಗನ್ನ ಹುಡ್ಕಾಕತ್ತೀರಿ. ಯಾಕಂದ್ರೆ 7th ಕ್ಲಾಸ್ನಾಗ ಈಕಿ ಯಾರೋ ಚಾಕ್ಲೇಟ್ ಕೊಡ್ತೀನಿ ಅನ್ನೋ ಇದಕ್ಕೆ ನನಗೆ ರಾಕಿ ಕಟ್ಟಾಳ. ಅದಕ್ಕೆ ಹೌದು, ನನ್ನ ಕ್ಲಾಸ್ನಾಗ ಒಬ್ಬ ಯಾರೋ ಹೇಳಿದ, ನೀ ಅವಂಗ ರಾಕಿ ಕಟ್ಟೋದ್ರಿಂದ ಚಾಕ್ಲೇಟ್ ಬರುತ್ತಾ, ಗಿಫ್ಟ್ ಬರುತ್ತಾ ಅಂತೇಳಿ. ನನಗೇನು ಗೊತ್ತಿತ್ತು ಲೈಫ್ನಾಗ ಇಂಥ ದೊಡ್ಡ ತಪ್ಪಾಗುತ್ತಂತೆ, ಒಳ್ಳೆ ಹುಡುಗ ಮಿಸ್ ಆಕ್ಕಣಂತೆ, ನನಗೆ ಗೊತ್ತಿದ್ದಿಲ್ಲ. ಆಯ್ತು, ಈಗ ಚಾಕ್ಲೇಟ್ ತೊಗೊಂಡ್ಬರ್ತೀನಿ. ಅಣ್ಣ 2 ಚಾಕ್ಲೇಟ್ ತೊಗೊಂಡ್ಬಾ. ಅಕ್ಕ ಅಲ್ಲಿ ನೋಡ್ರಿ, ನಿಮ್ಮ ಗಂಡ ಯಾವುದೋ ಹುಡುಗಿ ಜೋಡಿ ಪ್ಲಾಟ್ ಮಾಡ್ಕೊಂಡು ನಿಂತಿದ್ದಾನೆ. ಐ ಲವ್ ಯು ಕಾನೆ, ಐ ಲವ್ ಯು ಟು ಕಾನೆ, ಲವ್ ಯು ಕಾನ್. ಅಯ್ಯ, ಲೈನ್ ಹಾಕಿದ್ರೆ ಹಾಕ್ಕೊಳ್ಳಿ ಬಿಡು. ಅಕ್ಕ ಅವಳು ಪಟಾಯಿಸ್ಕೊಂಡ್ಬಿಟ್ರೆ ಏನು ಮಾಡ್ತೀಯ ನೀನು? ಅಯ್ಯೋ, ನಿಂಗೊಂದು ಮಾತಾಡ, ನನ್ನ ಗಂಡ ದೊಡ್ಡ ಕಂಜ್ಯೂಸ್ ನನ್ನ ಮಗ. ಅವಳೇ ಅವನ ಜೋಡಿ 3-4 ದಿನ ಇದ್ರೆ ತಾನೇ ಬಿಟ್ಟು ಹೋಗ್ತಾಳೆ. ಪ್ರೀತಿ, ನಾನೊಂದು ಮಾತು ಕೇಳಿ, ನಾನು ಇನ್ನು ನೋಡಕ್ಕೆ ಬಂದಾಗ ನನಗೇನು ಕ್ವಶನ್ ಕೇಳಲಾರ್ದ ಪಟಕ್ನ ನಾನು ಒಪ್ಕೊಂಡಿಲ್ಲ. ಅದು ಹೆಂಗೆ? ಅದು ಯಾಕೆ? ಅಂಥದ್ದೇನು ನೋಡಿದ್ದಿ ನನ್ನ ಕಡೆ ನೀನು? ರಿಷಿ, ನಾನು ನಿಜ ಹೇಳಿ, ನಾನು ನಮ್ಮ ಮನೆ ಟೆರೆಸ್ ಮೇಲಿಂದ ನಿಂತ್ಕೊಂಡು ನೀನು ಅರ್ಬಿ ಹೋಗಿದ್ದು, ಬಾಂಡೆ ತಿಕ್ಕೋದು, ನೆಲ ಒರೆಸೋದು, ಇದು ಅಡುಗೆ ಮಾಡೋದು ಎಲ್ಲ ನೋಡಿದ್ದೆ. ಅದಕ್ಕೆ ಪಟಕ್ನ ಒಪ್ಕೊಂಡ್ಬಿಟ್ಟೆ. ಏ ಸವಿತಾ, ಒಂದು ವಿಷಯ ಹೇಳ್ತೀನಿ ಕೇಳಿಲೆ. ನನ್ನ ಮಗಳು ಮತ್ತು ಅಳಿಯ ಇಬ್ಬರು ಬೇರಾದ್ರೆ ಬೇರಾಗಿ ಭಾಳ ಚಲೋ ಮಾಡ್ಯಾರ. ಹೋಗಿ ಆರಾಮಾಗಿ ಸುಖದಿಂದ ಅದಾರ ಇಬ್ಬರು ಈಗ ಬೇರಾದ್ಮೇಲೆ. ಹಾಗಾದರೆ ಅತ್ತೆ, ನಾನು ನಿಮ್ಮ ಮಗ ಬೇರೆ ಮಾಡ್ಕೊಂಡು ಹೋಗೋಣ ಮನೆ? ಓ, ನಿಮ್ಮ ಅಪ್ಪ ಅಮ್ಮ ಬರೀ ಇದನ್ನ ಹೇಳ್ಕೊಟ್ಟಿದಾರ ನಿನಗೆ? ಸತೀಶ್, ಇದನ್ನ ನೋಡು, ಈ ಡ್ರೆಸ್ ತಗೋಲ್ಲ. ಏನು ಯಾವಾಗ ನೋಡ್ತೀವಿ ಅವಾಗ ಅದು ತಗೊಳ್ಳಿ ಇದು ತಗೊಳ್ಳಿ, ಈ ಲೈನ್ ತಗೊಳ್ಳಿ, ಯಾವ ಲೈನ್ ತಗೊಳ್ಳಿ, ಆಮೇಲೆ ಈ ಲಂಗ ಚಲೋ ಐತಿ, ಈ ಡ್ರೆಸ್ ಚಲೋ ಐತಿ, ಯಾವಾಗ ನೋಡ್ತೀವಿ ಅವಾಗ ಬರೀ ಅದು ಚಲೋ ಐತಾನೆ ಇದು ಚಲೋ ಐತಾನೆ ಇದನ್ನ ಕೇಳೋದಾದ ನೀನು. ನಾನು ಹುಚ್ಚಿರೋದಕ್ಕಂತೀನಿ ನಿನಗೆ. ಯಾವಾಗ ನೋಡ್ತೀವಿ ಅವಾಗ ಒಂದು ಸಡನ್ನಾಗಿ ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ ನಿನಗೆ. ಸರಿ, ಏನು ಕೇಳಂಗಿಲ್ಲ ಇನ್ನು ಮನೆ. ನಾನು ನಿನ್ಗೆ ಏನು ಹಾಕೊಂಡು ಬಾ ಅಂತ ಹೇಳಿದ್ದೆ? ಅದೇ ಇದು ಡ್ರೆಸ್ ಹಾಕೊಂಡಿದ್ದೀನಿ. ನಾನು ನಿನ್ಗೆ ಗ್ರೇ ಕಲರ್ ಹಾಕೊಂಡು ಬಾ ಅಂತ ಹೇಳಿದ್ದೆ ತಾನೆ? ನನ್ನ ಕಡೆ ಗ್ರೇ ಇಲ್ಲಲ್ಲ, ಅದಕ್ಕೆ ಹಾಕೊಂಡು ಬಂದಿಲ್ಲ. ಮತ್ತೆ ಅದು ತೋರಿಸ್ತೀವಿ ಇವನ್ನೆಲ್ಲ ಫಾಲ್ತು ಇರು ಎಲ್ಲ. ನಾ ಹೇಳಿದ್ದು ತೊಗೊಂಡು ಬರ್ಲಿಕ್ಕಂದ್ರೆ ಏನು ತಗೊಂತಿ ಬೇಬಿ? ಇಷ್ಟು ವರ್ಷ ಆಯ್ತು, ನನಗೇನು ಇಷ್ಟ ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ? ಆಯ್ತು, ನಾನೆಲ್ಲ ಆರ್ಡರ್ ಮಾಡ್ತೀನಿ. ಅವಕಾಡೋ ಆ್ಯಂಡ್ ರೋಸ್ಟ್ ಆ್ಯಂಡ್ ಸಲಾಡ್. ಹೋಗ್ತೀನಾ? ಸರಿನಾ, ಹೋಗ್ತೀನಾ? ಸಾರಿ ಬೇಬಿ. ಏನು ಮಾಡಾಕತ್ತಿ? ಇಲ್ಲ, ನನ್ನ ಫ್ರೆಂಡಿಗೆ ಇನ್ನೊಂದು ತಾಸು ಬಿಟ್ಟು ಬರ್ತೀನಿ ಅಂತ ಹೇಳಕತ್ತಿದ್ದೆ. ಬಾ ಇಲ್ಲಿ ರೋಡ್ನಾಗ ಮಧ್ಯ ರೋಡ್ನಾಗ ನಿಂತು ಮಾತ್ರ ಬಾ ಇಬ್ರು ಕೂಡ ಸತ್ತೋಗೋಣಂತ. ಬಾ ಅಷ್ಟು ಅವಸರ ಏನಿತ್ತು ನಿನಗೆ ಫೋನ್ ಮಾಡೋಕೆ? ಯಾರು ಜೋಡಿ ಮಾತಾಡಕತ್ತಿ ಹೇಳೋಗು? ಅಯ್ಯೋ, ನಾನು PG ರೂಮೇಟಿಗೆ ಹೇಳಕತ್ತಿದ್ನೆ ಬರ್ತೀನಿ ಅಂತ ಹೇಳಿ. ನಾ ಇಬ್ರಿಗೆ ಮೀಟಾಗಿ ಎಷ್ಟೊತ್ತಾತ? ಬರೀ 2 ತಾಸು ಆಯ್ತು. ಹೋಗು ಬಂದು ಭಾಳ ತಾಗಿಲ್ಲ, ಆಲ್ರೆಡಿ ನಾನು ಬೇಸರ ಆದ್ಮೇಲೆ ಹೋಗಿ ನೀನು. ಹೋಗು ಮನೆಗೆ ಹೋಗಿ ನೀನು. ಅಟ್ಲೀಸ್ಟ್ ನನ್ನ ಮನೆಗೆ ಡ್ರಾಪ್ ಮಾಡಿ. ಹ್ಞೂ, ನಾನೇ ನೀನು ಡ್ರೈವರ್ ಅದೇ, ನಾನು ಹೋಗು. ಬ್ರೇಕಪ್, ಹೋಗು ನಡಿ, ಹೋಗು ನೀ. ಸಾರಿ. ದೇವ್ರೆ, ನನ್ನ ಗಂಡಗೊಂದು ದೊಡ್ಡ ಕೆಲಸ ಸಿಗ್ಬೇಕಪ್ಪ. ಆ ಕೆಲಸ ಹೆಂಗಿರ್ಬೇಕಂತಂದ್ರೆ ಹಂಗೆ ರೊಕ್ಕ ಮನೆ ತುಂಬ ರೊಕ್ಕ ಇರ್ಬೇಕು. ಅಂಬಾನಿ ಅಷ್ಟೇನು ಬೇಡ, ಅಂಬಾನಿಗೆ 100 ರೂಪಾಯಿ ಕಡಿಮೆ ಇದ್ರೂ ಸಾಕು, ಅಷ್ಟು ಚಲೋ ರೊಕ್ಕ ಸಿಗ್ಬೇಕು ನೋಡಿ ನನ್ನ ಗಂಡಗೆ. ನಾನು ಏನು ತಿಂತ ಹಂಗೆ ನಮ್ಮ ಅತ್ತಿ ಮಾವಗ 1000 ವರ್ಷ ಆಯುಷ್ಯ ಕೊಟ್ಟು ಗಟ್ಟಿ ಮುಟ್ಟಿಡಪ್ಪ. ದೇವ್ರ, ನನ್ನ ಮಕ್ಳಿಗೆ ಇಷ್ಟು ಶಾಣೆ ಮಾಡು, ಹಂಗೆ ವಿದ್ಯಾಬುದ್ಧಿ ಕೊಡು. 5ನೇ ಮುಗಿದ್ರೊಳಗೆ ಸೈಂಟಿಸ್ಟ್ ಆಗಿ ದೊಡ್ಡ ಹುದ್ದೆದಾಗಿರ್ಬೇಕು ನೋಡಪ್ಪ. ಎಂತ ಎಂಟಿ ಪಡ್ತೀವಿ ನಾನು ಪುಣ್ಯವಂತೆ ಅಲ್ಲ. ಬರೀ ನಮ್ಮಗೋಸ್ಕರ ಕೇಳ್ಕೊಳಕತ್ತಿಲ್ಲ, ನಿನಗೋಸ್ಕರ ಏನಾರು ಕೇಳ್ಕೊರ? ಏ ಬ್ಯಾಡ್ರಿ, ನಿಮ್ಮ ಖುಷಿನ ನನ್ನ ಖುಷಿ. ಆಮೇಲೆ ಈ ಬರೋ ವರಮಹಾಲಕ್ಷ್ಮಿಗೆ ನೋಡಿದ್ನಲ್ಲ 20,000 ಸೀರೆ, ಅದು ನುಡಿಸ್ತೀನಿ ಅವ್ವ ತಾಯಿ. ನಾ ಕೇಳಿದ್ದೆಲ್ಲ ಕೊಡಿಸ್ಬಿಡಿಯವ್ವ, ನಾ ಕೇಳಿದ್ದೆಲ್ಲ ಮಾಡಿಬಿಡಿಯವ್ವ. ಬೇಡ್ಕೊರಿ, ಎಲ್ಲ ಆಗುತ್ತೆ, ಬೇಡ್ಕೊರಿ. 20,000 ಬೇಡ್ಕೊರಿ, ಲಘು ಬೇಡ್ಕೊಂಡ್ರಿ. ಅತ್ತೆ, ಆಫೀಸ್ಗೆ ಹೋಗಿ ಬರ್ತೀನಿ. ಆಯ್ತು, ಸರಿ ಅಮ್ಮ, ಹೋಯ್ ಬಾ. ಏನೇ ಸಸಿ ಎಲ್ಲ ಸಂಪಾದನೆ ಮಾಡಿ ನಿನ್ನ ಕಡೆಯಲ್ಲೇ ಕೊಡ್ತಿದ್ದಾಳ ದುಡ್ಡೆಲ್ಲ?
ಓ ಇಲ್ಲ ಕಣಕ್ಕ, ಅವ್ರ ಸಂಪಾದನೆ ಎಲ್ಲ ನಾ ತಗೋತಿಲ್ಲ ಅಕ್ಕ. ಅವ್ರ ಸಂಪಾದನೆ ಎಲ್ಲ ಅವರು ತವ್ರ ಮನೆ ಕೊಡ್ತಿದ್ದಾರೆ, ಅವ್ರ ಅಪ್ಪ ಅಮ್ಮ ಕೊಡ್ತಿದ್ದಾರೆ, ಒಬ್ಬಳೆ ಮಗಳಲ್ವಾ ಅದಕ್ಕೆ. ಏನು ಇರೋದಿಲ್ಲಿ, ತಿನ್ನೋದಿಲ್ಲಿ, ಮಲ್ಗೋದಿಲ್ಲಿ ಎಲ್ಲ ಇಲ್ಲೇ, ಆದರೆ ದುಡ್ಡು ಮಾತ್ರ ಅವ್ರ ತವ್ರ ಮನೆ ಕೊಡ್ತಾಳ. ಇರಲಿ ಬಿಡಕ್ಕ, ಪಾಪ ಹೆಣ್ಮಗಳು ಒಬ್ಬಳೇ ಅವ್ರಿಗೆ, ಮತ್ತು ಅವಳು ದುಡಿದು ಕೊಡಲಿಲ್ಲ ಅಂದರೆ ಏನು? ಅದು ಅಲ್ಲದೆ ಹೆಣ್ಮಗಳು ದುಡಿದು ಅವ್ರ ಅಪ್ಪ ಅಮ್ಮನ ನೋಡ್ಕೊತಾಳಂದರೆ ಒಳ್ಳೇದಲ್ವಾ? ಮಾಡಲಿ ಬಿಡು, ನನಗೇನು ಕಡಿಮೆ ಆಗಿದೆ. ನಿನಗೆ ಬುದ್ಧಿ ಇಲ್ಲ ಕಣೆ, ಸೊಸೆ ದುಡ್ದಿದ್ದ ನೀನು ತೊಗೊಳೋದು ಬಿಟ್ಕೋ ತವ್ರ ಮನೆ ಕೊಡಿಸ್ತಿದೀಯ. ಅಲ್ಲಿ ಕಣಕ್ಕ ನನಗೇನು ಕಡಿಮೆ ಇದೆ? ಇಬ್ಬರು ಗಂಡು ಮಕ್ಕಳು ದುಡಿತಿದ್ದಾರೆ, ನಂಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ. ಅದು ಅಲ್ಲದೆ ಒಂದು ಹೆಣ್ಮಗಳು ದುಡಿದು ಅವ್ರ ಅಪ್ಪ ಅಮ್ಮನ ನೋಡ್ಕೊತಾಳಂದರೆ ಖುಷಿ ಅಲ್ವಾ? ನೋಡು, ನಾವು ನನ್ನ ಸೊಸೆ ಚೆನ್ನಾಗಿದ್ದೀವಿ, ಅತ್ತೆ ಸೊಸೆ. ನಮ್ಮಿಬ್ಬರು ನಡುವೆ ತಂದಿಡೋದನ್ನು ನೋಡೋಕೆ ಹೋಗ್ಬೇಡ. ಏನೋ ನೀನು ಚೆನ್ನಾಗಿರಲಿ ಅಂತ ಒಂದು 4 ಮಾತು ಬುದ್ಧಿ ಮಾತು ಹೇಳಿದೆ, ಅದು ನನಗೆ ಅಂತೀಯ ಅಂದರೆ ನನ್ನ ಕೆಲಸ ಇದೆ, ನಾನು ಇನ್ನು ಬರ್ತೀನಿ. ಯಾವಾಗ ಬಂದರೂ ಏನಾದರೂ ಒಂದು ಹೇಳ್ಕೊಂಡೇ ಹೋಗ್ತಾಳೆ. ವಯಸ್ಸಾದರೆ ಇನ್ನೂ ಬುದ್ಧಿ ಬರ್ತಿಲ್ಲ ಇವಳಿಗೆ, ಬರೇ ಮನೆ ಹಾಳು ಕೆಲಸನೇ. ಸುಜಾತ ಏನು ತವ್ರ ಮನೆಗೆ ಹೋಗ್ಬೇಕು ಅನ್ಕೊಂಡು ಏನು ಮಾಡಕತ್ತೀನ? ಅತ್ತಿರಿ ಒಂದು 4 ಬಾಂಡೆ ಇದ್ವಾ, ತಿಕ್ಕಿ ಹೋದ್ರಾತಂತೆ ಕುಂತಿದ್ದೀನಿ ರೀ. ಇಲ್ಲಿ ಬಿಡೋಣ, ಎಲ್ಲ ತಿಕ್ಕೊಂತೀನಿ, ಹೋಗ್ಬಾ, ಹೊತ್ತಾಗುತ್ತೆ. ಮತ್ತೆ ಬಿಸಿಲಾತಂದ್ರೆ ಗಾಡ್ಯಾಗ ಕುಂತ್ಕೊಂಡು ಹೋಗೋಕ್ಕಾಗಲ್ಲ, ಹೋಗ್ಬಾ. ಸರಿ ರೀ ಅತ್ತಿ. ಅಯ್ಯ ಮರ್ತೆ ನೋಡು, ಅವಳಿಗೆ ಹೆಂಗೆ ತವ್ರ ಮನೆಗೆ ಹೋಗುತ್ತಾ ಹಂಗೆ ಬರೀ ಕೈಲಿ ಹೋಗೋದಾಗುತ್ತೆ. ಏನಾರು ಕೊಡಿಸಿ ಕಳಿಸಿದ್ರತ್ತು, ಮತ್ತು ರೊಕ್ಕ ಕೊಟ್ರಾತು. ಸುಮ್ಮನೆ ಹೋಗಿ ಅವ್ರ ಅಪ್ಪ ಅಮ್ಮಗೆ ಯಾಕೆ ಕೇಳ್ಬೇಕಿ? ನಮ್ಮ ಮನೆಗೆ ಬಂದ ಅಂದ್ಬಿಡಕ್ಕೆ ನಮ್ಮ ಜವಾಬ್ದಾರಿ ಇರ್ತೈತಿ. ಅತ್ತಿರಿ ಹೋಗಿ ಬರ್ತೀನಿ ರೀ, ಅವ್ರು ಬಂದ್ರೆ ಹೇಳ್ಬಿಡ್ರಿ. ನಿಂದಿರವ ಒಂದಿಟ ತಗೋರವ, ಈ ರೊಕ್ಕ ತಗೊಂಡು ಹೋಗ್ಬೇಕಾದ್ರೆ ಏನಾರು ಸ್ವೀಟ್ ತೊಗೊಂಡು ಹೋಗು, ಹಂಗೆ ನೀನು ಖರ್ಚಿಗೂ ಇಟ್ಕೋ. ಏನು ಬ್ಯಾಡ್ರಿ ನಡೀತೈತಿ, ನಾ ಹೋಗಿ ಬರ್ತೀನಿ ರೀ. ಅಲ್ಲಿ ಅವ್ವ ಎಲ್ಲ ಇರ್ತಾರೆ ರೀ. ಬ್ಯಾಡ ಅನ್ನಕೋಬೇಡ, ಅಲ್ಲೆಲ್ಲದಕ್ಕೂ ಮತ್ತೆ ನಿಮ್ಮ ಅವ್ವ ಅಪ್ಪನ ಕೇಳೋದಾಗುತ್ತೆ, ತೊಗೊಂಡು ಹೋಗುವ. ಏನು ಸರಿ ರೀ ಅತ್ತೆ, ಬರ್ತೀನಿ. ಅರ್ಥ ಮಾಡ್ಕೊಳ್ಳೋ ಸಸಿ ಇತ್ತಂದ್ರೆ ಯಾವತ್ತೂ ಅತ್ತಿ ಸಸಿ ಜಗಳ ಆಗಂಗಿಲ್ಲ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಅಳಿಯಂದ್ರ ಸ್ವಲ್ಪ ನೋಡ್ರಿ ಇಲ್ಲಿ ನನ್ನ ಮಗಳನ್ನ ಎಷ್ಟು ಚಂದ ಅದಾಳ. ನೀವು ನನ್ನ ಅಳಿಯಂದ್ರ ಅನ್ನಕೋಬೇಡ್ರಿ. ನೋಡ್ರಿ ಮದುವೆ ಆಗ್ರಿ, ನನ್ನ ಮಗಳನ್ನ ಆರಾಮಾಗಿರ್ತೀರಿ. ಅಲ್ಲ ನಾ ಎದಕ್ಕೆ ನೋಡ್ಬೇಕಂತ, ನಂಗೆ ಗೌರ್ಮೆಂಟ್ ಜಾಬ್ ಅದ, ಮಸ್ತರ ಪಗಾರ ಅದ, ನನಗೆ ಬಂಗ್ಲೆ ಐತಿ, ಆಸ್ತಿ ಐತಿ. ಅದಕ್ಕಂದ್ರೆ ನೀವು ನಾನು ಹಿಂದೆ ಬಿದ್ದಿರಿ. ಅದ 20,000-30,000 ಸ್ಯಾಲ್ರಿ ಇತ್ತು, ನಾನು ಹಿಂದೆ ಬೀಳ್ತಿದ್ರಿ ನೀವು. ಅಲ್ರಿ ನೀವು ಸ್ಟೇಟ್ ಇದ್ದಿದ್ದು ಗೌರ್ಮೆಂಟ್ ಅಕ್ಕಿರಂತ, ಅದಕ್ಕೆ ಸ್ಟೇಟರಾಗಲಿ ಗೌರ್ಮೆಂಟರಾಗಲಿ ನನಗೆ ಬ್ಯಾಡ್ರಿ, ನಾ ಮದುವೆ ಆಗಂಗಿಲ್ಲ ರೀ. ಆ್ಯಂಡ್ ಐ ರಿಸರ್ವ್ ಬೆಟರ್. ಡಬಲ್ ಡಿಗ್ರಿ ಮಾಡ್ಯಾಳ್ರಿ, ಅದು ಅಲ್ದ 10 ಮಂದಿ ಕ್ಯೂನಲ್ಲಿ ಇದ್ರೂ ಅವ್ರನ್ನೆಲ್ಲ ದಾಟಿ ನಿಮ್ಮಂಗೆ ಬಂದಾಳ್ರಿ. ನೋಡ್ರಿ ಒಂದಿಟ ನೋಡ್ರಿ, ಏಕೆ ಎಲ್ಲಾರ ದಾಟ್ಲಿ, ಎಲ್ಲರ ಬೀಳಿ, ಎಲ್ಲರ ಎಡಿಲಿ, ನನಗೆ ಬ್ಯಾಡ್ರಿ ಏಕಿ. ಪಾಪ ನೋಡ್ರಿ, ಮಕ್ಕ ಸಪ್ ಮಾಡ್ಕೊಂಡು ಅಳಾಕತ್ತಿಳ್ರಿ. ನೋಡ್ರಿ ಒಂದಿಟ ಕಮ್ಮ ಹೆಣ್ಮಕ್ಳು ಕಣ್ಣು ನಂಗೆ ನೀರು ಹಾಕಿಸ್ಬೇಡಿ ನೋಡ್ರಿ. ಅಳ್ಳಿಕತ್ತ ಏನ್ರಿ ತಂಗಿ? ಅವಸ್ಥೆಗೆ ಅಳ್ಬೇಡ್ರಿ, ಮದುವೆ ಆಕಿ ನಿಮ್ಮನ್ನ. ಬಾರ ಇನ್ನ ಸಂಸಾರ ಮಾಡೋನು. ಸಂಸಾರಕ್ಕೆ ಬೆಂಕಿ ಹಚ್ಚಿ ನನಗೆ ಇವ ಬ್ಯಾಡ ಅಪ್ಪ, ಹೊಡಿತಾನಂತ ನೋಡೋಯಪ್ಪ ಇವನ್ನ ಸುಮ್ಮನೆ ಬಿಡೋನು ಬೇಡ. ಇವನ್ನ ಕೋಟಿಗಳೇನು ಅಲುಮಿನಿ ಇಸ್ಕೊಳ್ಳೋನು, 10 ಲಕ್ಷ ಇಟ್ಕೋ ಇಸ್ಕೊಳ್ಳೋನು ಇವನ ಕಡೆ. ಅಯ್ಯೋ ಇಲ್ರಿ ಮಾವರ, ನಾವು ಹಂಗೆ ಚೇಷ್ಟೆ ಮಾಡೀನಿ, ಈಗೇನು ಹೊಂಟ್ಲಲ್ಲ. ಅಯ್ಯೋ ಬಾ ಮಗನ, ನಿಂಗೆ ಮಾಡ್ತೀನಿ ಬಾ ನಿಂಗೆ. ಅಯ್ಯೋ ನಾನು ಬಿಟ್ಟು ಹೋಗ್ಬೇಡ ಯವ್ವ, ನಾನು ಗೌರ್ಮೆಂಟ್ ಜಾಬ್ ಹೋದ್ರೂ ಚಿಂತಿಲ್ಲ, ಬಟ್ ನೀನು ಬೇಕೇ ಯವ್ವ ನನಗೆ. ಬಾರ ನನ್ನ ನೀನು ಗೆಲ್ಲಲಾರೆ ತಿಳಿದು ಚಲವೇತಕ್ಕೆ, ಎಲ್ಲರದ್ರ ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂತ ನಿಂದ ಸೋಲೋಕೆ ಆಸೆಯು ನಿನಗೆ. ಅತ್ತೆ ಏನಾದ್ರು ಅಂದ್ರ? ಇಲ್ಲಪ್ಪ, ನನ್ನ ಪಾಡಿಗೆ ನಾ ಹಾಡ್ತಾ ಇದ್ದೀನಿ. ಓ ನಂಗೆ ಗೊತ್ತಾಗಲ್ವಾ ನೀನು ನನಗೆ ಆಡ್ತಿದ್ದಿ ಅಂತ? ಹಾವಾದ್ರೆ ಕಚ್ಚಬಾರ್ದ, ಚೇಣಾದ್ರೆ ಕಚ್ಚಬಾರ್ದ, ಹೊಟ್ಟೆಯ ನೋವು ಬಂದು ಮೆಟ್ಟಿಯ ಹೋಗಬಾರ್ದ. ಹಾಡ್ಬಿಟ್ಟಿ ಸಸಿ, ನೀನನ್ನಾಗತ್ತಿ ನಂಗೆ? ಅಯ್ಯರಿ ಅತ್ತಿ, ನಾನು ಹಾಡಾಡಕತ್ತೀನಿ ರೀ. ನಂಗೆ ಗೊತ್ತಾಯ್ತು, ನನಗೆ ಹಾವು ಕಚ್ಚಿ ಲಗ್ನ ಮೇಲೆ ಹೋಗೋಣಾಗತ್ತಿ. ಅದಿಲ್ಲ ನನಗೆ ಗೊತ್ತಲೇ, ನೀನು ತಣ್ಣಗ ಇರ್ಬೇಕಂತ ಮಾಡಿ. ಇಲ್ಲಪ್ಪ ಅಲ್ಲ, ಕುಂಬಳಕಾಯಿ ಕಾಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಂತಾರಂತೆ, ಆ ಜಾತಿಯೊಳಗೆ ಸೇರಿದಿರಿ ಅನ್ಸುತ್ತೆ ನೀವು. ಮೇಡಮ್, ನೀವು ಮಾಡಿರೋ ಹೇರ್ ಸ್ಟೈಲ್ ಮಾತ್ರ ನಂಗೆ ತುಂಬ ಇಷ್ಟ ಆಗಿದೆ, ಆದರೆ ನಮ್ಮ ಹಸ್ಬೆಂಡಿಗೆ ಇಷ್ಟ ಆಗ್ತಿಲ್ವಂತೆ. ಏನು ಪ್ರಾಬ್ಲಮ್ ಇಲ್ಲ, ನನ್ನ ಕಡೆ ತುಂಬ ಆಪ್ಷನ್ಸ್ ಇದ್ದಾವೆ. ತೋರಿಸಿ ನೋಡೋಣ. ನೋಡಿ, ಇವನ ಹೆಸರು ಆಕಾಶ್ ಅಂತ, ತುಂಬ ರಿಚ್ ಇದ್ದಾನೆ. ಆಮೇಲೆ ನಿಮಗೆ ಶಾಪಿಂಗ್ ಎಲ್ಲ ಮಾಡಿಸ್ತಾನೆ. ಆಮೇಲೆ ಇವನ ಹೆಸರು ರವಿ ಅಂತ, ಹೇರ್ ಕಟ್ಟು ಮತ್ತು ಸೇವಿಂಗು ಆಮೇಲೆ ಇದೆಲ್ಲ ನಮ್ಮ ಕಡೆನೇ ಮಾಡಿಸ್ಕೊತಾನೆ. ಆಮೇಲೆ ಇವನ ಹೆಸರು ಅಕ್ಷಯ್ ಅಂತ, ಇವನು ಮಾಡೆಲ್ ಇದ್ದಾನೆ. ಇದನ್ನ ಬಾಡಿ ಮಾಡಿದಾನಂದರೆ ಹಂಗೆ ಬಾಡಿ ಮಾಡಿದ್ದಾನೆ. ನಿಮ್ಮ ಸರ್ವೀಸ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ನಿಮ್ಗೆ ಹೆಲ್ಪ್ ಮಾಡ್ತಾನೆ. ಆ್ಯಂಡ್ ನೀವು ಯಾವ ಥರ ಏನೇ ಡ್ರೆಸ್ ಹಾಕ್ಕೊಂಡ್ರೂ ಕಲರಿಂಗ್ ಮಾಡಿದ್ರೂ ಹೆಲ್ಪ್ ಮಾಡ್ತಾನೆ. ಸೊ ನಿಮ್ಗೆ ಸೂಟ್ ಆಗುತ್ತೆ ನೋಡಿ. ಹುಚ್ಚುಗುಚ್ಚಾಗಿ ಅಣ್ಣ, ಬಾರ ಹೋಗೋಣ, ಬಾ.
ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರದ್ರ ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ ನನ್ನಂತ ನಿಂದ ಸೋಲೋಕೆ ಆಸೆಯು ನಿನಗೆ. ಅತ್ತೆ ಏನಾದ್ರು ಅಂದ್ರ? ಇಲ್ಲಪ್ಪ, ನನ್ನ ಪಾಡಿಗೆ ನಾ ಹಾಡ್ತಾ ಇದ್ದೀನಿ. ಓ, ನಂಗೆ ಗೊತ್ತಾಗಲ್ವಾ ನೀನು ನನಗೆ ಆಡ್ತಿದ್ದಿ ಅಂತ? ಹಾವಾದ್ರೆ ಕಚ್ಚಬಾರ್ದ, ಚೇಣಾದ್ರೆ ಕಚ್ಚಬಾರ್ದ, ಹೊಟ್ಟೆಯ ನೋವು ಬಂದು ಮೆಟ್ಟಿಯ ಹೋಗಬಾರ್ದ. ಏ ಹಾಡ್ಬಿಟ್ಟಿ ಸಸಿ, ನೀನನ್ನಾಗತ್ತಿ ನಂಗೆ? ಅಯ್ಯರಿ ಅತ್ತಿ, ನಾನು ಹಾಡಾಡಕತ್ತೀನಿ ರೀ. ನಂಗೆ ಗೊತ್ತಾಯ್ತು. ನನಗೆ ಹಾವು ಕಚ್ಚಿ ಚೋಳು ಕಚ್ಚಿ ಲಗ್ನ ಮೇಲೆ ಹೋಗೋಣಾಗತ್ತಿ ಅದಿಲ್ಲ ನೀನು. ನನಗೆ ಗೊತ್ತಲೇ ನೀನು ತಣ್ಣಗ ಇರ್ಬೇಕಂತ ಮಾಡಿ. ಇಲ್ಲಪ್ಪ ಇಲ್ಲಪ್ಪ. ಅಲ್ಲ, ಕುಂಬಳಕಾಯಿ ಕಾಳ ಅಂದ್ರೆ ಹೆಗಲು ಮುಟ್ಕೊಂಡು ನೋಡ್ಕೊಂತಾರಂತೆ, ಆ ಜಾತಿಯೊಳಗೆ ಸೇರಿದಿರಿ ಅನ್ಸುತ್ತೆ ನೀವು. ಅರುಣ್ ಬೈಕ್ ಸ್ಟಾಪ್ ಮಾಡು, ಸ್ಟಾಪ್ ಮಾಡು, ಸ್ಟಾಪ್ ಮಾಡು. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ನಾವು ಮತ್ತೆ ಮನೆ ಸಿಗುತ್ತೆ, ಬೇಡ ಸ್ಟಾಪ್ ಮಾಡು. ಯವ್ವ ತಾಯಿ, ನಮ್ಮಿಬ್ರದ್ದು ಮದುವೆ ಆಗಿದೆ. ಈಗ ನಾವಿಬ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಲ್ಲ, ಮದುವೆ ಆಗಿರೋ ಗಂಡ ಹೆಂಡತಿ. ಬಾ ಹೋಗೋಣ. ಅಯ್ಯೋ ಹೌದಲ್ಲ. ಅಲ್ಲ, ಬೀಚ್ ಕರ್ಕೊಂಡು ಬಂದಿಯಲ್ಲ, ಬೀಚ್ಗೆ ಯಾರಾದ್ರೂ ನಮ್ಮ ರಿಲೇಟಿವ್ ಬಂದ್ರೆ ಮುಗ್ದ ಹೋಯ್ತು ನನ್ನ ಕತೆ. ನಮ್ಮ ಮನೆಯವ್ರು ಬಂದು ಹೇಳ್ಬಿಡ್ತಾರೆ. ಅಲ್ಲ, ನೀ ಕೈಯಾಗ ಅಷ್ಟು ಕೊಂಡು ಬಳಿ ಹಾಕೊಂಡಿದ್ವಿ, ಇದು ಹಸಿರು ಬಳಿ, ನಿಂಗೆ ಅಷ್ಟು ಗೊತ್ತಾಗಲ್ಲ ನಮ್ಮ ಮದುವೆ ಆಗೈತೆ ಅಂತ ಹೇಳಿ. ಅಯ್ಯೋ ಹೌದಲ್ಲ. ಅಲ್ಲೋಡಲ್ಲ ನಮ್ಮ ಅಂಕಲ್ ಬರಕತ್ತಾರ, ನೀವು ವೇಟ್ರಾಗು ಹೋಗು. ನಿನ್ನ ಕೈ ಕೊಳ್ಳಕ್ಕೆ ಕೈ ಆಡಿಸಂದಿಟ್ಟೆ. ಯವ್ವ, ತಾಳಿ ಕಟ್ಟಿದ ಗಂಡ ದಿನ ನಿನ್ನ ಬಾಯ್ ಫ್ರೆಂಡ್ ಅಲ್ಲ ಇವಾಗ. ನಾ ಇಬ್ರು ಗಂಡ ಹೆಂಡತಿ, ನೋಡ್ಲಿ ಬಿಡು. ಅಯ್ಯೋ, ಬೆಲ್ಲ ಹೊಡ್ಯಾಕತ್ತೈತಿ, ಮಮ್ಮಿ ಬಂದ್ಲ ಅನ್ಸುತ್ತೆ. ನಡಿ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಿ ನಡಿ ನೀನು. ಏ ಹುಚ್ಚಿಗಿಚ್ಚಾಗಿಯೇನ, ನಾನು ನಿನ್ನ ಗಂಡ ಅದೀನಿ. ಇದು ನಿನ್ನ ಮನಿ. ಬಂದ್ರೆ ಏನಾಯ್ತು, ಬರಲಿ ಬಿಡು. ನಮ್ಮ ಅತ್ತೆಕ್ಕಿ ನಮ್ಮಿಬ್ಬರದು ಮದುವೆ ಆಗೈತಿ. ನಾವಿಬ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಲ್ಲ, ಮದುವೆ ಆಗೈತಿ. ಅರೇ, ನಾನು ನಿಮ್ಗೆ 3 ಕ್ವಶನ್ ಕೇಳ್ತೀನಿ, ಪಟ ಆನ್ಸರ್ ಹೇಳ್ಬೇಕಾ? ಹಾಂ ಸರಿ, ಕೇಳು. ರ್ಯಾಂಡಮ್ ಆಗಿ ಒಂದು ಹುಡುಗಿ ಹೆಸರು ಹೇಳ. ಸ್ನೇಹ. ನನ್ನ ಹೆಸರು ಯಾಕೆ ತಗೊಳ್ಳಿಲ್ಲ? ನೀ ರ್ಯಾಂಡಮ್ ಆಗಿ ಕೇಳಿದ್ವಿ, ನಾನು ಯಾವುದೋ ಒಂದು ಹುಡುಗಿ ತಗೋದೆ. ನಿನ್ನ ಹೆಸರು ನನ್ನ ವೈಫ್, ನಿನ್ನ ಹೆಸರು ಹೆಂಗೆ ರ್ಯಾಂಡಮ್ ಆಗಿ ಹೇಳೋಕ್ಕಾಗತ್ತೆ ಹೇಳು? ಸೆಕೆಂಡ್ ಕ್ವಶನ್, ಒಂದದಲ್ಲೇ ಫೇವ್ರೇಟ್ ಚೀಸ್ ಆಗಿರ್ತೈತಿ, ಒಂದದಲ್ಲೇ ನಾನಾಗಿರ್ತೀನಿ. ನೀವು ಅದ್ರಾಗೆ ಯಾವುದನ್ನೇ ಸೆಲೆಕ್ಟ್ ಮಾಡ್ತೀರಿ? ಓಬಿಯಸ್ಲಿ ನಿನ್ನನ್ನು ಸೆಲೆಕ್ಟ್ ಮಾಡ್ತೀನಿ ನಾನು. ಅಲ್ಲ, ನನ್ನ ಹೆಸರು ಯಾಕೆ ನೀವು ತಗೊಳ್ಳಿಲ್ಲ ಫೇವ್ರೇಟ್ ಚೂಸ್ ಒಳಗೆ? ಯಾಕೆ ತಗೊಳ್ಳಿಲ್ಲ ಅದನ್ನ ಹೇಳಿ ಫಸ್ಟ್. ಅದು ಸಾರಿ. ಹೋಗ್ಲಿ, ಲಾಸ್ಟ್ ಕ್ವಶನ್. ಇವಾಗ ಫ್ಲರ್ಟಿಂಗ್ ಮಾಡೋದು ಬಿಟ್ಟರೋ ಏನಿಲ್ಲೋ? ಎಸ್ ಆರ್ ನೋ ಅಷ್ಟ? ಹಾಂ ಎಸ್ ನೋ. ಅವ್ವ ಕರೆದಿ ಬಂದೆ ನಿಂದ್ರ. ಏನು ಕಷ್ಟೊಂದು ಸಿಟ್ಟಾಗಿದೆಯಾ? ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿನ್ನ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ನಾನು ಮಾತಾಡ್ತಾನೆ ಇಲ್ಲ. ಹಾಗಾದ್ರೆ ನನ್ನ ಮೇಲೆ ಆಣೆ ಮಾಡಿ ಹೇಳು. ನಿನ್ನ ಮೇಲೆ ಆಣೆಗೂ? ಹಾಗಾದ್ರೆ ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳು ನೋಡೋಣ. ಅದು ಇಂದು ಮತ್ತೆ ನಿಧಿ ಜೋಡಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಮಕ್ಕಳ, ಇಬ್ರು ಸರಿಯಾಗಿ ಕೇಳಿಸ್ಕೊರಿ. ನಾನು ನಿಮಗೆ ಇವತ್ತು ಟ್ರಿಕ್ಕಿ ಪೀಪಲ್ ಬಗ್ಗೆ ಹೇಳ್ಕೊಡ್ತೀನಿ. ಟ್ರಿಕ್ಕಿ ಪೀಪಲ್ ಅಂದ್ರೆ ಯಾರು ಗೊತ್ತಾ? ಕುತಂತ್ರ ಜನಗಳು ಕನ್ನಡದಾಗ. ಅವ್ರು ಏನಾದರೂ ನಿಂಗೆ ನಾ ಒಂದು ಸೀಕ್ರೆಟ್ ಹೇಳ್ತೀನಿ, ನಿಮ್ಮಮ್ಮ ಹೋಗಿ ಏನು ಹೇಳಬೇಡ ಅಂತ ಹೇಳ್ತಾರಲ್ಲ, ಅವ್ರ ಮಾತು ಯಾವತ್ತು ಕೇಳಕ್ಕೆ ಹೋಗಬಾರ್ದು. ಮಮ್ಮಗೆ ಏನಾದರೂ ಮುಚ್ಚಿಟ್ಟು ಕೆಲಸ ಮಾಡ್ತೀರಾ ನೀವು? ನೋ ಮಮ್ಮ. ಆಮೇಲೆ ಅವ್ರು ಏನಾದರೂ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ಟಚ್ ಮಾಡಿದರೆ ಇಮಿಡಿಯೇಟ್ ಆಗಿ ನನಗೆ ಬಂದು ಹೇಳಬೇಕು. ಅವಾಗ ಅವ್ರು ಏನು ಹೇಳ್ತಾರೆ ನಿನಗೆ, ನಿಮ್ಮ ಅಮ್ಮಗೆ ಹೇಳಬೇಡ, ಅದು ಮಾಡಬೇಡ ಅಂತ ಹೇಳ್ತೀವಿ. ಪ್ರೈವೇಟ್ ಪಾರ್ಟ್ನ ಯಾರನ್ನೂ ಟಚ್ ಮಾಡಬಾರ್ದು, ಇಬ್ರಿಗೂ ಕೂಡ. ಓಕೆ? ಸರಿ ಮಮ್ಮ. ಆಮೇಲೆ ಅವರು ನಿಮಗೊಂದು ಕೆಲಸ ಹೇಳ್ತಾರೆ, ಅದು ನಿಮಗೆ ಮಾಡೋಕೆ ಇಷ್ಟ ಇರೋದಲ್ಲ, ಅಥವಾ ಆ ಕೆಲಸ ಚಲೋ ಇರೋಲ್ಲ. ಅದನ್ನು ನಾನು ನಿಮಗೆ ಮಾಡ್ತೀನಿ, ನೀವು ಮಾಡಿದರೆ ಬಿಗ್ ಚಾಕ್ಲೇಟ್ ಕೊಡ್ತೀನಿ, ಸ್ಮಾಲ್ ಇಲ್ಲ ನಮ್ಮ ಮನೆಗೆ ಬಾ, ನಾನು ನಿಮಗೆ ಏನಾದರೂ ಕೊಡಿಸ್ತೀನಿ, ಅಥವಾ ಈ ಕಾರಲ್ಲಿ ಕೂತ್ಕೋ, ನಾನು ನಿಮಗೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿದರೆ ನೀವು ಯಾವತ್ತೂ ಹೋಗಬಾರ್ದು. ಓಕೆ? ಸರಿ. ಆಮೇಲೆ ಈ ಟ್ರಿಕ್ಕಿ ಪೀಪಲ್ಸು ಅಥವಾ ಈ ಕುತಂತ್ರಿಗಳ ಜನ ಮನೇಲೇ ಹೊರಗಿರ್ಬೇಕಂತ ಏನಿಲ್ಲ, ಮನೇಲೂ ಇರ್ತಾರೆ. ಈಗ ರಿಲೇಟಿವ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಆಗಿರ್ತಾರೆ. ಅದನ್ನು ನೀವು ಯಾವಾಗಲೂ ಮಮ್ಮ ಮುಂದೆ ಬಂದು ಕ್ಲಿಯರ್ ಆಗಿ ಹೇಳ್ತಿರ್ಬೇಕು, ಯಾವುದನ್ನು ಮುಚ್ಚಿಟ್ಕೋಬಾರ್ದು. ಓಕೆ? ಸರಿ ಮಮ್ಮ. ಗುಡ್. ಅಲ್ಲ ರೀ, ಇವತ್ತ ನಿಮ್ಮ ತಂದೆ ಮಾತಾಡೋ ಮಾತಿಗೆ ನಿಮಗೆ ಬೇಜಾರಾಯಿತು ಅಲ್ವಾ? ಹಾಗೆ ನೀವು ಮಾತಾಡೋ ಮಾತುಗಳು ನಮಗೆ ಬೇಜಾರಾಗುತ್ತೆ ಅನ್ನೋ ಸೂಕ್ಷ್ಮತೆ ನಿಮಗೆ ಗೊತ್ತಾಗೋದಿಲ್ವಾ? ಚಿಕ್ಕ ವಿಷಯದಾಗ ನಾನು ಸರಿ ಇದ್ದೀನಾ ಅಂತ ನೀವು ಯಾವಾಗಲೂ ಕೇಳ್ತಿರ್ತೀರ. ನೀವು ಸರಿ ಇದ್ದೀರಾ? ಹಾಗಾದರೆ ನೀವು ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದೀರಾ? ಈಗ ಹಣ ಕೊಟ್ಟರು ಒಳ್ಳೆ ಸಂಸ್ಕಾರ ಕೊಡದೇ ಇರೋ ಜನ ಇರುವಾಗ ನಾನು ನಿಮ್ಮ ಮಕ್ಕಳನ್ನ ಹೆತ್ತು ಅವ್ರಿಗೆಲ್ಲ ಒಳ್ಳೆ ಸಂಸ್ಕಾರ ಕೊಟ್ಟು ಚೆನ್ನಾಗಿ ಬೆಳೆಸ್ತಿದ್ದೀನಿ ತಾನೆ? ಸರಿ ಕಣೆ. ಸೊ ಈ ಮಾತು ನಾನು ಬರೀ ನನ್ನ ಗಂಡಗೆ ಹೇಳ್ತಾ ಇಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಕಳೆದುಕೊಂಡವ್ರಿಗೆ ಗೊತ್ತು ಅದ್ರ ವ್ಯಾಲ್ಯೂ ಏನು ಅಂತ. ಸೊ ನೀವಿಬ್ಬರು ಗಂಡ ಹೆಂಡತಿ ಜಗಳ ಆಡೋದ್ರಿಂದ ನಿಮ್ಮ ಮಕ್ಕಳು ಎಷ್ಟು ನೋವು ಪಡ್ತಾರೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಅವರು ಮನಸ್ಸಲ್ಲಿ ಎಷ್ಟೋ
ಕ್ವಶನ್ಗಳು ಅರೈಸ್ ಆಗ್ತಿರ್ತಾವು. ಸೊ ಅದಕ್ಕಾಗಿ ಮಕ್ಕಳ ಮುಂದೆ ಒಟ್ಟೆ ಜಗಳ ಮಾಡಬೇಡಿ. ನೀವು ಜಗಳ ಮಾಡಿ ಡಿವೋರ್ಸ್ ತಗೊಳ್ಳೋದ್ರಿಂದ ಮಕ್ಕಳು ತಂದೆ ಪ್ರೀತಿನೂ ಸಿಗಲ್ಲ, ತಾಯಿ ಪ್ರೀತಿನೂ ಸಿಗಲ್ಲ. ಸೊ ಹೆಂಗಾದರೂ ಹೊಂದ್ಕೊಂಡೋಗಿ ಅರ್ಥ ಮಾಡಿಸಿ ಕುತ್ಕೊಂಡು ಮಾತಾಡಿ. ಸೊ ಇವಾಗ ನಾನು ನನ್ನ ಗಂಡನಿಗೆ ಅರ್ಥ ಮಾಡಿಸಿದ್ನಲ್ಲ ಹಾಗೆ ಅಳೋದ್ರಿಂದ ಯಾವುದು ಸಮಸ್ಯೆ ಪರಿಹಾರ ಆಗಲ್ಲ. ಮಕ್ಕಳ ಇಬ್ರು ಸರಿಯಾಗಿ ಕೇಳಿಸ್ಕೊರಿ. ನಾನು ನಿಮಗೆ ಇವತ್ತು ಟ್ರಿಕ್ಕಿ ಪೀಪಲ್ ಬಗ್ಗೆ ಹೇಳ್ಕೊಡ್ತೀನಿ. ಟ್ರಿಕ್ಕಿ ಪೀಪಲ್ ಅಂದ್ರೆ ಯಾರು ಗೊತ್ತಾ? ಕುತಂತ್ರ ಜನಗಳು ಕನ್ನಡದಾಗ. ಅವ್ರು ಏನಾದರೂ ನಿಂಗೆ ನಾ ಒಂದು ಸೀಕ್ರೆಟ್ ಹೇಳ್ತೀನಿ, ನಿಮ್ಮಮ್ಮ ಹೋಗಿ ಏನು ಹೇಳಬೇಡ ಅಂತ ಹೇಳ್ತಾರಲ್ಲ, ಅವ್ರ ಮಾತು ಯಾವತ್ತು ಕೇಳಕ್ಕೆ ಹೋಗ್ಬಾರ್ದು. ಮಮ್ಮಗೆ ಏನಾದರೂ ಮುಚ್ಚಿಟ್ಟು ಕೆಲಸ ಮಾಡ್ತೀರಾ ನೀವು? ನೋ ಮಮ್ಮ. ನೋ ಮಮ್ಮ. ಆಮೇಲೆ ಅವ್ರೇನಾದರೂ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ಟಚ್ ಮಾಡಿದರೆ ಇಮಿಡಿಯೇಟಾಗಿ ನನಗೆ ಬಂದು ಹೇಳಬೇಕು. ಅವಾಗ ಅವ್ರು ಏನು ಹೇಳ್ತಾರೆ ನಿನಗೆ, ನಿಮ್ಮ ಅಮ್ಮಗೆ ಹೇಳಬೇಡ, ಅದು ಮಾಡಬೇಡ ಅಂತ ಹೇಳ್ತೀವಿ. ಪ್ರೈವೇಟ್ ಪಾರ್ಟ್ನ ಯಾರನ್ನೂ ಟಚ್ ಮಾಡಬಾರ್ದು, ಇಬ್ರಿಗೂ ಕೂಡ. ಓಕೆ? ಸರಿ ಮಮ್ಮ. ಆಮೇಲೆ ಅವರು ನಿಮಗೊಂದು ಕೆಲಸ ಹೇಳ್ತಾರೆ, ಅದು ನಿಮಗೆ ಮಾಡೋಕೆ ಇಷ್ಟ ಇರೋದಲ್ಲ ಅಥವಾ ಆ ಕೆಲಸ ಚಲೋ ಇರಲ್ಲ. ಅದನ್ನು ನಾನು ನಿಮಗೆ ಮಾಡ್ತೀನಿ, ನೀವು ಮಾಡಿದರೆ ಬಿಗ್ ಚಾಕ್ಲೇಟ್ ಕೊಡ್ತೀನಿ, ಸ್ಮಾಲ್ ಇಲ್ಲ ನಮ್ಮ ಮನೆಗೆ ಬಾ ನಾನು ನಿಮಗೆ ಏನಾದರೂ ಕೊಡಿಸ್ತೀನಿ, ಅಥವಾ ಈ ಕಾರಲ್ಲಿ ಕುತ್ಕೋ ನಾನು ನಿಮಗೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿದರೆ ನೀವು ಯಾವತ್ತೂ ಹೋಗಬಾರ್ದು. ಓಕೆ? ಸರಿ. ಆಮೇಲೆ ಈ ಟ್ರಿಕ್ಕಿ ಪೀಪಲ್ಸು ಅಥವಾ ಈ ಕುತಂತ್ರಿಗಳ ಜನ ಮನೇಲೇ ಹೊರಗಿರ್ಬೇಕಂತ ಏನಿಲ್ಲ, ಮನೇಲೂ ಇರ್ತಾರೆ. ಈಗ ರಿಲೇಟಿವ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಆಗಿರ್ತಾರೆ. ಅದನ್ನು ನೀವು ಯಾವಾಗಲೂ ಮಮ್ಮ ಮುಂದೆ ಬಂದು ಕ್ಲಿಯರಾಗಿ ಹೇಳ್ತಿರ್ಬೇಕು, ಯಾವುದನ್ನು ಮುಚ್ಚಿಟ್ಕೋಬಾರ್ದು. ಓಕೆ? ಸರಿ ಮಮ್ಮ. ಗುಡ್. ಅಡಿ ಅಂದ್ರೆ ಏನಿದು ಕಾಲ್ ಮೇಲೆ ಕಾಲು ಇಟ್ಕೊಂಡು ಕುಂತಿದ್ರಲ್ಲ ನನ್ನ ಮುಂದೆ? ಅದು ಅಲ್ಲದೆ ಇಂಥವೆಲ್ಲ ಡ್ರೆಸ್ಗಳು ಹಾಕೊಂತಾರನ? ನಮ್ಮ ಕಾಲದಾಗ ಹೆಂಗೆ ಹಾಕೊಂತಿದ್ರು ಗೊತ್ತಾನ ಹುಡುಗರು ಡ್ರೆಸ್ಗಳು? ನಮ್ಮ ಮನೆಯವರೆಲ್ಲ ಕುರ್ತಾ ಪೈಜಾಮ್ ಹಾಕೊಂತಿದ್ರು. ಆಮೇಲೆ ಕೈಯಂದು ಉಂಗ್ರ ಎಲ್ಲಿಟ್ಟಿರಿ? ಎಂಗೇಜ್ಮೆಂಟ್ ಉಂಗ್ರ ಅದು ತುಂಬಾ ಟೈಟ್ ಆಯ್ತು, ಅದಕ್ಕೆ ತೆಗೆದಿಟ್ಟೆ. ಹೌದಾ? ಉಂಗ್ರಾನು ತೆಗೆದಿಟ್ಟಿರಿ? ಮತ್ತೆ ನಾವು ನಿಮಗೆ ಚೈನಾ ಹಾಕಿದ್ವಲ್ಲ ಅದನ್ನೇ ಇಟ್ಟಿರಿ. ಇದು ಭಾಳ ತಪ್ಪು ನೋಡ್ರಿ, ಇದನ್ನ ಹಾಕೋಬೇಕು ನೀವು ಯಾವಾಗಲೂ. ಆಮೇಲೆ ಇವಾಗ ತಾನೇ ನಿಮ್ಮದು ಮದುವೆ ಆಗಿದೆ, ಮದುವೆಗೆ ಏನು 10 ವರ್ಷ ಆಗಿಲ್ಲ, 1 ವರ್ಷ ಆಗೈತೆ. ಬರೀ ಚೈನಾ ಹಾಕೋರಿ, ಆಮೇಲೆ ನಾವು ಕೊಟ್ಟರು ಎಲ್ಲ ಉಂಗ್ರಾನು ಹಾಕೋರಿ. ಇದು ನಮ್ಮ ದೊಡ್ಡ ಮರ್ಯಾದೆ ಹೋಗುತ್ತಿದೆ 4 ಜನಗಳ ಮಧ್ಯೆ, ನಮ್ಮ ಬೀಗ್ರ ನಡುವೆ. ದಾಡಿ ಎಷ್ಟು ಅಸಹ್ಯವಾಗಿ ಸೇವಿಂಗ್ ಮಾಡ್ಕೊಂಡ್ರಲ್ಲ. ಮೀಸೆ ಯಾರ ಬಿಡಬೇಕಿಲ್ಲ, ಮೀಸೆನೂ ಬಿಟ್ಟಿಲ್ಲ. ಒಂಥರ ಕಾಣಕತ್ತೀರಿ ನೀವು, ಅಂದರೆ ಹೆಣ್ಮಕ್ಳಿಗತ್ತೆ. ಮೀಸೆ ಎಲ್ಲ ಬಿಡ್ರಿ, ಗಂಡ್ಮಕ್ಳು ಯಾವತ್ತಿದ್ರು ಮೀಸೆ ಇರ್ಬೇಕು. ಮೀಸೆ ನೋಡ್ರಿ ನಮ್ಮ ಮನೆಯಾರ ಮೀಸೆ ತಿರ್ಯಾಕತ್ರ ಹೆಂಗೆ ಕಾಣ್ತಾರ. ಬಿಡ್ತೀನಿ. ಸಾಕು ಬರೀ ಇದನ್ನ ಮಾಡ್ತೀರೇನೀಗ? ಟಿವಿ ನೋಡ್ಕೊಂತ ಕುಂದ್ರದು ಹೋಗಿ ನಡ್ರಿ, ಆಫೀಸ್ ಕೆಲ್ಸಕ್ಕೆ ಹೋಗ್ರಿ. ಬರ್ತೀನಿ ಅತ್ತೆ, ನಮಸ್ಕಾರ. ಚೆನ್ನಾಗಿರು. ಹೆಂಗ್ ನೋಡ್ಕೊಂತಾನವ ನಿನ್ ಗಂಡ? ಯವ್ವ ನನ್ನ ಗಂಡ ಬಾಳ ಒಳ್ಳೆವ್ವ, ಒಂದ್ ಹುಡುಗಿ ಮಕ್ಕ ನೋಡಂಗಿಲ್ಲವ. ಆದ್ರ ಎಲ್ಲಾ ಹುಡುಗಿಯಾರು ಇಕ್ಕಿಗೆ ಇವಂಗ ಕಾಲ್ ಮಾಡ್ತಾರ. ನನ್ ಗಂಡಗ ಗೋವಾ ಬ್ಯಾಂಕಾಕು ಇದೆಲ್ಲ ಇಷ್ಟನೇ ಇಲ್ಲ. ಆದ್ರೂ ಏನ್ ಮಾಡಿದಿ, ಆಫೀಸ್ನವರು ನನ್ನ ಮಕ್ಕಳು ಅಲ್ಲಿಗೆ ಕಳಿಸ್ತಿರ್ತಾರೆ. ಅದೇನೋ ಇನ್ಸ್ಟಾಗ್ರಾಮ್ ಅಂತವ, ಅದರಲ್ಲಿ ನನ್ನ ಗಂಡ ಎಲ್ಲ ಹುಡುಗಿರು ಲೈಕ್ ಮಾಡ್ತಾರೆ. ಅದು ಲೈಕ್ ಮಾಡಿದರೆ ಏನಾಗುತ್ತೆ ಅಂತ ನಾನು ಕೇಳಿದೆ. ಅದಕ್ಕೆ ಲೈಕ್ ಮಾಡಿದರೆ ಅವ್ರಿಗೆ ಆಶೀರ್ವಾದ ಅಂದ್ರು. ನಾನು ಮಾಡಿ ಹಾಗಾದ್ರೆ ಅಂದೆ. ನನ್ನ ಗಂಡ ತುಂಬ ಕೆಲಸ ಮಾಡ್ತಾರೆ ಅಮ್ಮ, ರಾತ್ರಿ ಎಲ್ಲ ಮಾತಾಡ್ತಿರ್ತಾರೆ ಹುಡುಗಿ ಜೋಡಿ. ಕೇಳಿದರೆ ಕ್ಲೈಂಟ್ ಮೀಟಿಂಗು, ಇಲ್ಲಾಂದರೆ ವುಮನ್ ಎಂಪವರ್ಮೆಂಟು ಅಂತ ಹೇಳ್ತಿರ್ತಾರೆ. ನಾನು ಮಾಲ್ಗೆ ಹೋಗಿದ್ದೆ, ಯಾವುದೋ ಹುಡುಗಿ ಜೋಡಿ ಶಾಪಿಂಗ್ ಮಾಡ್ತಾ ಇದ್ರು. ನಾನು ಕೇಳಿದೆ, ಏನ್ರಿ ಯಾವ ಹುಡುಗಿ ಜೋಡಿ ಶಾಪಿಂಗ್ ಮಾಡ್ತಿದ್ದೀರಾ ಅಂತ. ಅದಕ್ಕೆ ಇಂಟರ್ನ್ಯಾಷನಲ್ ಕ್ಲೈಂಟು ಶಾಪಿಂಗ್ ಬಂದಿದ್ವಿ, ಕ್ಲೈಂಟ್ನ ಖುಷಿ ಇಡಬೇಕು ಅಂದರು. ನನ್ನ ಗಂಡ ಮೊನ್ನೆ ಕುಡಿದಿದ್ದ ಸ್ಮೆಲ್ ಬಂತು. ಅದಕ್ಕೆ ನಾನು ಕೇಳಿದೆ, ಅವ್ರ ಆಫೀಸ್ನವರು ಫೋರ್ಸಬಲಿ ಕುಡ್ಸಕ್ಕೆ ಹೋಗಿ ಮೈ ಮೇಲೆಲ್ಲ ಚೆಲ್ಬಿಟ್ಟಿದಾರಂತೆ. ನನ್ನ ಗಂಡ ತುಂಬ ಒಳ್ಳೆಯವನ ಅಮ್ಮ, ಬಂಗಾರ. ಬೆಪ್ ತಕಡಿ ಅಂದರೆ ಓ ಅಂತೀಯ ಕಣೆ ನೀನು. ಸಂಗೀತ ಬಾಯಿಲ್ವಾ? ಹೇಳ್ರಿ ಅತ್ತೆ. ಇವತ್ತು ಅಡಿಗೆ ಭಾಳ ಚಲೋ ಆಗಿತ್ತವ. ರೊಟ್ಟಂತರೂ ಹಂಗೆ 3-4 ಹಂಗೆ ತಿಂದೆ ನಾನು. ಬಿಸಿ ಮಾಡಿಕೊಟ್ಟು ಚಲೋ ಆಗಿತ್ತವ ಎಲ್ಲ. ಧನ್ಯವಾದಗಳು ಅತ್ತೆ. ಒಂದು ಕೆಲಸ ಮಾಡು, ನೀನೀಗ ಊಟ ಮಾಡ, ನಾ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ. ಇಲ್ಲ ಬ್ಯಾಡ್ರಿ ಅತ್ತೆ, ಮಾಡ್ಕೊತೀನ. ಎಲ್ಲರೂ ಬಿಸಿದ ಮಾಡ್ಕೊಡ್ತೀವಿ, ಎಲ್ಲರಿಗೂ ಬಿಸಿದ ತಿಂತಾರ. ನೀನು ಯಾಕ ತಂಗಳದ್ದು ಆರಿದ ಮೇಲೆ ತಿನ್ನೋದು? ನಾ ಮಾಡ್ಕೊಡ್ತೀನಿ ಬಾ. ಸರಿ ರೀ ಅಮ್ಮ. ಏನ್ ಯವ್ವ ಸಸಿ ಮೇಲೆ ಬಾ ಪ್ರೀತಿ ಬಂದ್ಬಿಟ್ಟೈತಿ? ಹೌದಪ್ಪ, ಮತ್ತೆ ವಯಸ್ಸಾದ್ಮೇಲೆ ನಮಗೆ ರೊಕ್ಕ ರೂಪಾಯಿ ಬೇಕಾಗಿಲ್ಲ. ನೆಮ್ಮದಿಯಿಂದ 2 ಹೊತ್ತು ಊಟ ಸಿಕ್ಕರೆ ಸಾಕು ನಮಗಾಗ. ಅದನ್ನ ಯಾರು ಮಾಡ್ತಾರ? ಸಸಿನ ಮಾಡಕ್ಕಿಲ್ಲ. ನೀ ಅಂತರೂ ಮುಂಜಾನಿಂದ ಸಂಜೆ ತನ ಆಫೀಸ್ಗೆ ಹೋಗವ. ಮಗಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಯಾಳು. ಮತ್ತು ನನ್ನ ಜೋಡಿ ಇರೋರು ಯಾರು? ಸಸಿನ ಇರಾಕಿಲ್ಲ. ಹಂಗಿದ್ದಾಗ ನಾ ಆಕಿ ಜೋಡಿ ಪ್ರೀತಿಯಿಂದ ಮಾತಾಡಿ ಆಕಿಗೆ 2 ರೊಟ್ಟಿ ಮಾಡಿಕೊಟ್ರೆ ತಪ್ಪೇನೈತಿ ಹೇಳ? ಹೌದವ್ವ, ನೀ ಹೇಳೋದು ಖರೆ ಐತಿ ನೋಡು. ಇದನ್ನೆಲ್ಲರೂ ತಿಳ್ಕೊಬೇಕು. ಹೌದು ಮಗನ. ಸಂಗೀತ ಬಾಯಿಲ್ವಾ? ಹೇಳ್ರಿ ಅತ್ತೆ. ಇವತ್ತು ಅಡಿಗೆ ಭಾಳ ಚಲೋ ಆಗಿತ್ತವ. ರೊಟ್ಟಂತರೂ ಹಂಗೆ 3-4 ಹಂಗೆ ತಿಂದೆ ನಾನು. ಬಿಸಿ ಮಾಡಿಕೊಟ್ಟು ಚಲೋ ಆಗಿತ್ತವ ಎಲ್ಲ. ಧನ್ಯವಾದಗಳು ಅತ್ತೆ. ಒಂದು ಕೆಲಸ ಮಾಡು, ನೀನೀಗ ಊಟ ಮಾಡ, ನಾ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ. ಇಲ್ಲ ಬ್ಯಾಡ್ರಿ ಅತ್ತೆ, ಮಾಡ್ಕೊತೀನ.
ಎಲ್ಲರೂ ಬಿಸಿ ಬಿಸಿದ ಮಾಡ್ಕೊಡ್ತೀವಿ, ಎಲ್ಲರಿಗೂ ಬಿಸಿ ಬಿಸಿದ ತಿಂತಾರ. ನೀನ್ ಯಾಕ ತಂಗಳದ್ದು ಆರಿದ ಮೇಲೆ ತಿನ್ನೋದು? ನಾ ಮಾಡ್ಕೊಡ್ತೀನಿ ಬಾ. ಸರಿ ರೀ ಅಮ್ಮ. ಏನ್ ಯವ್ವ ಸಸಿ ಮೇಲೆ ಬಾ ಪ್ರೀತಿ ಬಂದ್ಬಿಟ್ಟೈತಿ. ಹೌದಪ್ಪ, ಮತ್ತೆ ವಯಸ್ಸಾದ್ಮೇಲೆ ನಮಗೆ ರೊಕ್ಕ ರೂಪಾಯಿ ಬೇಕಾಗಿಲ್ಲ. ನೆಮ್ಮದಿಯಿಂದ 2 ಹೊತ್ತು ಊಟ ಸಿಕ್ಕರೆ ಸಾಕು ನಮಗಾಗ. ಅದನ್ನ ಯಾರು ಮಾಡ್ತಾರ? ಸಸಿನ ಮಾಡಕ್ಕಿಲ್ಲ. ನೀ ಅಂತರೂ ಮುಂಜಾನಿಂದ ಸಂಜೆ ತನ ಆಫೀಸ್ಗೆ ಹೋಗವ. ಮಗಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಯಾಳು. ಮತ್ತು ನನ್ನ ಜೋಡಿ ಇರೋರು ಯಾರು? ಸಸಿನ ಇರಾಕಿಲ್ಲ. ಹಂಗಿದ್ದಾಗ ನಾ ಆಕಿ ಜೋಡಿ ಪ್ರೀತಿಯಿಂದ ಮಾತಾಡಿ ಆಕಿಗೆ 2 ರೊಟ್ಟಿ ಮಾಡಿಕೊಟ್ರೆ ತಪ್ಪೇನೈತಿ ಹೇಳ? ಹೌದವ್ವ, ನೀ ಹೇಳೋದು ಖರೆ ಐತ್ ನೋಡು. ಇದನ್ನೆಲ್ಲರೂ ತಿಳ್ಕೊಬೇಕು. ಹೌದು ಮಗನ. ಅತ್ತೆ ತಗೊಳ್ಳಿ ನಿಮ್ಮ ಮಗಳನ್ನ, ಬರ್ತೀನಿ. ಸಾರಿ ಬರಂಗೇ ಇಲ್ಲ. ಅಳಿಯಂದ್ರಿ 1 ನಿಮಿಷ, ಏನಾಯ್ತು? ಏನಾಯ್ತಾ? ನಿಮ್ಮ ಮಗಳನ್ನ ಕೇಳಿ ಒಂಚೂರು. ಏನಾಯ್ತು ಬಂಗಾರು? ನಾ ಏನು ಮಾಡೇ ಇಲ್ಲ ಅಮ್ಮ. ಅದನ್ನೇ ಹೇಳೋದಕ್ಕೆ ಬಂದಿದ್ದು. ಏನು ಮಾಡೋದಿಲ್ಲ ಅಲ್ಲ, ಏನು ಮಾಡದೇ ಇಲ್ಲ. ಮನೇಲಿ ಬಂದು ಸ್ವಲ್ಪ ನೋಡಿ ಗೊತ್ತಾಗುತ್ತೆ. ಪಾತ್ರೆ ತೊಳಿ ಅಂದ್ರೆ ನೆಗಡಿ ಅಂತಾಳೆ, ಕಸ ಗುಡಿಸು ಅಂದ್ರೆ ಡಸ್ಟ್ ಅಲರ್ಜಿ ಅಂತಾಳೆ, ನಿಂತ್ಕೊಂಡ್ರೆ ಹೊಟ್ಟೆ ನೋವು ಅಂತಾಳೆ, ಕುತ್ಕೊಂಡ್ರೆ ಸೊಂಟ ನೋವು ಅಂತಾಳೆ, ಫ್ಯಾನ್ ಆಫ್ ಮಾಡಿದ್ರೆ ಶೆಕೆ ಅಂತಾಳೆ, ಫ್ಯಾನ್ ಆನ್ ಮಾಡಿದ್ರೆ ಚಳಿ ಅಂತಾಳೆ, ತಿನ್ನಕ್ಕೆ ಏನಾದ್ರು ಬೇಕು ಅಂತಾಳೆ. ಆಚೆ ಕರ್ಕೊಂಡು ಹೋದ್ರೆ 2 ನಿಮಿಷದಲ್ಲಿ ಚಕ್ರ ಬಂದು ಬಿದ್ಕೊಂಡ್ ಬಿಡ್ತಾಳೆ. ಹಾಳಾಗಿ ಹೋಗ್ಲಿ ಅಂತ ಕಾರಲ್ಲಿ ಕರ್ಕೊಂಡು ಹೋದ್ರೆ ಇನ್ನು 2 ಇದು ಸ್ಟ್ರೀಟ್ ದಾಟಿರಂಗಿಲ್ಲ, ವಾಮಿಟಿಂಗ್. ಅಲ್ಲ ಹೋಗ್ಲಿ ಬಿಡು ಅಂತ ಹೆಂಗೋ ಕಷ್ಟಪಟ್ಟು ಕರ್ಕೊಂಡು ಹೋದ್ರೆ ಮನುಷ್ಯ ತಿನ್ನೋ ಹಂಗೆ ಆರ್ಡರ್ ಮಾಡ್ಕೊಂತಾಳೆ. ಎಲ್ಲ ವೆರೈಟಿ ಆರ್ಡರ್ ಮಾಡ್ಕೊಂತಾಳೆ. ಹೋಗ್ಲಪ್ಪ ತಿಂತಾಳ ಅಂತ ಅದು ತಿನ್ನೋದಿಲ್ಲ. ಅದನ್ನು ಚೂರು ತಿಂದು ಅಲ್ಲಿ ಬಿಟ್ಬಿಡ್ತಾಳೆ. ಎಲ್ಲ ಸಿಗೋದೊಂದಿನ ಭಾನುವಾರ ರಜಾ. ಆ ಭಾನುವಾರ ಮನೆಗೆ ಇರ್ಬೇಕಂದ್ರೆ ಶಾಪಿಂಗ್ ಕರ್ಕೊಂಡು ಹೋಗಿ ಅಂತಾಳೆ. ಹೋಗ್ಲಿ ಬಿಡು ಅಂತ ಶಾಪಿಂಗ್ ಕರ್ಕೊಂಡು ಹೋದ್ರೆ ಸಿಗೋದು ಕಣ್ಣಿಗೆ ಕಾಣೋದೆಲ್ಲಾನು ಬೇಕಂತಾಳೆ. ಅಲ್ಲ ರೂಮಲ್ಲಿ ಅಷ್ಟೊಂದು ಸೀರೆಗಳು ಬಿದ್ದಿದೆ, ಆ ಬ್ಲೌಸ್ ಪೀಸ್ ಹೊಲ್ಕೋದಕ್ಕೆ ಎಷ್ಟು ಕೊಂಡ ರೊಕ್ಕ ಕೇಳ್ತಾಳೆ. ಮತ್ತೆ ಸೀರೆ ಬೇಕು ಅಂತಾಳೆ. ಅಲ್ಲಿ ಕಬೋರ್ಡ್ ತೆಗೆದ್ರೆ ಅಷ್ಟು ಕಬೋರ್ಡಿಂದ ಪಟ 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 ಅರ್ಬೆಗಳು ಬೀಳುತ್ತೆ, ಆದ್ರೂ ಇನ್ನೂ ಅರ್ಬೆಗಳು ಬೇಕು ಅಂತಾಳೆ. ಅಷ್ಟೆಲ್ಲ ಇದ್ರೂ ನೋಡಿ ಇವತ್ತು ನಾನು ಜಾಕೆಟ್ ಹಾಕೊಂಡು ಕುಂತವಳೆ. ರಾತ್ರಿ ನೆಮ್ಮದಿಯಾಗಿ ಮಲ್ಕೋಬೇಕಂತಂದ್ರೆ ರಾತ್ರಿ 2 ಗಂಟೆಗೆ ಎಬ್ಬಿಸ್ಬಿಟ್ಟು ನೀನು ನನ್ನ ಲವ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಎಲ್ಲರ ಜೋಬಲ್ಲಿ ನಾ ಹಾಳು ಮುಳು ಏನಾದ್ರು ಇಟ್ಕೊಂಡಿರ್ತಾರೆ. ನನ್ನ ಜೋಬಲ್ಲಿ ಯಾವಾಗ ನೋಡ್ತೀವಿ ಒಂದು ಖರ್ಚಿಪ್ಪು, ಇಲ್ಲ ವಿಕ್ಸು, ಇಲ್ಲ ಟ್ಯಾಬ್ಲೆಟು. ನನಗೆ ನೀವು ಮಗಳು ಕೊಟ್ಟಿಲ್ಲ, ಒಂಥರ ಮೆಂಟಲ್ ಪೇಷಂಟ್ನ ಕೊಟ್ಟಿದ್ದೀರಾ. ಬೇಡವೇ ಬೇಡ ತಾಯಿ, ಇಟ್ಕೊಂಡ್ಬಿಡು ನಿನ್ನ ಮಗಳನ್ನ ಇಲ್ಲಿ. ಅಳಿಯಂದ್ರೆ ನಿನ್ ಕಡೆ 1 ನಿಮಿಷ. ಇಷ್ಟೊಂದೆಲ್ಲ ಕೆಲಸ ಮಾಡ್ಬಿಟ್ಟೆ ಮಗಳೇ ನೀನು. ಹ್ಞೂ ಮಮ್ಮಿ ನಾನು ನೋಡೋದಕ್ಕೆ ಮೆಂಟಲ್ ಪೇಷಂಟ್ ಗದೆ ಕಾಣ್ತೀನಾ? ಇಲ್ಲ ಕಣಮ್ಮ, ನನ್ನ ಬಂಗಾರಿ ನೀನು. ಬೇಜಾರಾಗ್ತಿದ್ರೆ ಏನಾದ್ರೂ ಹೇಳೋತಮ್ಮ. ಅಕ್ಕ, ನೀವು ಹುಡುಗಿರು ಹೆಂಗಂದ್ರೆ ಮದ್ವೆ ಆದಾಗ ಅತ್ತೆ ಇಷ್ಟ ಆಗಲ್ಲ, ನೀವು ಅತ್ತೆ ಆದಾಗ ಸೊಸೆ ಇಷ್ಟ ಆಗಲ್ಲ. ಹಲೋ ಚಾಟ್ ಜಿಪಿಟಿ, ಐ ನೀಡ್ ಯುವರ್ ಹೆಲ್ಪ್. ಹಸ್ಬೆಂಡ್ ಈಗ ಇಮಿಡಿಯೇಟ್ ಆಗಿ ನನಗೆ ಅಟೆನ್ಷನ್ ಕೊಡ್ಬೇಕು. ಏನಾದರೂ ಸಜೆಸ್ಟ್ ಮಾಡು. 10 ಟೈಪ್ ನಾನ್ ವೈಲೆನ್ಸ್ ಅವನ ಮೇಲೆ ಪ್ರಯೋಗ ಮಾಡಕ್ಕೆ. ಒಂದು ವೇಳೆ ಅವ ಈಗ ನನಗೆ ಅಟೆನ್ಷನ್ ಕೊಡಲಿಲ್ಲ ಅಂತ ತಿಳ್ಕೊ, ಇವಾಗ ಫುಲ್ ದೊಡ್ಡ ಫೈಟ್ ಆಗ್ಬೇಕು. ಅಂಥದ್ದೇನಾದ್ರು ಸಜೆಷನ್ ಕೊಡು ನಂಗೆ. ಒಂದೊಂದು ಸಾಲಿ ನಂಗೆ ಹೆಂಗೆ ಅನಿಸ್ತೈತೆ ಅಂದ್ರೆ ನನ್ನ ಗಂಡ ನನ್ನನ್ನು ಮದುವೆ ಆಗೋಣ ಫೋನ್ ಮದುವೆ ಆಗ್ಯಾನೋ ಅನಿಸ್ತಿರ್ತೈತಿ. ಸೊ ಅದಕ್ಕೆ 10 ಥರ ವೇ ನನಗೀಗ ಇಮಿಡಿಯೇಟಾಗಿ ಬೇಕು ನನಗೆ ಈ ಸದ್ಯ. ಥ್ಯಾಂಕ್ ಯು ರೀ. ನೀವು ಕುಡಿದೇನೋ ಕುಡಿತೀರಿ, ಒಳ್ಳೆ ಬ್ರ್ಯಾಂಡ್ ಕುಡೀರಿ ರೀ. ಚಿಕನ್ ಫ್ರೈ ಮಾಡಿದ್ದೀನಿ, ನೀವು ಕುಡಿಯೋ ಮುಂದೆ ತಿಂತೀರಲ್ಲ, ಅದಕ್ಕೆ ತೊಗೊಂಡು ಬರೋಗ್ರಿ, ಕುಡ್ಕೊಂಡು ಬರೋಗ್ರಿ. ರೊಕ್ಕ ತಗೋರಿ ರೀ. ನಮ್ಮಪ್ಪ ನಿಮಗೆ ಎಷ್ಟು ರೊಕ್ಕ ಕೊಡ್ಲಿ ಅಂತ ಕೇಳಾಗತ್ತಾನ. ಒಂದು 20,000 ಕಳ್ಸ ಅಪ್ಪ. ಅವ್ರಿಗೆ 20,000 ಕಳ್ಸಪ್ಪ, ಅವ್ರಿಗೆ ಇಸ್ಪಿಟ್ ಆಡಕ್ಕೆ ಬೇಕಾಗತ್ತೆ ರೀ. ನೀನು ಒಗ್ಯಾನ್ ಮಾಡ್ಬೇಕಾದ್ರೆ ನಿಮ್ಮ ಜೇಬ್ನಾಗ ಹುಡುಗಿ ಖರ್ಚು ಸಿಕ್ತು. ನಂದೇನು ಅಲ್ರಿ ಅದು, ಯಾವ ಹುಡುಗಿದೈತೆ ನೋಡ್ರಿ, ಹೋಗಿ ಕೊಟ್ಟು ಬರ್ರಿ. ಏನು ಪಾಪಕ್ಕೆ ಹುಡುಕ್ತಿರ್ತಾ ರೀ. ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡು ಮೇಲೆ ಫೋನ್ ಮಾಡಾಕತ್ತಾ. ಏನು ಅರ್ಜೆಂಟ್ ಐತಾನ ಕೇಳ್ರಿ ಏನನ್ ರೀ. ನಿನ್ನೆ ಪಕ್ಕದ ಮನೆ ಅಂಕಲ್ ಬಂದಿದ್ದ, ಅವ್ರ ಮಗಳನ್ನೇನೋ ಹೋಗ್ತಾ ಬರ್ತಾ ನೀವು ನೋಡಾಕತ್ತೀರ ಅಂಥೇಳಿ. ಅದಕ್ಕೆ ನಾ ಜಬರ್ದಸ್ತಿಲಿ ಹೇಳಿದೆ ಅವಂಗ. ಅಲ್ಲ ನೋಡೋದು ನನ್ನ ಗಂಡಕ್ಕೆ ಕಣ್ಣು ಕೊಟ್ಟಿರೋದ ನೋಡೋದಕ್ಕೆ, ನೀವೇನು ಅದಕ್ಕೂ ಜಗಳ ಮಾಡ್ತೀರಲ್ಲ, ನೀವು ನೋಡ್ರಿ ಅಂತ ಹೇಳಿದೆ. ಅಯ್ಯೋ, ಎಂತ ಹೆಂಡತಿನ ಪಡೆದಿನ, ಇಂಥ ಹೆಂಡತಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ, ನನ್ನ ಅದೃಷ್ಟ. ಏ ಮಂಗ್ಯ, ಟೈಮ್ ಆಗೈತೆ, ಎದ್ದೇಳ, ಅಡಿಗೆ ಮಾಡೋಗ್ನ. ಅಡಿಗೆ ಮಾಡ್ಯಾಳ, ಹಸು ಆಗೈತೆ ನನಗೆ. ಅಕ್ಕ ಅವನವನು ಇದು ಕನಸ ನಿಜ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ರೀ. ಶಾಪಿಂಗ್ ಹೋಗ್ಬೇಕು, ಒಂದು ಸ್ವಲ್ಪ ರೊಕ್ಕ ಕೊಡ್ರಿ, 1,000 ರೂಪಾಯಿ ಕೊಡ್ರಿ. 1,000 20,000 ಕೊಡ್ತೀನಿ ತಗೋರ, ಮಜಾ ಮಾಡು. ಯಾರು ಹೆಂಡ್ತೀನಿ ಮೊದ್ಲ? ನಿಮ್ಮ ಹೆಂಡ್ತಿರಿ? ಹ್ಞೂ ನನ್ನ ಹೆಂಡತಿ, ಅದಕ್ಕೆ ತಗೋ 20,000 ರೀ. 20,000 ಏನು ಬ್ಯಾಡ್ರಿ, ಒಂದು 5,000 ಕೊಡ್ರಿ ಸಾಕು. ತಗೋ ಮಜಾ ಮಾಡು ರೀ. ನಂಗೆ 20,000 ಬ್ಯಾಡ್ರಿ, 5,000 ರೂಪಾಯಿ ಕೊಡ್ರಿ ಸಾಕು. 5,000 ರೂಪಾಯಿ ಕೊಡ್ರಿ. ಎದ್ದೇಳ ಸಾಕು, ಚಾ ಮಾಡಿ ನಡಿ. ಅಯ್ಯ, ಇದು ಕನಸ. ನಾನಂದು ಮದುವೆಯ ಮಾಡಿಕೊಂಡೆ, ಮನದಾನಂದವನ್ನು ನಾನು ಕಳೆದುಕೊಂಡೆ. ಹಲೋ ಬರ್ರಿ ಇಲ್ಲಿ. ಇದನ್ನ ಯಾರು ಎತ್ತಿಡ್ತಾರಲ್ಲ? ಎತ್ತಿಟ್ಟೆ.
ಹೌದಾ ಮಜಾ ಬರಲಿಲ್ಲ. ಹಲೋ, ಯಾರು ಎತ್ತಿಡ್ತಾರೆ ಇದನ್ನೆಲ್ಲ ಯಾರು ತೊಳಿತಾರೆ? ಯಾಕ ನಿನ್ ಕೈಗೆ ಏನಾಗೈತಿ? ತೊಳೆಯಲ್ಲ ನೀನ? ನಾ ಮಾಡಂಗಿಲ್ಲ. ನಿಂಗೆ ನೀ ಚಲ್ಲಿ ನೀ ಮಾಡು. ಏನಾಗುತ್ತೆ 10 ನಿಮಿಷದ ಕೆಲಸ ಮಾಡು. ನಂಗೆ ಮಾಡಕ್ಕೆ 2 ತಾಸು ಬೇಕು. 2 ನಿಮಿಷ ಯಾಕೆ ನೋಡಿಲಿ. ಈ ಕೈ ಹಿಂಗ್ ತಗೊಳ್ಳೋದೈತಿ, ಹಿಂಗೆ ಎತ್ತಿಡೋದೈತಿ ಅಷ್ಟ. ಇಷ್ಟೇ ಕೆಲಸ. ಅದು ನಾನ್ ಮಾಡಿದ್ರಾಗ ಏನೈತಿ? ಹಾ, ಎಲ್ಲ ನಾನು ಮಾಡಿದ್ರೆ ನಾನು ನಿನ್ ಮನೆ ಕೆಲಸದಾಗೇನ? ನಾ ಈ ಮನೆ ಸೊಸಿ ಇದ್ದೀನಿ. ಹಾ, ಅದು ಕೆಲಸ ನೀನ ಮಾಡ್ಬೇಕಲ್ಲ. ನಿನ್ನ ಬೇಕಿನ್ ಕರ್ಕೊಂಡ್ ಬರ್ಲೇನು ಮಾಡಕ? ಆಕಿನ ಕರ್ಕೊಂಡು ಬರ್ತಿ ಏನ್ ಅನ್ಕೊಂಡಿ ನಾನು? ಅದು 2 ನಿಮಿಷದ ಕೆಲಸ ಮಾಡ್ಬೇಕು ಅದನ್ನ. ಅಲ್ಲ, ಬಾಣೆ ತಪ್ಪಾದ್ರೆ ತೊಳಗತ್ತೀನಿ. ನಾ ಈ ಮನೆ ಯಜಮಾನದಿನ. ನಾನು ಈ ಮನೆ ಯಜಮಾನಿದ್ದೀನಿ. ಆಗಂಗಿಲ್ಲ, ನೀನ ಆಗಂಗಿಲ್ಲ ನನಗೂ. ನೀನ ಮಾಡ. ಬಾಯ್ಲೆ ಎತ್ತಿಲ್ವಾ? ಬಾ ಎಲ್ವಾ ನೀನ. ರೀ, ನೀವು ಕುಡಿದೇನೋ ಕುಡಿತೀರಿ, ಒಳ್ಳೆ ಬ್ರ್ಯಾಂಡ್ ಕುಡೀರಿ. ರೀ, ಚಿಕನ್ ಫ್ರೈ ಮಾಡಿದ್ದೀನಿ, ನೀವು ಕುಡಿಯೋ ಮುಂದೆ ತಿಂತೀರಲ್ಲ, ಅದಕ್ಕೆ ತೊಗೊಂಡು ಬರೋಗ್ರಿ, ಕುಡ್ಕೊಂಡು ಬರೋಗ್ರಿ. ರೊಕ್ಕ ತಗೋರಿ. ರೀ, ನಮ್ಮ ಅಪ್ಪ ನಿಮಗೆ ಎಷ್ಟು ರೊಕ್ಕ ಕೊಡ್ಲಿ ಅಂತ ಕೇಳಾಗತ್ತಾನ. ಒಂದು 20,000 ಕಳ್ಸ. ಅಪ್ಪ, ಅವ್ರಿಗೆ 20,000 ಕಳ್ಸಪ್ಪ. ಅವ್ರಿಗೆ ಇಸ್ಪಿಟ್ ಆಡಕ್ಕೆ ಬೇಕಾಗತ್ತ. ರೀ, ನೀನು ಒಗ್ಯಾನ್ ಮಾಡ್ಬೇಕಾದ್ರೆ ನಿಮ್ಮ ಜೇಬ್ನಾಗ ಹುಡುಗಿ ಖರ್ಚಿಪ್ ಸಿಕ್ತು. ನಂದೇನು ಅಲ್ರಿ ಅದು. ಯಾವ ಹುಡುಗಿದ ಐತೆ ನೋಡ್ರಿ, ಹೋಗಿ ಕೊಟ್ಟು ಬರ್ರಿ. ಏನು ಪಾಪಕ್ಕೆ ಹುಡುಕ್ತಿರ್ತ. ರೀ, ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡು ಮೇಲೆ ಫೋನ್ ಮಾಡಾಕತ್ತ. ಏನು ಅರ್ಜೆಂಟ್ ಐತಾನೆ ಕೇಳ್ರಿ. ಏನನ್ ರೀ, ನಿನ್ನೆ ಪಕ್ಕದ ಮನೆ ಅಂಕಲ್ ಬಂದಿದ್ದ. ಅವ್ರ ಮಗಳನ್ನೇನೋ ಹೋಗ್ತಾ ಬರ್ತಾ ನೀವು ನೋಡಾಕತ್ತೀರ ಅಂಥೇಳಿ. ಅದಕ್ಕೆ ನಾ ಜಬರ್ದಸ್ತಿಲಿ ಹೇಳಿದೆ ಅವಂಗ. ಅಲ್ಲ, ನೋಡೋದು ನನ್ನ ಗಂಡಕ್ಕೆ ಕಣ್ಣು ಕೊಟ್ಟಿರೋದ ನೋಡೋದಕ್ಕೆ, ನೀವೇನು ಅದಕ್ಕೂ ಜಗಳ ಮಾಡ್ತೀರಲ್ಲ, ನೀವು ನೋಡ್ರಿ ಅಂತ ಹೇಳಿದೆ. ಅಯ್ಯೋ, ಎಂತ ಹೆಂಡತಿನ ಪಡೆದಿನ. ಇಂಥ ಹೆಂಡತಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನನ್ನ ಅದೃಷ್ಟ. ಏ ಮಂಗ್ಯ, ಟೈಮ್ ಆಗೈತೆ, ಎದ್ದೇಳ. ಅಡಿಗೆ ಮಾಡೋಗ್ನ ಅಡಿಗೆ ಮಾಡಿ ಹೇಳ. ಹಸು ಆಗೈತೆ ನನಗೆ. ಅಕ್ಕ ಅವನು ಇದು ಕನಸ ನಿಜ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ರೀ, ಶಾಪಿಂಗ್ ಹೋಗ್ಬೇಕು. ಒಂದು ಸ್ವಲ್ಪ ರೊಕ್ಕ ಕೊಡ್ರಿ. 1,000 ರೂಪಾಯಿ ಕೊಡ್ರಿ. 1,000? 20,000 ಕೊಡ್ತೀನಿ ತಗೋರ. ಮಜಾ ಮಾಡು. ಯಾರು ಹೆಂಡ್ತೀನಿ ಮೊದ್ಲ? ನಿಮ್ಮ ಹೆಂಡ್ತಿರಿ? ಹ್ಞೂ, ನನ್ನ ಹೆಂಡತಿ. ಅದಕ್ಕೆ ತಗೋ 20,000. ರೀ, 20,000 ಏನು ಬ್ಯಾಡ್ರಿ, ಒಂದು 5,000 ಕೊಡ್ರಿ ಸಾಕು. ತಗೋ ಮಜಾ ಮಾಡು. ರೀ, ನಂಗೇನು 20,000 ಬ್ಯಾಡ್ರಿ, 5,000 ರೂಪಾಯಿ ಕೊಡ್ರಿ ಸಾಕು. 5,000 ರೂಪಾಯಿ ಕೊಡ್ರಿ. ಎದ್ದೇಳ ಸಾಕು, ಚಾ ಮಾಡಿ ನಡಿ. ಅಯ್ಯ, ಇದು ಕನಸ. ಬೇಜಾರಾಗ್ತಿದ್ರಿ, ಏನಾದ್ರೂ ಹೇಳೋತಮ್ಮ. ಅಕ್ಕ, ನೀವು ಹುಡುಗಿರು ಹೆಂಗಂದ್ರೆ, ಮದ್ವೆ ಆದಾಗ ಅತ್ತೆ ಇಷ್ಟ ಆಗಲ್ಲ, ನೀವು ಅತ್ತೆ ಆದಾಗ ಸೊಸೆ ಇಷ್ಟ ಆಗಲ್ಲ. ನಾನಂದು ಮದುವೆಯ ಮಾಡಿಕೊಂಡೆ, ಮನದಾನಂದವನ್ನು ನಾನು ಕಳೆದುಕೊಂಡೆ. ಹಲೋ, ಬರ್ರಿ ಇಲ್ಲಿ. ಇದನ್ನ ಯಾರು ಎತ್ತಿಡ್ತಾರಲ್ಲ? ಎತ್ತಿಟ್ಟೆ. ಹೌದಾ, ಮಜಾ ಬರಲಿಲ್ಲ. ಹಲೋ, ಯಾರು ಎತ್ತಿಡ್ತಾರೆ ಇದನ್ನೆಲ್ಲ ಯಾರು ತೊಳಿತಾರೆ? ಯಾಕ ನಿನ್ ಕೈಗೆ ಏನಾಗೈತಿ? ತೊಳೆಯಲ್ಲ ನೀನ? ನಾ ಮಾಡಂಗಿಲ್ಲ. ನೀ ಚಲ್ಲಿ ನೀ ಮಾಡು. ಏನಾಗುತ್ತೆ 10 ನಿಮಿಷದ ಕೆಲಸ ಮಾಡು. ನಂಗೆ ಮಾಡಕ್ಕೆ 2 ತಾಸು ಬೇಕು. 2 ನಿಮಿಷ ಯಾಕೆ ನೋಡಿಲಿ. ಈ ಕೈ ಹಿಂಗ್ ತಗೊಳ್ಳೋದೈತಿ, ಹಿಂಗೆ ಎತ್ತಿಡೋದೈತಿ ಅಷ್ಟ. ಇಷ್ಟೇ ಕೆಲಸ. ಅದು ನಾನ್ ಮಾಡಿದ್ರಾಗ ಏನೈತಿ? ಹಾ, ಎಲ್ಲ ನಾನು ಮಾಡಿದ್ರೆ ನಾನು ನಿನ್ ಮನೆ ಕೆಲಸದಾಗೇನ? ನಾ ಈ ಮನೆ ಸೊಸಿ ಇದ್ದೀನಿ. ಹಾ, ಅದು ಕೆಲಸ ನೀನ ಮಾಡ್ಬೇಕಲ್ಲ. ನಿನ್ನ ಬೇಕಿನ್ ಕರ್ಕೊಂಡ್ ಬರ್ಲೇನು ಮಾಡಕ? ಆಕಿನ ಕರ್ಕೊಂಡು ಬರ್ತಿ. ಏನ್ ಅನ್ಕೊಂಡಿ ನಾನು? ಅದು 2 ನಿಮಿಷದ ಕೆಲಸ ಮಾಡ್ಬೇಕು ಅದನ್ನ. ಅಲ್ಲ, ಬಾಣೆ ತಪ್ಪಾದ್ರೆ ತೊಳಗತ್ತೀನಿ. ನಾ ಈ ಮನೆ ಯಜಮಾನದಿನ. ನಾನು ಈ ಮನೆ ಯಜಮಾನಿದ್ದೀನಿ. ಆಗಂಗಿಲ್ಲ, ನೀನ ಆಗಂಗಿಲ್ಲ ನನಗೂ. ನೀನ ಮಾಡ. ಬಾಯ್ಲೆ ಎತ್ತಿಲ್ವಾ? ಬಾ ಎಲ್ವಾ ನೀನ. ಹಲೋ ಚಾಟ್ ಜಿಪಿಟಿ, ಐ ನೀಡ್ ಯುವರ್ ಹೆಲ್ಪ್. ಹಸ್ಬೆಂಡ್ ಈಗ ಇಮಿಡಿಯೇಟ್ ಆಗಿ ನನಗೆ ಅಟೆನ್ಷನ್ ಕೊಡ್ಬೇಕು. ಏನಾದರೂ ಸಜೆಸ್ಟ್ ಮಾಡು. 10 ಟೈಪ್ ನಾನ್ ವೈಲೆನ್ಸ್ ಅವನ ಮೇಲೆ ಪ್ರಯೋಗ ಮಾಡಕ್ಕೆ. ಒಂದು ವೇಳೆ ಅವ ಈಗ ನನಗೆ ಅಟೆನ್ಷನ್ ಕೊಡಲಿಲ್ಲ ಅಂತ ತಿಳ್ಕೊ, ಇವಾಗ ಫುಲ್ ದೊಡ್ಡ ಫೈಟ್ ಆಗ್ಬೇಕು. ಅಂಥದ್ದು ಏನಾದ್ರು ಸಜೆಷನ್ ಕೊಡು. ನಂಗೆ ಒಂದೊಂದು ಸಾಲಿ ನಂಗೆ ಹೆಂಗೆ ಅನಿಸ್ತೈತೆ ಅಂದ್ರೆ, ನನ್ನ ಗಂಡ ನನ್ನನ್ನು ಮದುವೆ ಆಗೋಣ ಫೋನ್ ಮದುವೆ ಆಗ್ಯಾನೋ ಅನಿಸ್ತಿರ್ತೈತಿ. ಸೊ ಅದಕ್ಕೆ 10 ಥರ ವೇ ನನಗೀಗ ಇಮಿಡಿಯೇಟಾಗಿ ಬೇಕು ನನಗೆ ಈ ಸದ್ಯ. ಥ್ಯಾಂಕ್ ಯು. ಎಷ್ಟೊತ್ತೋ ಮಾರೈತಿ ಈಗಿನ್ನ ಬರಾಕ. ಬಂದೆ ಬಾ ಲಗು ಹೋಗು ನಡಿ. ಟೈಮ್ ಆಗಿತ್ತು. ಬಾರ ಹೋಗು ನಡಿ. ಅಯ್ಯೋ ಚಿನ್ನಿ, ಎಷ್ಟು ಮಸ್ತ್ ಕಾಣಕತ್ತಿ ಗೊತ್ತನ. ನೀ ನೋಡೋದಕ್ಕ ಐಶ್ವರ್ಯ ರೈಕಿನ ಮಸ್ತ್ ಕಾಣಕತ್ತಿ. ವಾವ್, ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದ ವರ್ಲ್ಡ್. ಅದು ಇದು ಏನು ವರ್ಲ್ಡ್ ಸುಂದರಿಗತೆ ಕಾಣಕತ್ತಿ. ಮಸ್ತ್ ಕಾಣಕತ್ತಿ. ಬಾ ಹೋಗುನ್. ಥ್ಯಾಂಕ್ ಯು. ಬರ್ರಿ ಹೋಗುನ್. ಅಯ್ಯ ಸಸಿ ಹಾ ರೀತಿ 6 ಗಂಟೆ ಆಗುವಂತ ಇನ್ನಾದ್ರೂ ಎದ್ದಿಲ್ಲಲ್ಲ. ಎದ್ದೇಳ ನಡಿ. ಹಾ ಓಕೆ ರೀತಿ. ಸಸಿ ಹಾ ರೀತಿ
ರೊಟ್ಟಿ 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 ತಿನ್ಬೇಕ್ರಿ? ಹಾ ರೀ ತಿಂತೀನಿ. ಅಲ್ಲ ರೊಟ್ಟಿ ಮಾಡಂತ ಹೇಳಕತ್ತೀನಿ. ಎಷ್ಟೊತ್ತದ ಇನ್ನ ರೊಟ್ಟಿ ಆಗಿರಲ್ಲ. ಹಾ ಹಾ ಮಾಡ್ತೀನಿ. ಏ ಏನಿದೆ ಹೆಂಗ್ ಕುಂತಿಯಲ್ಲ? ಸಸಿ ಅದೀನಿ ಮಣಿದೆ ಚೆನ್ನಾಗ್ ಬದರ. ಹಾ ರೀ ಅತ್ತಿ. ಮೂವಿ ಮಸ್ತ್ ಐತಲ್ಲ. ಏ ಸಸಿ ಏನದ ಶರಕ್ ಹಾಕೊಂಡೇ ಇಲ್ಲ ತಲೆ ಮೇಲೆ ಶರ ಹಾಕೋ. ಸಸಿ ಹೆಂಗಿರ್ಬೇಕಂತ ಬಂದಾಗಿಂದ ಬರೀ ತಲೆ ತಿನ್ನಾಗತ್ತಿಯಲ್ಲ. ಮೊದ್ಲ ನಿಮ್ಮನ್ನ ಇಕ್ಕರ್ಸ್ಬೇಕು, ನಿಮ್ಮಿಂದನೇ ಎಲ್ಲ ಆಗತ್ತೆ. ನಾ ಏನ್ ಮಾಡಿನಿ? ಸಸಿ ಅಂದ್ರೆ ಹಂಗಿರ್ಬೇಕು ಅಂತೇಳಿ ನಿಮ್ಮ ಬರೀ ಹೇಳುದ ಆತಲ್ಲ. ಅದಕ್ಕೆ ನನಗೂ ನಾನು ಹೆಂಗಿರ್ಬೇಕನ್ನೋದು ನನಗೂ ಬಿಡಕ್ ಹೇಳ. ಇಲ್ಲ ಅಂದ್ರೆ ನೋಡಿ ನಿನ್ ಮಗನ್ ಕೊಂದ ಬಿಡ್ತೀನಿ. ನಿಮ್ಗೂ ಅಷ್ಟ ಹೆಚ್ಚಿಗೆ ಮಾತಾಡಿದ್ರೆ ನೋಡಿ ಚುಚ್ಚು ಬಿಡ್ತೀನಿ ಇದನ್ನ. ಯವ್ವ ಅದಕ್ಕ ಹೇಳೋದು ಭಾಳ ಹೇಳಕ್ ಹೋಗ್ಬೇಡಕಿ ಅಂತೆ. ಏ ಮಧು ಮೇಕಪ್ ಮಾಡ್ಕೊಂಡಿದ್ಯಾ? ಮಾಡ್ಕೊಂಡಿಲ್ಲ ಅಂತಂದ್ರೆ ನ್ಯಾಚುರಲ್ ಬ್ಯೂಟಿ ಅಂತ. ಏ ಇಲ್ಲಪ್ಪ ಮಾಡ್ಕೊಂಡಿಲ್ಲ. ಒಂಚೂರು ಮಾಡ್ಕೋ ಕಣೆ, ನೋಡಕ್ಕಾದ್ರೂ ಚೆನ್ನಾಗಿ ಕಾಣ್ತೀಯ. ಇಲ್ಲಾದ್ರೆ ನೋಡಕ್ಕಾಗಲ್ಲ. ಏ ಮೇಕಪ್ ಮಾಡ್ಕೊಂಡಿದ್ಯಾ? ಓ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅನ್ಸುತ್ತೆ, ಅದಕ್ಕೆ ಕೇಳ್ತಿದ್ದಾಳೆ. ಹಾ ಕಣೆ ಮೇಕಪ್ ಮಾಡ್ಕೊಂಡಿದ್ದೀನಿ. ಅಯ್ಯೋ ಅದಕ್ಕೆ ಒಂಚೂರು ಚೆನ್ನಾಗಿ ಕಾಣ್ತಿಲ್ಲ, ಎಲ್ಲ ಪೇಂಟ್ ಮೆತ್ಕೊಂಡಂಗ ಆಗ್ಬಿಟ್ಟಿದೆ. ರೀ ಗಂಡಂದ್ರೆ ಸತ್ರ ಸ್ವರ್ಗದಾಗ ಅಪ್ಸರಿ ಸಿಗ್ತಾ ಅಂತ ಹೌದಾ? ಹೌದು. ಮತ್ತೆ ಹೆಂಡತಿ ಸತ್ರ ಮಂಗ್ಯಗಳು ಸಿಗೋದು. ಅಲ್ರಿ ಇದಂತ ನ್ಯಾಯ? ನೀವು ಇಲ್ಲಿದ್ದಾಗೂ ಅಪ್ಸರೆ, ಅಲ್ಲಿ ಸತ್ ಮೇಲೂ ಅಪ್ಸರೆ. ನಾವೆಂತ ಪಾಪ ಮಾಡಿದೀವ್ರಿ? ಇಲ್ಲಿದ್ದಾಗೂ ಮಂಗ, ಅಲ್ಲಿ ಹೋದ್ಮೇಲೂ ಮಂಗನ? ದೇವ್ರ ಎಷ್ಟು ಕ್ರೂರ ಅದೀಯಪ್ಪ. ಹೆಣ್ಮಕ್ಳ ಮೇಲೆ ಒಂಚೂರು ಕರುಣೆನೇ ಇಲ್ಲ ನೋಡಿ ನಿನ್ಗ. ಬೇಬಿ ಅಯ್ಯೋ ತುಂಬ ಖುಷಿ ಆಗ್ತಿದೆ ಕಣೆ ನಿನ್ನ ನಮ್ಮ ಜೋಡಿ ಮಾತಾಡಿ. ಬೇಬಿ ನೀ ಅದು ಎಲ್ಲ ಬಿಡು, ಈಗ ಒಂದು ಮಾತು ಹೇಳು. ಡು ಯು ಲವ್ ಮೀ? ಹೇಳಲ್ಲ ಪ್ಲೀಸ್. ರೀ ಅದು ಯು ಲವ್ ಮೀ ಅಲ್ಲ, ಡು ಯು ಲವ್ ಮೀ ಅದು. ಯಪ್ಪ ಯಾವಾಗ್ಲೂ ನಾನು ಬೇಸಿಕ್ ಕರೆಕ್ಟ್ ಮಾಡಿದ್ರೋಗ ಆಗ್ಬಿಡುತ್ತೆ ನಾನು. ಸಾರಿ ಬೇಬಿ ಸಾರಿ. ಸಾರಿ ಸಾರಿ ನಾಟ್ ಎ ಚಾರಿ. ಅಪ್ಪ ಏನ್ ಮಾಡೋದು ಇಂಥ ಗಂಡನ, ಒಂದು ಇಂಗ್ಲೀಷ್ ಬರಂಗಿಲ್ಲ ಚಂದ. ರೀ ನಾ ಶಾಪಿಂಗ್ ಹೋಗ್ಬೇಕು, ದುಡ್ಡು ಕೊಡ್ರಿ. ಕ್ಯಾಶ್ ಕೊಡ್ಲಾ ಏನು ಆನ್ಲೈನ್ ಹಾಕ್ಲಾ? ಕ್ಯಾಶ್ ಆದ್ರೂ ಕೊಡಿ, ಆನ್ಲೈನ್ ಆದ್ರೂ ಹಾಕಿ. ಫೋನ್ ಪೇ ಮಾಡ್ಲಾ ಅಥವಾ ಚೇಂಜಸ್ 100 ರೂಪಿ ಕೊಡ್ಲಾ? ಇಲ್ಲ ಫೋನ್ ಪೇ ಮಾಡಿ. ಫೋನ್ ಪೇನಲ್ಲಿ ಡೈರೆಕ್ಟ್ ನಿನ್ನ ನಂಬರ್ಗೆ ಹಾಕ್ಲಾ ಅಥವಾ ನನ್ನ ನಂಬರ್ಗೆ ಹಾಕಿ ನಿನ್ನ ನಂಬರ್ಗೆ ಹಾಕೋಲ್ಲ? ಡೈರೆಕ್ಟ್ ನನ್ನ ನಂಬರ್ಗೆ ಹಾಕಿ. 1000 ಹಾಕ್ಲಾ ಅಥವಾ 2000 ಹಾಕ್ಲಾ? ನನಗೆ 3000 ಹಾಕಿ. ಫಸ್ಟ್ ಫೋನ್ ಪೇನಲ್ಲಿ ಹಾಯ್ ಅಂತ ಹೇಳಿ ಹಾಕ್ಲಾ ಅಥವಾ ಹಂಗೆ ಡೈರೆಕ್ಟ್ ಹಾಕ್ಲಾ? ಡೈರೆಕ್ಟ್ ಹಾಕ್ರಿ ರೀ. ಫೋನ್ ಪೇನಲ್ಲಿ ಟೈಪ್ ಮಾಡಿ ಫಸ್ಟ್ ಹಾಕ್ಲಾ ಆಮೇಲೆ ಹಾಕ್ಲಾ? ಅಯ್ಯೋ ಏನೋ ಒಂದು ಹಾಕಿ. ಬನ್ನಿ ನನ್ನ ಟೈಮು ಸಿಗುತ್ತೆ ನಿಂಗೆ. ಚಿನಿ ಊಟಕ್ಕೇನಿದೆ ಕೊಡು. ಮುದ್ದೆ ಇದೆ. ಮುದ್ದೆ ಮಾಡಿಕೊಡು ಹಾಗಾದ್ರೆ. ರೀ ಮುದ್ದೆನ ಫಸ್ಟು ನೀರು ಹಾಕ್ಲಾ ಅಥವಾ ಹಿಟ್ಟು ಹಾಕ್ಲಾ? ನೀರು ಹಾಕಿ ಫಸ್ಟು. ಅದನ್ನ ಕುದಿಸಿ ಹಾಕ್ಲಾ ಹಂಗೆ ಹಾಕ್ಲಾ? ಕುದಿಸಿ ಹಾಕಿ. ನೀವು ಹಿಟ್ಟನ್ನ ಫ್ರೈ ಮಾಡಿ ಹಾಕ್ಲಾ ಅಥವಾ ಹಂಗೆ ಹಾಕ್ಲಾ? ಫ್ರೈ ಮಾಡಿ ಹಾಕಿ ತಾಯಿ. ಅದು ಬಿಸಿ ಬಿಸಿ ಇದ್ದ ಹಾಕ್ಲಾ ಹಂಗೆ ಹಾಕ್ಲಾ? ಬಿಸಿ ಮಾಡಿ ಹಾಕಿ. ಅದನ್ನ ಚಂದಾಗಿ ತೀರುದು ಗಟ್ಟಂಗ್ ಮಾಡ್ಲಾ ಅಥವಾ ಅಳ್ಳಕ್ಕ ಮಾಡ್ಲಾ? ಗಟ್ಟಂಗ್ ಮಾಡಿ. ಅದನ್ನ ತಾಟಿಗೆ ಹಾಕೊಡ್ಲಾ ಅಥವಾ ಪ್ಲೇಟಿಗೆ ಹಾಕೊಡ್ಲಾ? ತಾಟಿಗೆ ಹಾಕೊಡೆ ತಾಯಿ. ಹಾ ಇವಾಗ ಹೆಂಗ ಅನಿಸ್ತದಲ್ಲ, ನನಗೂ ಹಂಗೆ ಆಗಿತ್ತು. ಅರೇ ನಾನು ನಿಮ್ಗೆ 3 ಕ್ವಶನ್ ಕೇಳ್ತೀನಿ, ಪಟಾಪಟ್ ಆನ್ಸರ್ ಹೇಳ್ಬೇಕಾ? ಹಾ ಸರಿ ಕೇಳು. ರ್ಯಾಂಡಮ್ ಆಗಿ ಒಂದು ಹುಡುಗಿ ಹೆಸರು ಹೇಳ. ಸ್ನೇಹ. ನನ್ನ ಹೆಸರು ಯಾಕೆ ತಗೊಳ್ಳಿಲ್ಲ? ನೀ ರ್ಯಾಂಡಮ್ ಆಗಿ ಕೇಳಿದ್ವಿ, ನಾನು ಯಾವುದೋ ಒಂದು ಹುಡುಗಿ ತಗೋದೆ. ನಿನ್ನ ಹೆಸರು ನನ್ನ ವೈಫ್, ನೀನು ನಿನ್ನ ಹೆಸರು ಹೆಂಗೆ ರ್ಯಾಂಡಮ್ ಆಗಿ ಹೇಳೋಕ್ಕಾಗತ್ತೆ ಹೇಳು? ಸೆಕೆಂಡ್ ಕ್ವಶನ್, ಒಂದದಲ್ಲೇ ಫೇವ್ರೇಟ್ ಚೀಸ್ ಆಗಿರ್ತೈತಿ, ಒಂದದಲ್ಲೇ ನಾನು ಆಗಿರ್ತೀನಿ. ನೀವು ಅದ್ರಾಗೆ ಯಾವುದನ್ನೇ ಸೆಲೆಕ್ಟ್ ಮಾಡ್ತೀರಿ? ಓಬಿಯಸ್ಲಿ ನಿನ್ನನ್ನು ಸೆಲೆಕ್ಟ್ ಮಾಡ್ತೀನಿ ನಾನು. ಅಲ್ಲ ನನ್ನ ಹೆಸರು ಯಾಕೆ ನೀವು ತಗೊಳ್ಳಿಲ್ಲ ಫೇವ್ರೇಟ್ ಚೂಸ್ ಒಳಗೆ? ಯಾಕೆ ತಗೊಳ್ಳಿಲ್ಲ ಅದನ್ನ ಹೇಳಿ ಫಸ್ಟ್. ಅದು ಸಾರಿ. ಹೋಗ್ಲಿ ಲಾಸ್ಟ್ ಕ್ವಶನ್, ಇವಾಗ ಫ್ಲರ್ಟಿಂಗ್ ಮಾಡೋದು ಬಿಟ್ಟರೋ ಏನಿಲ್ಲೋ? ಎಸ್ ಆರ್ ನೋ ಅಷ್ಟ? ಹಾಂ ಎಸ್ ನೋ. ಅವ್ವ ಕರೆದಿ ಬಂದೆ ನಿಂದ್ರ. ಅರುಣ್ ಬೈಕ್ ಸ್ಟಾಪ್ ಮಾಡು. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ನಮ್ಮ ಮತ್ತೆ ಮನೆ ಸಿಗುತ್ತೆ, ಬೇಡ ಸ್ಟಾಪ್ ಮಾಡು. ಯವ್ವ ತಾಯಿ, ನಮ್ಮಿಬ್ರದ್ದು ಮದುವೆ ಆಗಿದೆ ಈಗ. ನಾವಿಬ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಲ್ಲ, ಮದುವೆ ಆಗಿರೋ ಗಂಡ ಹೆಂಡತಿ. ಬಾ ಹೋಗೋಣ. ಅಯ್ಯೋ ಹೌದಲ್ಲ. ಅಲ್ಲ ಬೀಚ್ ಕರ್ಕೊಂಡು ಬಂದಿಯಲ್ಲ, ಬೀಚ್ಗೆ ಯಾರಾದ್ರೂ ನಮ್ಮ ರಿಲೇಟಿವ್ ಬಂದ್ರೆ ಮುಗ್ದು ಹೋಯ್ತು ನನ್ನ ಕತೆ. ನಮ್ಮ ಮನೆಯವ್ರು ಬಂದು ಹೇಳ್ಬಿಡ್ತಾರೆ. ಅಲ್ಲ ನೀ ಕೈಯಾಗ ಅಷ್ಟು ಕೊಂಡು ಬಳಿ ಹಾಕೊಂಡಿದ್ವಿ, ಇದು ಹಸಿರು ಬಳಿ, ನಿಂಗೆ ಅಷ್ಟು ಗೊತ್ತಾಗೋಲ್ಲ ನಮ್ಮ ಮದುವೆ ಆಗೈತೆ ಅಂತ ಹೇಳಿ. ಅಯ್ಯೋ ಹೌದಲ್ಲ. ಅಲ್ಲೋಡಲ್ಲ ನಮ್ಮ ಅಂಕಲ್ ಬರಕತ್ತಾನೆ, ನೀವು ವೇಟ್ರಾಗು ಹೋಗು. ನಿನ್ನ ಕೈ ಆಡಿಸೋದಿಟ್ಟೆ. ಯವ್ವ ತಾಳಿ ಕಟ್ಟಿದ ಗಂಡದಿನ, ನಿನ್ನ ಬಾಯ್ ಫ್ರೆಂಡ್ ಅಲ್ಲ ಇವಾಗ. ನಾ ಇಬ್ರು ಗಂಡ ಹೆಂಡತಿ, ನೋಡ್ಲಿ ಬಿಡು. ಅಯ್ಯೋ ಬೆಲ್ ಹೊಡ್ಯಾಕತ್ತೈತಿ, ಮಮ್ಮಿ ಬಂದ್ಲ ಅನ್ಸುತ್ತೆ. ನಡಿ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಿ ನಡಿ ನೀನು. ಹುಚ್ಚಿಗಿಚ್ಚಾಗಿ ಏನ, ನಾನು ನಿನ್ನ ಗಂಡ ಅದೀನಿ. ಇದು ನಿನ್ನ ಮನಿ. ಬಂದ್ರೆ ಏನಾಯ್ತು, ಬರ್ಲಿ ಬಿಡು. ನಮ್ಮ ಅತ್ತೆಕ್ಕಿ ನಮ್ಮಿಬ್ಬರದು ಮದುವೆ ಆಗೈತಿ. ನಾವಿಬ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಲ್ಲ, ಮದುವೆ ಆಗೈತಿ.
ಮೇಡಮ್ ನೀವು ಮಾಡಿರೋ ಹೇರ್ ಸ್ಟೈಲ್ ಮಾತ್ರ ನಂಗೆ ತುಂಬ ಇಷ್ಟ ಆಗಿದೆ, ಆದರೆ ನಮ್ಮ ಹಸ್ಬೆಂಡಿಗೆ ಇಷ್ಟ ಆಗ್ತಿಲ್ವಂತೆ. ಏನು ಪ್ರಾಬ್ಲಮ್ ಇಲ್ಲ, ನನ್ನ ಕಡೆ ತುಂಬ ಆಪ್ಷನ್ಸ್ ಇದ್ದಾವೆ. ತೋರಿಸಿ ನೋಡೋಣ. ನೋಡಿ, ಇವನ ಹೆಸರು ಆಕಾಶ್ ಅಂತ, ತುಂಬ ರಿಚ್ ಇದ್ದಾನೆ. ಆಮೇಲೆ ನಿಮಗೆ ಶಾಪಿಂಗ್ ಎಲ್ಲ ಮಾಡಿಸ್ತಾನೆ. ಆಮೇಲೆ ಇವನ ಹೆಸರು ರವಿ ಅಂತ, ಹೇರ್ ಕಟ್ಟು ಮತ್ತು ಸೇವಿಂಗು ಆಮೇಲೆ ಇದೆಲ್ಲ ನಮ್ಮ ಕಡೆನೇ ಮಾಡಿಸ್ಕೊತಾನೆ. ಆಮೇಲೆ ಇವನ ಹೆಸರು ಅಕ್ಷಯ್ ಅಂತ, ಇವನು ಮಾಡೆಲ್ ಇದ್ದಾನೆ. ಇದನ್ನ ಬಾಡಿ ಮಾಡಿದಾನಂದರೆ ಹಂಗೆ ಬಾಡಿ ಮಾಡಿದ್ದಾನೆ. ನಿಮ್ಮ ಸರ್ವೀಸ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ನಿಮ್ಗೆ ಹೆಲ್ಪ್ ಮಾಡ್ತಾನೆ. ಆ್ಯಂಡ್ ನೀವು ಯಾವ ಥರ ಏನೇ ಡ್ರೆಸ್ ಹಾಕ್ಕೊಂಡ್ರೂ ಕಲರಿಂಗ್ ಮಾಡಿದ್ರೂ ಹೆಲ್ಪ್ ಮಾಡ್ತಾನೆ. ಸೊ ನಿಮ್ಗೆ ಸೂಟ್ ಆಗುತ್ತೆ ನೋಡಿ. ಹುಚ್ಚುಗುಚ್ಚಾಗಿ ಅಣ್ಣ, ಬಾರ ಹೋಗೋಣ, ಬಾ. ನನ್ನ ನೀನು ಗೆಲ್ಲಲಾರೆ ತಿಳಿದು ಚಲವೇತಕ್ಕೆ ಎಲ್ಲರದ್ರ ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ ನನ್ನಂತ ನಿಂದ ಸೋಲೋಕೆ ಆಸೆಯು ನಿನಗೆ. ಅತ್ತೆ ಏನಾದ್ರು ಅಂದ್ರ? ಇಲ್ಲಪ್ಪ, ನನ್ನ ಪಾಡಿಗೆ ಹಾಡ್ತಾ ಇದ್ದೀನಿ. ಓ, ನಂಗೆ ಗೊತ್ತಾಗಲ್ವಾ ನೀನು ನನಗೆ ಆಡ್ತಿದ್ದಿ ಅಂತ? ಹಾವಾದ್ರೆ ಕಚ್ಚಬಾರ್ದ, ಚೇಣಾದ್ರೆ ಕಚ್ಚಬಾರ್ದ, ಹೊಟ್ಟೆಯ ನೋವು ಬಂದು ಮೆಟ್ಟಿಯ ಹೋಗಬಾರ್ದ. ಹಾಡ್ಬಿಟ್ಟಿ ಸಸಿ, ನೇನನ್ನಾಗತ್ತಿ ನಂಗೆ? ಅಯ್ಯರಿ ಅತ್ತಿ, ನಾನು ಹಾಡಾಡಕತ್ತೀನಿ ರೀ. ನಂಗೆ ಗೊತ್ತಾಯ್ತು, ನನಗೆ ಹಾವು ಕಚ್ಚಿ ಲಗ್ನ ಮೇಲೆ ಹೋಗೋಣಾಗತ್ತಿ. ಅದಿಲ್ಲ ನನಗೆ ಗೊತ್ತಲೇ, ನೀನು ತಣ್ಣಗ ಇರ್ಬೇಕಂತ ಮಾಡಿ. ಇಲ್ಲಪ್ಪ ಅಲ್ಲ, ಕುಂಬಳಕಾಯಿ ಕಾಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಂತಾರಂತೆ, ಆ ಜಾತಿಯೊಳಗೆ ಸೇರಿದಿರಿ ಅನ್ಸುತ್ತೆ ನೀವು. ನನ್ನ ನೀನು ಗೆಲ್ಲಲಾರೆ ತಿಳಿದು ಚಲವೇತಕ್ಕೆ ಎಲ್ಲರದ್ರ ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ ನನ್ನಂತ ನಿಂದ ಸೋಲೋಕೆ ಆಸೆಯು ನಿನಗೆ. ಅತ್ತೆ ಏನಾದ್ರು ಅಂದ್ರ? ಇಲ್ಲಪ್ಪ, ನನ್ನ ಪಾಡಿಗೆ ಹಾಡ್ತಾ ಇದ್ದೀನಿ. ಓ, ನಂಗೆ ಗೊತ್ತಾಗಲ್ವಾ ನೀನು ನನಗೆ ಆಡ್ತಿದ್ದಿ ಅಂತ? ಹಾವಾದ್ರೆ ಕಚ್ಚಬಾರ್ದ, ಚೇಣಾದ್ರೆ ಕಚ್ಚಬಾರ್ದ, ಹೊಟ್ಟೆಯ ನೋವು ಬಂದು ಮೆಟ್ಟಿಯ ಹೋಗಬಾರ್ದ. ಹಾಡ್ಬಿಟ್ಟಿ ಸಸಿ, ನೇನನ್ನಾಗತ್ತಿ ನಂಗೆ? ಅಯ್ಯರಿ ಅತ್ತಿ, ನಾನು ಹಾಡಾಡಕತ್ತೀನಿ ರೀ. ನಂಗೆ ಗೊತ್ತಾಯ್ತು, ನನಗೆ ಹಾವು ಕಚ್ಚಿ ಲಗ್ನ ಮೇಲೆ ಹೋಗೋಣಾಗತ್ತಿ. ಅದಿಲ್ಲ ನನಗೆ ಗೊತ್ತಲೇ, ನೀನು ತಣ್ಣಗ ಇರ್ಬೇಕಂತ ಮಾಡಿ. ಇಲ್ಲಪ್ಪ ಅಲ್ಲ, ಕುಂಬಳಕಾಯಿ ಕಾಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಂತಾರಂತೆ, ಆ ಜಾತಿಯೊಳಗೆ ಸೇರಿದಿರಿ ಅನ್ಸುತ್ತೆ ನೀವು. ಸುಜಾತ ಏನು ತವ್ರ ಮನೆಗೆ ಹೋಗ್ಬೇಕು ಅನ್ಕೊಂಡು ಏನು ಮಾಡಕತ್ತೀನ? ಅತ್ತಿರಿ, ಒಂದು 4 ಬಾಂಡೆ ಇದ್ವಾ, ತಿಕ್ಕಿ ಹೋದ್ರಾತಂತೆ ಕುಂತಿದ್ದೀನಿ ರೀ. ಇಲ್ಲಿ ಬಿಡೋಣ, ಎಲ್ಲ ತಿಕ್ಕೊಂತೀನಿ, ಹೋಗ್ಬಾ, ಹೊತ್ತಾಗುತ್ತೆ. ಮತ್ತೆ ಬಿಸಿಲಾತಂದ್ರೆ ಗಾಡ್ಯಾಗ ಕುಂತ್ಕೊಂಡು ಹೋಗೋಕ್ಕಾಗಲ್ಲ, ಹೋಗ್ಬಾ. ಸರಿ ರೀ ಅತ್ತಿ. ಅಯ್ಯ ಮರ್ತೆ ನೋಡು, ಹುಡುಗಿ ಹೆಂಗೆ ತವ್ರ ಮನೆಗೆ ಹೋಗುತ್ತಾ, ಹಂಗೆ ಬರಿಕಲ್ಲೇ ಹೋಗೋದಾಗುತ್ತೆ. ಏನಾರು ಕೊಡಿಸಿ ಕಳಿಸಿದ್ರಾತು, ಮತ್ತು ರೊಕ್ಕ ಕೊಟ್ರಾತು. ಸುಮ್ಮನೆ ಹೋಗಿ ಅವ್ರಪ್ಪ ಅಮ್ಮಗೆ ಯಾಕೆ ಕೇಳ್ಬೇಕಿ, ನಮ್ಮ ಮನೆಗೆ ಬಂದ ಅಂದ್ಬಿಡಕ್ಕೆ ನಮ್ಮ ಜವಾಬ್ದಾರಿ ಇರ್ತೈತಿ. ಅತ್ತಿರಿ, ಹೋಗಿ ಬರ್ತೀನಿ ರೀ, ಅವ್ರು ಬಂದ್ರೆ ಹೇಳ್ಬಿಡ್ರಿ. ನಿಂದಿರವ ಒಂದಿಟ ತಗೋರವ, ಈ ರೊಕ್ಕ ತಗೊಂಡು ಹೋಗ್ಬೇಕಾದ್ರೆ ಏನಾರು ಸ್ವೀಟ್ ತೊಗೊಂಡು ಹೋಗು, ಹಂಗೆ ನೀನು ಖರ್ಚಿಗೂ ಇಟ್ಕೋ. ಏನು ಬ್ಯಾಡ್ರಿ ಅತ್ತೆ, ಬ್ಯಾಡ್ರಿ, ನಡೀತೈತಿ, ನಾ ಹೋಗಿ ಬರ್ತೀನಿ ರೀ. ಅಲ್ಲಿ ಅವ್ವ ಎಲ್ಲ ಇರ್ತಾರೆ ರೀ. ಬ್ಯಾಡ ಅನ್ನಕ್ಕೋಬೇಡ, ಅಲ್ಲೆಲ್ಲದಕ್ಕೂ ಮತ್ತೆ ನಿಮ್ಮ ಅವ್ವ ಅಪ್ಪನ ಕೇಳೋದಾಗುತ್ತೆ, ತೊಗೊಂಡು ಹೋಗ್ಬಾ. ಏನು? ಸರಿ ರೀ ಅತ್ತೆ, ಬರ್ತೀನಿ. ಅರ್ಥ ಮಾಡ್ಕೊಳ್ಳೋ ಸಸಿ ಇತ್ತಂದ್ರೆ ಯಾವತ್ತೂ ಅತ್ತಿ ಸಸಿ ಜಗಳ ಆಗಂಗಿಲ್ಲ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸುಜಾತ ಏನು ತವ್ರ ಮನೆಗೆ ಹೋಗ್ಬೇಕು ಅನ್ಕೊಂಡು ಏನು ಮಾಡಕತ್ತೀನ? ಅತ್ತಿರಿ, ಒಂದು 4 ಬಾಂಡೆ ಇದ್ವಾ, ತಿಕ್ಕಿ ಹೋದ್ರಾತಂತೆ ಕುಂತಿದ್ದೀನಿ ರೀ. ಇಲ್ಲಿ ಬಿಡೋಣ, ಎಲ್ಲ ತಿಕ್ಕೊಂತೀನಿ, ಹೋಗ್ಬಾ, ಹೊತ್ತಾಗುತ್ತೆ. ಮತ್ತೆ ಬಿಸಿಲಾತಂದ್ರೆ ಗಾಡ್ಯಾಗ ಕುಂತ್ಕೊಂಡು ಹೋಗೋಕ್ಕಾಗಲ್ಲ, ಹೋಗ್ಬಾ. ಸರಿ ರೀ ಅತ್ತಿ. ಅಯ್ಯ ಮರ್ತೆ ನೋಡು, ಹುಡುಗಿ ಹೆಂಗೆ ತವ್ರ ಮನೆಗೆ ಹೋಗುತ್ತಾ, ಹಂಗೆ ಬರಿಕಲ್ಲೇ ಹೋಗೋದಾಗುತ್ತೆ. ಏನಾರು ಕೊಡಿಸಿ ಕಳಿಸಿದ್ರಾತು, ಮತ್ತು ರೊಕ್ಕ ಕೊಟ್ರಾತು. ಸುಮ್ಮನೆ ಹೋಗಿ ಅವ್ರಪ್ಪ ಅಮ್ಮಗೆ ಯಾಕೆ ಕೇಳ್ಬೇಕಿ, ನಮ್ಮ ಮನೆಗೆ ಬಂದ ಅಂದ್ಬಿಡಕ್ಕೆ ನಮ್ಮ ಜವಾಬ್ದಾರಿ ಇರ್ತೈತಿ. ಅತ್ತಿರಿ, ಹೋಗಿ ಬರ್ತೀನಿ ರೀ, ಅವ್ರು ಬಂದ್ರೆ ಹೇಳ್ಬಿಡ್ರಿ. ನಿಂದಿರವ ಒಂದಿಟ ತಗೋರವ, ಈ ರೊಕ್ಕ ತಗೊಂಡು ಹೋಗ್ಬೇಕಾದ್ರೆ ಏನಾರು ಸ್ವೀಟ್ ತೊಗೊಂಡು ಹೋಗು, ಹಂಗೆ ನೀನು ಖರ್ಚಿಗೂ ಇಟ್ಕೋ. ಏನು? ಬ್ಯಾಡ್ರಿ ಅತ್ತೆ, ಬ್ಯಾಡ್ರಿ, ನಡೀತೈತಿ, ನಾ ಹೋಗಿ ಬರ್ತೀನಿ ರೀ. ಅಲ್ಲಿ ಅವ್ವ ಎಲ್ಲ ಇರ್ತಾರೆ ರೀ. ಬ್ಯಾಡ ಅನ್ನಕ್ಕೋಬೇಡ, ಅಲ್ಲೆಲ್ಲದಕ್ಕೂ ಮತ್ತೆ ನಿಮ್ಮ ಅವ್ವ ಅಪ್ಪನ ಕೇಳೋದಾಗುತ್ತೆ, ತೊಗೊಂಡು ಹೋಗ್ಬಾ. ಏನು? ಸರಿ ರೀ ಅತ್ತೆ, ಬರ್ತೀನಿ. ಅರ್ಥ ಮಾಡ್ಕೊಳ್ಳೋ ಸಸಿ ಇತ್ತಂದ್ರೆ ಯಾವತ್ತೂ ಅತ್ತಿ ಸಸಿ ಜಗಳ ಆಗಂಗಿಲ್ಲ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಅಳಿಯಂದ್ರ ಸ್ವಲ್ಪ ನೋಡ್ರಿ, ಇಲ್ಲಿ ನನ್ನ ಮಗಳನ್ನ ಎಷ್ಟು ಚಂದ ಅದಾಳ. ನೀವು ನನ್ನ ಅಳಿಯಂದ್ರ ಅನ್ನಕ್ಕೋಬೇಡ್ರಿ. ನೋಡ್ರಿ ಮದುವೆ ಆಗ್ರಿ, ನನ್ನ ಮಗಳನ್ನ ಆರಾಮಾಗಿರ್ತೀರಿ. ಅಲ್ಲ, ನಾ ಎದಕ್ಕೆ ನೋಡ್ಬೇಕಂತ, ನಾ ಗೌರ್ಮೆಂಟ್ ಜಾಬ್ ಅದ, ಮಸ್ತರ ಪಗಾರ ಅದ, ನನಗೆ ಬಂಗ್ಲೆ ಐತಿ, ಆಸ್ತಿ ಐತಿ. ಅದಕ್ಕಂದ್ರೆ ನೀವು ನಾನು ಹಿಂದೆ ಬಿದ್ದಿರಿ. ಅದ 20,000-30,000 ಸ್ಯಾಲ್ರಿ ಇತ್ತಾಗ ನಾನು ಹಿಂದೆ ಬೀಳ್ತಿದ್ರಿ ನೀವು. ಅಲ್ರಿ, ನೀವು ಸ್ಟೇಟ್ ಇದ್ದಿದ್ದು ಗೌರ್ಮೆಂಟ್ ಅಕ್ಕಿರಂತ, ಅದಕ್ಕೆ ಸ್ಟೇಟರಾಗಲಿ ಗೌರ್ಮೆಂಟರಾಗಲಿ ನನಗೆ ಬ್ಯಾಡ್ರಿ, ನಾ ಮದುವೆ ಆಗಂಗಿಲ್ಲ ರೀ. ಆ್ಯಂಡ್ ಐ ರಿಸರ್ವ್ ಬೆಟರ್. ಡಬಲ್ ಡಿಗ್ರಿ ಮಾಡ್ಯಾಳ್ರಿ, ಅದು ಅಲ್ಲದೆ 10 ಮಂದಿ ಕ್ಯೂನಲ್ಲಿ ಇದ್ರೂ ಅವ್ರನ್ನೆಲ್ಲ ದಾಟಿ ನಿಮ್ಮಂಗೆ ಬಂದಾಳ್ರಿ. ನೋಡ್ರಿ ಒಂದಿಟ ನೋಡ್ರಿ, ಏಕೆ ಎಲ್ಲರ ದಾಟ್ಲಿ, ಎಲ್ಲರ ಬೀಳಿ, ಎಲ್ಲರ ಎಡಿಲಿ, ನನಗೆ ಬ್ಯಾಡ್ರಿ. ಏಕಿ
ಪಾಪ ನೋಡ್ರಿ ಮಕ ಸಪ್ ಮಾಡ್ಕೊಂಡು ಅಳಾಕತ್ತಿಳ್ರಿ ನೋಡ್ರಿ ಒಂದಿಟ್ಟು ಕಮ ಹೆಣ್ಮಕ್ಳು ಕಣ್ಣಾಗ ನೀರು ಹಾಕಿಸ್ಬೇಡಿ ನೋಡ್ರಿ ಅಳ್ಳಿಕತ್ತ ಏನ್ರಿ ತಂಗಿ ಅವಸ್ಥೆಗೆ ಅಳ್ಬೇಡ್ರಿ ಮದುವೆ ಹಾಕಿ ನಿಮ್ಮನ್ನ ಬಾರ ಇನ್ನ ಸಂಸಾರ ಮಾಡುನು ಸಂಸಾರಕ್ಕೆ ಬೆಂಕಿ ಹಚ್ಚಿ ನನಗೆ ಇವ ಬ್ಯಾಡ ಅಪ್ಪ ಹೊಡಿತಾನಂತ ನೋಡೋ ಯಪ್ಪ ಇವನ್ನ ಸುಮ್ಮನೆ ಬಿಡೋನ್ ಬ್ಯಾಡ ಇವನ್ನ ಕೋಟಿಗಳೇನು ಅಲುಮನಿ ಇಸ್ಕೊಳ್ಳೋನು 10 ಲಕ್ಷ ಇಟ್ಕೋ ಇಸ್ಕೊಳ್ಳೋನು ಇವನ್ ಕಡೆ. ಅಯ್ಯೋ ಇಲ್ರಿ ಅವರ ನಾವು ಹಂಗೆ ಚೇಷ್ಟೆ ಮಾಡೀನಿ ಈಗೇನು ಹೊಂಟ್ಲಲ್ಲ ಅಯ್ಯೋ ಬಾ ಮಗನ ನಿಂಗೆ ಮಾಡ್ತೀನಿ ಬಾ ನಿಂಗೆ ಅಯ್ಯೋ ನಾನು ಬಿಟ್ಟು ಹೋಗ್ಬೇಡೆ ಯವ್ವ ನಾನು ಗೌರ್ಮೆಂಟ್ ಜಾಬ್ ಹೋದ್ರೂ ಚಿಂತಿಲ್ಲ ಬಟ್ ನೀನು ಬೇಕೇ ಯವ್ವ ನನಗೆ ಬಾರ ಅಳಿಯಂದ್ರ ಸ್ವಲ್ಪ ನೋಡ್ರಿ ಇಲ್ಲಿ ನನ್ನ ಮಗಳನ್ನ ಎಷ್ಟು ಚಂದ ಅದಾಳ. ನೀವು ನನ್ನ ಅಳಿಯಂದ್ರ ಅನ್ನಕೋಬೇಡ್ರಿ ನೋಡ್ರಿ ಮದುವೆ ಆಗ್ರಿ ನನ್ನ ಮಗಳನ್ನ ಆರಾಮಾಗಿರ್ತೀರಿ. ಅಲ್ಲ ನಾ ಎದಕ್ಕೆ ನೋಡ್ಬೇಕಂತ ನಾ ಗೌರ್ಮೆಂಟ್ ಜಾಬ್ ಅದ ಮಸ್ತರ ಪಗಾರ ಅದ ನನಗೆ ಬಂಗ್ಲೆ ಐತಿ ಆಸ್ತಿ ಐತಿ ಅದಕ್ಕಂದ್ರೆ ನೀವು ನಾನು ಹಿಂದೆ ಬಿದ್ದಿರಿ ಅದ 20,000-30,000 ಸ್ಯಾಲ್ರಿ ಇತ್ತಾಗ ನಾನು ಹಿಂದೆ ಬೀಳ್ತಿದ್ರಿ ನೀವು ಅಲ್ರಿ ನೀವು ಸ್ಟೇಟ್ ಇದ್ದಿದ್ದು ಗೌರ್ಮೆಂಟ್ ಅಕ್ಕಿರಂತ ಅದಕ್ಕೆ ಸ್ಟೇಟರಾಗಲಿ ಗೌರ್ಮೆಂಟರಾಗಲಿ ನನಗೆ ಬ್ಯಾಡ್ರಿ ನಾ ಮದುವೆ ಆಗಂಗಿಲ್ರಿ ಆ್ಯಂಡ್ ಐ ರಿಸರ್ವ್ ಬೆಟರ್. ಡಬಲ್ ಡಿಗ್ರಿ ಮಾಡ್ಯಾಳ್ರಿ ಅದು ಅಲ್ಲದೆ 10 ಮಂದಿ ಕ್ಯೂ ಅಲ್ಲಿ ಇದ್ರೂ ಅವ್ರನ್ನೆಲ್ಲ ದಾಟಿ ನಿಮ್ಮಂಗೆ ಬಂದಾಳ್ರಿ ನೋಡ್ರಿ ಒಂದಿಟ್ಟು ನೋಡ್ರಿ ಏಕೆ ಎಲ್ಲಾರ ದಾಟ್ಲಿ ಎಲ್ಲರ ಬೀಳಿ ಎಲ್ಲರ ಎಡಿಲಿ ನನಗೆ ಬ್ಯಾಡ್ರಿ ಏಕಿ ಪಾಪ ನೋಡ್ರಿ ಮಕ ಸಪ್ ಮಾಡ್ಕೊಂಡು ಅಳಾಕತ್ತಿಳ್ರಿ ನೋಡ್ರಿ ಒಂದಿಟ್ಟು ಕಮ ಹೆಣ್ಮಕ್ಳು ಕಣ್ಣಾಗ ನೀರು ಹಾಕಿಸ್ಬೇಡಿ ನೋಡ್ರಿ ಅಳ್ಳಿಕತ್ತ ಏನ್ರಿ ತಂಗಿ ಅವಸ್ಥೆಗೆ ಅಳ್ಬೇಡ್ರಿ ಮದುವೆ ಹಾಕಿ ನಿಮ್ಮನ್ನ ಬಾರ ಇನ್ನ ಸಂಸಾರ ಮಾಡುನು ಸಂಸಾರಕ್ಕೆ ಬೆಂಕಿ ಹಚ್ಚಿ ನನಗೆ ಇವ ಬ್ಯಾಡ ಅಪ್ಪ ಹೊಡಿತಾನಂತ ನೋಡೋ ಯಪ್ಪ ಇವನ್ನ ಸುಮ್ಮನೆ ಬಿಡೋನ್ ಬ್ಯಾಡ ಇವನ್ನ ಕೋಟಿಗಳೇನು ಅಲುಮನಿ ಇಸ್ಕೊಳ್ಳೋನು 10 ಲಕ್ಷ ಇಟ್ಕೋ ಇಸ್ಕೊಳ್ಳೋನು ಇವನ್ ಕಡೆ. ಅಯ್ಯೋ ಇಲ್ರಿ ಅವರ ನಾವು ಹಂಗೆ ಚೇಷ್ಟೆ ಮಾಡೀನಿ ಈಗೇನು ಹೊಂಟ್ಲಲ್ಲ ಅಯ್ಯೋ ಬಾ ಮಗನ ನಿಂಗೆ ಮಾಡ್ತೀನಿ ಬಾ ನಿಂಗೆ ಅಯ್ಯೋ ನಾನು ಬಿಟ್ಟು ಹೋಗ್ಬೇಡೆ ಯವ್ವ ನಾನು ಗೌರ್ಮೆಂಟ್ ಜಾಬ್ ಹೋದ್ರೂ ಚಿಂತಿಲ್ಲ ಬಟ್ ನೀನು ಬೇಕೇ ಯವ್ವ ನನಗೆ ಬಾರ ಅತ್ತೆ ಆಫೀಸ್ಗೆ ಹೋಗಿ ಬರ್ತೀನಿ. ಆಯ್ತು ಸರಿ ಅಮ್ಮ ಹೋಯ್ ಬಾ. ಏನೇ ಸಸಿ ಎಲ್ಲ ಸಂಪಾದನೆ ಮಾಡಿ ನಿನ್ನ ಕಡೆಯಲ್ಲೇ ಕೊಡ್ತಿದ್ದಾಳ ದುಡ್ಡೆಲ್ಲ? ಇಲ್ಲ ಕಣಕ್ಕ ಅವ್ರ ಸಂಪಾದನೆ ಎಲ್ಲ ನಾ ತಗೋತಿಲ್ಲ ಅಕ್ಕ. ಅವ್ರ ಸಂಪಾದನೆ ಎಲ್ಲ ಅವರು ತವ್ರ ಮನೆ ಕೊಡ್ತಿದ್ದಾರೆ, ಅವ್ರ ಅಪ್ಪ ಅಮ್ಮ ಕೊಡ್ತಿದ್ದಾರೆ, ಒಬ್ಬಳೆ ಮಗಳಲ್ವಾ ಅದಕ್ಕೆ. ಏನು ಇರೋದಿಲ್ಲಿ ತಿನ್ನೋದಿಲ್ಲಿ ಮಲ್ಗೋದಿಲ್ಲಿ ಎಲ್ಲ ಇಲ್ಲೇ, ಆದರೆ ದುಡ್ಡು ಮಾತ್ರ ಅವ್ರ ತವ್ರ ಮನೆ ಕೊಡ್ತಾಳ? ಇರಲಿ ಬಿಡಕ್ಕ, ಪಾಪ ಹೆಣ್ಮಗಳು ಒಬ್ಬಳೇ ಅವ್ರಿಗೆ, ಮತ್ತು ಅವಳು ದುಡಿದು ಕೊಡಲಿಲ್ಲ ಅಂದರೆ ಏನು? ಅದು ಅಲ್ಲದೆ ಹೆಣ್ಮಗಳು ದುಡಿದು ಅವ್ರ ಅಪ್ಪ ಅಮ್ಮನ ನೋಡ್ಕೊತಾಳಂದರೆ ಒಳ್ಳೇದಲ್ವಾ? ಮಾಡಲಿ ಬಿಡು, ನನಗೇನು ಕಡಿಮೆ ಆಗಿದೆ? ನಿನಗೆ ಬುದ್ಧಿ ಇಲ್ಲ ಕಣೆ, ಸೊಸೆ ದುಡ್ದಿದ್ದ ನಾನು ನೀನು ತೊಗೊಳೋದು ಬಿಟ್ಕೋ ತವ್ರ ಮನೆ ಕೊಡಿಸ್ತಿದೀಯ. ಅಲ್ಲಿ ಕಣಕ್ಕ ನಂಗೇನು ಕಡಿಮೆ ಇದೆ? ಇಬ್ಬರು ಗಂಡು ಮಕ್ಕಳು ದುಡಿತಿದ್ದಾರೆ, ನಂಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ. ಅದು ಅಲ್ಲದೆ ಒಂದು ಹೆಣ್ಮಗಳು ದುಡಿದು ಅವ್ರ ಅಪ್ಪ ಅಮ್ಮನ ನೋಡ್ಕೊತಾಳಂದರೆ ಖುಷಿ ಅಲ್ವಾ? ನೋಡು, ನಾವು ನನ್ನ ಸೊಸೆ ಚೆನ್ನಾಗಿದ್ದೀವಿ, ಅತ್ತೆ ಸೊಸೆ. ನಮ್ಮಿಬ್ಬರು ನಡುವೆ ತಂದಿಡೋದನ್ನು ನೋಡೋಕೆ ಹೋಗಬೇಡ. ಏನೋ ನೀನು ಚೆನ್ನಾಗಿರಲಿ ಅಂತ ಒಂದು 4 ಮಾತು ಬುದ್ಧಿ ಮಾತು ಹೇಳಿದೆ, ಅದು ನನಗೆ ಅಂತೀಯ ಅಂದರೆ ನನ್ನ ಕೆಲಸ ಇದೆ, ನಾನು ಇನ್ನು ಬರ್ತೀನಿ. ಯಾವಾಗ ಬಂದರೂ ಏನಾದರೂ ಒಂದು ಹೇಳ್ಕೊಂಡೇ ಹೋಗ್ತಾಳೆ. ವಯಸ್ಸಾದರೆ ಇನ್ನೂ ಬುದ್ಧಿ ಬರ್ತಿಲ್ಲ ಇವಳಿಗೆ, ಬರೇ ಮನೆ ಹಾಳು ಕೆಲಸನೇ. ಅತ್ತೆ ಆಫೀಸ್ಗೆ ಹೋಗಿ ಬರ್ತೀನಿ. ಆಯಿತು ಸರಿ ಅಮ್ಮ ಹೋಯ್ ಬಾ. ಏನೇ ಸಸಿ ಎಲ್ಲ ಸಂಪಾದನೆ ಮಾಡಿ ನಿನ್ನ ಕಡೆಯಲ್ಲೇ ಕೊಡ್ತಿದ್ದಾಳ ದುಡ್ಡೆಲ್ಲ? ಇಲ್ಲ ಕಣಕ್ಕ, ಅವ್ರ ಸಂಪಾದನೆ ಎಲ್ಲ ನಾ ತಗೋತಿಲ್ಲ ಅಕ್ಕ. ಅವ್ರ ಸಂಪಾದನೆ ಎಲ್ಲ ಅವರು ತವ್ರ ಮನೆ ಕೊಡ್ತಿದ್ದಾರೆ, ಅವ್ರ ಅಪ್ಪ ಅಮ್ಮ ಕೊಡ್ತಿದ್ದಾರೆ, ಒಬ್ಬಳೆ ಮಗಳಲ್ವಾ ಅದಕ್ಕೆ. ಏನು ಇರೋದಿಲ್ಲಿ ತಿನ್ನೋದಿಲ್ಲಿ ಮಲ್ಗೋದಿಲ್ಲಿ ಎಲ್ಲ ಇಲ್ಲೇ, ಆದರೆ ದುಡ್ಡು ಮಾತ್ರ ಅವ್ರ ತವ್ರ ಮನೆ ಕೊಡ್ತಾಳ? ಇರಲಿ ಬಿಡಕ್ಕ, ಪಾಪ ಹೆಣ್ಮಗಳು ಒಬ್ಬಳೇ ಅವ್ರಿಗೆ, ಮತ್ತು ಅವಳು ದುಡಿದು ಕೊಡಲಿಲ್ಲ ಅಂದರೆ ಏನು? ಅದು ಅಲ್ಲದೆ ಹೆಣ್ಮಗಳು ದುಡಿದು ಅವ್ರ ಅಪ್ಪ ಅಮ್ಮನ ನೋಡ್ಕೊತಾಳಂದರೆ ಒಳ್ಳೇದಲ್ವಾ? ಮಾಡಲಿ ಬಿಡು, ನನಗೇನು ಕಡಿಮೆ ಆಗಿದೆ? ನಿನಗೆ ಬುದ್ಧಿ ಇಲ್ಲ ಕಣೆ, ಸೊಸೆ ದುಡ್ದಿದ್ದ ನಾನು ನೀನು ತೊಗೊಳೋದು ಬಿಟ್ಕೋ ತವ್ರ ಮನೆ ಕೊಡಿಸ್ತಿದೀಯ. ಅಲ್ಲಿ ಕಣಕ್ಕ ನಂಗೇನು ಕಡಿಮೆ ಇದೆ? ಇಬ್ಬರು ಗಂಡು ಮಕ್ಕಳು ದುಡಿತಿದ್ದಾರೆ, ನಂಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ. ಅದು ಅಲ್ಲದೆ ಒಂದು ಹೆಣ್ಮಗಳು ದುಡಿದು ಅವ್ರ ಅಪ್ಪ ಅಮ್ಮನ ನೋಡ್ಕೊತಾಳಂದರೆ ಖುಷಿ ಅಲ್ವಾ? ನೋಡು, ನಾವು ನನ್ನ ಸೊಸೆ ಚೆನ್ನಾಗಿದ್ದೀವಿ, ಅತ್ತೆ ಸೊಸೆ. ನಮ್ಮಿಬ್ಬರು ನಡುವೆ ತಂದಿಡೋದನ್ನು ನೋಡೋಕೆ ಹೋಗಬೇಡ. ಏನೋ ನೀನು ಚೆನ್ನಾಗಿರಲಿ ಅಂತ ಒಂದು 4 ಮಾತು ಬುದ್ಧಿ ಮಾತು ಹೇಳಿದೆ, ಅದು ನನಗೆ ಅಂತೀಯ ಅಂದರೆ ನನ್ನ ಕೆಲಸ ಇದೆ, ನಾನು ಇನ್ನು ಬರ್ತೀನಿ. ಯಾವಾಗ ಬಂದರೂ ಏನಾದರೂ ಒಂದು ಹೇಳ್ಕೊಂಡೇ ಹೋಗ್ತಾಳೆ. ವಯಸ್ಸಾದರೆ ಇನ್ನೂ ಬುದ್ಧಿ ಬರ್ತಿಲ್ಲ ಇವಳಿಗೆ, ಬರೇ ಮನೆ ಹಾಳು ಕೆಲಸನೇ. ಅರೇ ಅವಾಗಿಂದ ನಿಮ್ಮ ಫೋನ್ ರಿಂಗ್ ಆಗ್ತಿದೆ, ಎತ್ತಾನೇ ಇಲ್ಲ ನೀವು. ಅಯ್ಯೋ, ಅದು ನನ್ನ ಫ್ರೆಂಡ್ ಅರವಿಂದ್ ಅಂತ ಹೇಳಿ, ಯಾಕೋ ಅವ್ನಿಗೆ ರೊಕ್ಕ ಸಲಾಗಿ ನಂಗೆ ಹಗ್ಲೆ ಫೋನ್ ಮಾಡ್ತಿದ್ದಾನೆ. ಹೌದಾ, ಎತ್ತು ಮಾತಾಡಿ ಏನಂತ ಕೇಳಿ. ಅದೇ ಕಣೆ, ನಾನು ಅವ್ನ ಕಡೆ ಸಾಲ ತೊಗೊಂಡಿದ್ದೆಲ್ಲ ಕೊಡು ಅಂತ ಗಂಟು ಬೀಳ್ತಿದ್ದಾನೆ. ಹೌದಾ, ಆಯಿತು ಬಿಡು, ನಾನೇ ಎತ್ತು ಮಾತಾಡ್ತೀನಿ. ಹಲೋ ರೀ, ಯಾವುದೋ ಹುಡುಗಿ ವಯಸ್ಸು ಬರ್ತಿದೆ. ಅವ್ರ ವೈಫ್ ಇರ್ಬೇಕು ಬಿಡೆ. ರೀ ಒಂದಂತೂ ತಿಳ್ಕೊರಿ, ಒಂದಲ್ಲ ಒಂದು ದಿನ ನೀವು ನನಗೆ ಮೋಸ ಮಾಡ್ತಿದ್ರೆ ಗೊತ್ತಾಗೇ ಆಗುತ್ತೆ. ಆ ದಿನ ನಾನು ನಿನ್ನ ಮುಖನೂ ನೋಡೋದಿಲ್ಲ, ನಾನು ತಿಳ್ಕೊಂಡ್ಬಿಡಿ. ನಿಂತ್ಕೊಳ್ಳೆ ಪ್ಲೀಸ್, ನಿಂತ್ಕೊಳ್ಳೆ. ರೀ ಅವಾಗಿಂದ ನಿಮ್ಮ ಫೋನ್ ರಿಂಗ್ ಆಗ್ತಿದೆ, ಎತ್ತಾನೇ ಇಲ್ಲ ನೀವು. ಅಯ್ಯೋ, ಅದು ನನ್ನ ಫ್ರೆಂಡ್ ಅರವಿಂದ್ ಅಂತ ಹೇಳಿ, ಯಾಕೋ ಅವ್ನಿಗೆ ರೊಕ್ಕ ಸಲಾಗಿ ನಂಗೆ ಹಗ್ಲೆ ಫೋನ್ ಮಾಡ್ತಿದ್ದಾನೆ.
ಹೌದಾ, ಎತ್ತು ಮಾತಾಡಿ ಏನಂತ ಕೇಳಿ. ಅದೇ ಕಣೆ ನಾನು ಅವ್ನ ಕಡೆ ಸಾಲ ತೊಗೊಂಡಿದ್ದೆಲ್ಲ ಕೊಡು ಅಂತ ಗಂಟು ಬೀಳ್ತಿದ್ದಾನೆ. ಹೌದಾ, ಆಯ್ತು ಬಿಡು, ನಾನೇ ಎತ್ತು ಮಾತಾಡ್ತೀನಿ. ಹಲೋ ರೀ, ಯಾವುದೋ ಹುಡುಗಿ ವಯಸ್ಸು ಬರ್ತಿದೆ. ಅವ್ರ ವೈಫ್ ಇರ್ಬೇಕು ಬಿಡೆ. ರೀ, ಒಂದಂತೂ ತಿಳ್ಕೊರಿ, ಒಂದಲ್ಲ ಒಂದು ದಿನ ನೀವು ನನಗೆ ಮೋಸ ಮಾಡ್ತಿದ್ರೆ ಗೊತ್ತೇ ಆಗೇ ಆಗುತ್ತೆ. ಆ ದಿನ ನಾನು ನಿನ್ನ ಮುಖನೂ ನೋಡೋದಿಲ್ಲ, ನಾನು ತಿಳ್ಕೊಂಡ್ಬಿಡಿ. ನಿಂತ್ಕೊಳ್ಳೆ ಪ್ಲೀಸ್, ನಿಂತ್ಕೊಳ್ಳೆ. ಸತೀಶ್, ಇದನ್ನ ನೋಡು, ಈ ಡ್ರೆಸ್ ತಗೋಲ್ಲ. ಏನು ಯಾವಾಗ ನೋಡ್ತೀವಿ ಅವಾಗ ಅದು ತಗೊಳ್ಳಿ ಇದು ತಗೊಳ್ಳಿ, ಈ ಲೈನ್ ತಗೊಳ್ಳಿ, ಯಾವ ಲೈನ್ ತಗೊಳ್ಳಿ, ಆಮೇಲೆ ಈ ಲಂಗ ಚಲೋ ಐತಿ, ಈ ಡ್ರೆಸ್ ಚಲೋ ಐತಿ, ಯಾವಾಗ ನೋಡ್ತೀವಿ ಅವಾಗ ಬರೀ ಅದು ಚಲೋ ಐತಾನೆ ಇದು ಚಲೋ ಐತಾನೆ, ಇದನ್ನ ಕೇಳೋದಾದ ನೀನು. ನಾನು ಹುಚ್ಚಿರೋದಕ್ಕಂತೀನಿ ನಿನಗೆ. ಯಾವಾಗ ನೋಡ್ತೀವಿ ಅವಾಗ ಒಂದು ಸಡನ್ನಾಗಿ ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ ನಿನಗೆ. ಸಾರಿ, ಏನು ಕೇಳಂಗಿಲ್ಲ ಏನು ಮನೆ. ನಾನು ನಿನ್ಗೆ ಏನು ಹಾಕೊಂಡು ಬಾ ಅಂತ ಹೇಳಿದ್ದೆ? ಅದೇ ಇದು ಡ್ರೆಸ್ ಹಾಕೊಂಡಿದ್ದೀನಿ. ನಾನು ನಿನ್ಗೆ ಗ್ರೇ ಕಲರ್ ಹಾಕೊಂಡು ಬಾ ಅಂತ ಹೇಳಿದ್ದೆ ತಾನೆ. ನನ್ನ ಕಡೆ ಗ್ರೇ ಇಲ್ಲಲ್ಲ, ಅದಕ್ಕೆ ಹಾಕೊಂಡು ಬಂದಿಲ್ಲ. ಮತ್ತೆ ಅದು ತೋರಿಸ್ತೀವಿ ಇವನ್ನೆಲ್ಲ ಫಾಲ್ತು ಇರು ಎಲ್ಲ. ನಾ ಹೇಳಿದ್ ತೊಗೊಂಡು ಬರ್ಲಿಕ್ಕಂದ್ರೆ ಏನು ತಗೊಂತಿ ಬೇಬಿ? ಇಷ್ಟು ವರ್ಷ ಆಯ್ತು ನನಗೇನು ಇಷ್ಟ ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ಆಯ್ತು, ನಾನೆಲ್ಲ ಆರ್ಡರ್ ಮಾಡ್ತೀನಿ. ಅವಕಾಡೋ ಆ್ಯಂಡ್ ರೋಸ್ಟ್ ಆ್ಯಂಡ್ ಸಲಾಡ್. ಹೋಗ್ತೀನ ಸರಿ, ನಾ ಹೋಗ್ತೀನ. ಸಾರಿ ಬೇಬಿ. ಏನು ಮಾಡಾಕತ್ತಿ? ಇಲ್ಲ, ನನ್ನ ಫ್ರೆಂಡಿಗೆ ಇನ್ನೊಂದು ತಾಸು ಬಿಟ್ಟು ಬರ್ತೀನಿ ಅಂತ ಹೇಳಕತ್ತಿದ್ದೆ. ಬಾ ಇಲ್ಲಿ ರೋಡ್ನಾಗ ನಿಂತು ಮಾತ್ರ. ಬಾ ಇಬ್ರು ಕೂಡ ಸತ್ತೋಗೋಣಂತ. ಬಾ ಅಷ್ಟು ಅವಸರ ಏನಿತ್ತು ನಿನಗೆ ಫೋನ್ ಮಾಡೋಕೆ? ಯಾರು ಜೋಡಿ ಮಾತಾಡಕತ್ತಿ ಹೇಳೋಗು. ಅಯ್ಯೋ, ನಾನು ಪಿ ಜಿ ರೂಮೇಟಿಗೆ ಹೇಳಕತ್ತಿದ್ನೆ ಬರ್ತೀನಿ ಅಂತ ಹೇಳಿ. ನಾ ಇಬ್ರಿಗೆ ಮೀಟಾಗಿ ಎಷ್ಟೊತ್ತಾತ? ಬರೀ 2 ತಾಸು ಆಯ್ತು. ಹೋಗು ಬಂದು ಭಾಳ ತಾಗಿಲ್ಲ. ಆಲ್ರೆಡಿ ನಾನು ಬೇಸರ ಆದ್ನೆಲ್ಲ. ಹೋಗಿ ನೀನು ಹೋಗು ಮನೆಗೆ ಹೋಗಿ ನೀನು. ಅಟ್ಲೀಸ್ಟ್ ನನ್ನ ಮನೆಗೆ ಡ್ರಾಪ್ ಮಾಡಿ. ನಾನೇ ನಿನ್ನ ಡ್ರೈವರ್ ಅದೇ. ನಾನು ಹೋಗು. ಬ್ರೇಕಪ್. ನಡಿ ನೀ. ಸಾರಿ. ಸತೀಶ್, ಇದನ್ನ ನೋಡು, ಈ ಡ್ರೆಸ್ ತಗೋಲ್ಲ. ಏನು ಯಾವಾಗ ನೋಡ್ತೀವಿ ಅವಾಗ ಅದು ತಗೊಳ್ಳಿ ಇದು ತಗೊಳ್ಳಿ, ಈ ಲೈನ್ ತಗೊಳ್ಳಿ, ಯಾವ ಲೈನ್ ತಗೊಳ್ಳಿ, ಆಮೇಲೆ ಈ ಲಂಗ ಚಲೋ ಐತಿ, ಈ ಡ್ರೆಸ್ ಚಲೋ ಐತಿ, ಯಾವಾಗ ನೋಡ್ತೀವಿ ಅವಾಗ ಬರೀ ಅದು ಚಲೋ ಐತಾನೆ ಇದು ಚಲೋ ಐತಾನೆ, ಇದನ್ನ ಕೇಳೋದಾದ ನೀನು. ನಾನು ಹುಚ್ಚಿರೋದಕ್ಕಂತೀನಿ ನಿನಗೆ. ಯಾವಾಗ ನೋಡ್ತೀವಿ ಅವಾಗ ಒಂದು ಸಡನ್ನಾಗಿ ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ ನಿನಗೆ. ಸಾರಿ, ಏನು ಕೇಳಂಗಿಲ್ಲ ಏನು ಮನೆ. ನಾನು ನಿನ್ಗೆ ಏನು ಹಾಕೊಂಡು ಬಾ ಅಂತ ಹೇಳಿದ್ದೆ? ಅದೇ ಇದು ಡ್ರೆಸ್ ಹಾಕೊಂಡಿದ್ದೀನಿ. ನಾನು ನಿನ್ಗೆ ಗ್ರೇ ಕಲರ್ ಹಾಕೊಂಡು ಬಾ ಅಂತ ಹೇಳಿದ್ದೆ ತಾನೆ. ನನ್ನ ಕಡೆ ಗ್ರೇ ಇಲ್ಲಲ್ಲ, ಅದಕ್ಕೆ ಹಾಕೊಂಡು ಬಂದಿಲ್ಲ. ಮತ್ತೆ ಅದು ತೋರಿಸ್ತೀವಿ ಇವನ್ನೆಲ್ಲ ಫಾಲ್ತು ಇರು ಎಲ್ಲ. ನಾ ಹೇಳಿದ್ ತೊಗೊಂಡು ಬರ್ಲಿಕ್ಕಂದ್ರೆ ಏನು ತಗೊಂತಿ ಬೇಬಿ? ಇಷ್ಟು ವರ್ಷ ಆಯ್ತು ನನಗೇನು ಇಷ್ಟ ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ಆಯ್ತು, ನಾನೆಲ್ಲ ಆರ್ಡರ್ ಮಾಡ್ತೀನಿ. ಅವಕಾಡೋ ಆ್ಯಂಡ್ ರೋಸ್ಟ್ ಆ್ಯಂಡ್ ಸಲಾಡ್. ಹೋಗ್ತೀನ ಸರಿ, ನಾ ಹೋಗ್ತೀನ. ಸಾರಿ ಬೇಬಿ. ಏನು ಮಾಡಾಕತ್ತಿ? ಇಲ್ಲ, ನನ್ನ ಫ್ರೆಂಡಿಗೆ ಇನ್ನೊಂದು ತಾಸು ಬಿಟ್ಟು ಬರ್ತೀನಿ ಅಂತ ಹೇಳಕತ್ತಿದ್ದೆ. ಬಾ ಇಲ್ಲಿ ರೋಡ್ನಾಗ ನಿಂತು ಮಾತ್ರ. ಬಾ ಇಬ್ರು ಕೂಡ ಸತ್ತೋಗೋಣಂತ. ಬಾ ಅಷ್ಟು ಅವಸರ ಏನಿತ್ತು ನಿನಗೆ ಫೋನ್ ಮಾಡೋಕೆ? ಯಾರು ಜೋಡಿ ಮಾತಾಡಕತ್ತಿ ಹೇಳೋಗು. ಅಯ್ಯೋ, ನಾನು ಪಿ ಜಿ ರೂಮೇಟಿಗೆ ಹೇಳಕತ್ತಿದ್ನೆ ಬರ್ತೀನಿ ಅಂತ ಹೇಳಿ. ನಾ ಇಬ್ರಿಗೆ ಮೀಟಾಗಿ ಎಷ್ಟೊತ್ತಾತ? ಬರೀ 2 ತಾಸು ಆಯ್ತು. ಹೋಗು ಬಂದು ಭಾಳ ತಾಗಿಲ್ಲ. ಆಲ್ರೆಡಿ ನಾನು ಬೇಸರ ಆದ್ನೆಲ್ಲ. ಹೋಗಿ ನೀನು. ಹೋಗು ಮನೆಗೆ ಹೋಗಿ ನೀನು. ಅಟ್ಲೀಸ್ಟ್ ನನ್ನ ಮನೆಗೆ ಡ್ರಾಪ್ ಮಾಡಿ. ನಾನೇ ನಿನ್ನ ಡ್ರೈವರ್ ಅದೇ. ನಾನು ಹೋಗು. ಬ್ರೇಕಪ್. ನಡಿ ನೀ. ಸಾರಿ. ಸವಿತಾ, ಒಂದು ವಿಷಯ ಹೇಳ್ತೀನಿ ಕೇಳಿಲೆ. ನನ್ನ ಮಗಳು ಮತ್ತು ಅಳಿಯ ಇಬ್ಬರು ಬೇರಾಗಿ ಭಾಳ ಚಲೋ ಮಾಡ್ಯಾರ. ಹೋಗಿ ಆರಾಮಾಗಿ ಸುಖದಿಂದ ಅದಾರ ಇಬ್ಬರು. ಈಗ ಬೇರಾದ್ಮೇಲೆ ಹಾಗಾದ್ರೆ ಅತ್ತೆ, ನಾನು ನಿಮ್ಮ ಮಗ ಬೇರೆ ಮಾಡ್ಕೊಂಡು ಹೋಗೋಣ ಮನೆ? ನಿಮ್ಮ ಅಪ್ಪ ಅಮ್ಮ ಬರೀ ಇದನ್ನ ಹೇಳ್ಕೊಟ್ಟಿದಾರ ನಿನಗೆ? ಸವಿತಾ, ಒಂದು ವಿಷಯ ಹೇಳ್ತೀನಿ ಕೇಳಿಲೆ. ನನ್ನ ಮಗಳು ಮತ್ತು ಅಳಿಯ ಇಬ್ಬರು ಬೇರಾಗಿ ಭಾಳ ಚಲೋ ಮಾಡ್ಯಾರ. ಹೋಗಿ ಆರಾಮಾಗಿ ಸುಖದಿಂದ ಅದಾರ ಇಬ್ಬರು. ಈಗ ಬೇರಾದ್ಮೇಲೆ ಹಾಗಾದ್ರೆ ಅತ್ತೆ, ನಾನು ನಿಮ್ಮ ಮಗ ಬೇರೆ ಮಾಡ್ಕೊಂಡು ಹೋಗೋಣ ಮನೆ? ನಿಮ್ಮ ಅಪ್ಪ ಅಮ್ಮ ಬರೀ ಇದನ್ನ ಹೇಳ್ಕೊಟ್ಟಿದಾರ ನಿನಗೆ? ಅಲ್ಲ ನಿಂಗಕ್ಕ ಹೋಗು ನಡ್ರಿ ಗಣಪತಿ ನೋಡಕ್ಕೆ. ಈ ಗೀತ್ ಇನ್ನೂ ಬಂದೇ ಇಲ್ಲಲ್ಲ. ಅಲ್ಲ ಹೇಳಿದ್ದಾಕಿನ ಗಣಪತಿ ನೋಡಕ್ಕೆ ಹೋಗೋಣ ಅಂತೇಳಿ, ಇನ್ನಾದ್ರೂ ಪತ್ತೆನೇ ಇಲ್ಲಕ್ಕಿ. ಅಯ್ಯೋ, ಆಕಿ ಬರಲ್ಲ. ಆಕಿ ಅವ್ರ ಅತ್ತಿ ಕೈಯ ಸಿಕ್ಕ ರುಬ್ಬಿಸ್ಕೊಳಕತ್ತಾಳ. ಹಂಗ ಸುಮ್ಮನೆ ರುಬ್ಬುದ. ಅವ್ರ ಮಾವ ಈಗ ಆಚೆ ಕಡೆ ಹೋಗ್ಯಾನ, ಅವ್ರ ಅತ್ತಿ ಇಲ್ಲಿ ಬಂದಾಳ. ಏನು ರುಬ್ಬಾಕತ್ತಾಳ ಅಂದ್ರೆ ಹಂಗೆ ರುಬ್ಬಾಕತ್ತಾಳ. ಕೆಲಸ ಹಚ್ಚಿದ್ದ ಆಕಿಗೆ. ಪಾಪ ಹುಡುಗಿ ಸಣ್ಣ ಆಗತ್ತೀನಿ ಹಂಗಾರ. 6 ತಿಂಗಳು ಭಾಳ ಸಣ್ಣ ಆಗತ್ತೆ ಹುಡುಗಿ ಹಂಗಾರ. ಪಾಪ ಏನ ಮಾಡ್ಬೇಕಳ ಅಷ್ಟು ಮಾಡ್ಲಿಕ್ಕಂದ್ರೆ ಹೆಂಗೆ? ಅಲ್ಲ, ಆಕಿ ಕುಡುಕ್ ಗಂಡ ಅದಾನ. ಆಮೇಲೆ ತಾನು ಹೊಲ್ಕೊಂಡು ತನ್ನ ಜೀವನ ಕಟ್ಕೊಳಕತ್ತಾಳ. ಪಾಪ ಅಲ್ಲನ, ಏನು ಮಾಡ್ತೈತೆ ಅದು? ಮಲ್ಲವನ್ ಜೋಡಿ ಜಗಳ ಮಾಡ್ತಾಳಲ್ಲ, ಅದಕ್ಕೆ ಆಕಿ ಪಾಪ ಅನ್ಸಲ್ಲ. ಆಕಿ ಖುಷಿ ಆಕೈತಿ ಆಕಿ ಏನಾರ ಆತಂದ್ರೆ. ಮತ್ತೆ ಸುಮ್ಮನೆ ನನ್ನ ಜೋಡಿ ಜಗಳ ಮಾಡ್ತಾಳೆ ನೋಡಕ್ಕಿ. ಅಲ್ಲ ಮಲ್ಲ, ನೀ ಮಾಡೋದು ತಪ್ಪೈತಿ, ಮತ್ತೆ ಆಕಿ ಅದಕ್ಕೆ ಜಗಳ ಮಾಡ್ತಾಳ. ಅಯ್ಯ ಮಲ್ಲ ಅಕ್ಕ, ನೀ ಬರ್ತೀಯನ? ಸಾರಿ ಪ್ರೇಮವ ಹೋಗು ನಡೀವಾ. ಆಯ್ತು ನಡೀವಾ, ಹೋಗುಣು. ನಿಂಗಂದು ಅಕ್ಕ, ನಮ್ದಕ್ಕೆ ನೀವು ಬಿಟ್ಟು ಗಣಪತಿ ನೋಡಕ್ಕೆ ಹೊಂಟಿರಿ. ಫಾತಿಮಾ, ನೀ ಬರ್ತಿಲ್ಲ ಅಂತ ಕರೆದಿಲ್ಲ ಬಿಡು ನಾವು. ಅಲ್ಲ ಪ್ರೇಮಂದು ಅಕ್ಕ, ನಾವು ನಿಮ್ಮ ಹಬ್ಬಕ್ಕೆ ಯಾವ ಹಬ್ಬಕ್ಕೆ ಬಿಟ್ಟಿದೀವಿ ಪ್ರೇಮಂದು ಅಕ್ಕ? ನಾ ಎಲ್ಲ ಹಬ್ಬಕ್ಕೆ ನಿಮ್ಮ ಜೋಡಿ ಬರ್ತೀನಿ ಅಲ್ವಾ? ಹೌದು ಬಿಡ ಫಾತಿಮಾ, ಬಾ ಹೋಗುಣು ಅಂತ. ನೀನು ಇಲ್ಲೇ ಒಂದು 4-5 ಗಣಪತಿ ನೋಡ್ಕೊಂಡು ಬರೋಣ. ಹುಬ್ಳ್ಯಾಗ ದೊಡ್ಡ ಗಣಪತಿ ಮಹಾರಾಜ ಅವೆಲ್ಲ ಅದಾವಲ್ಲ, ಅವನ್ನೆಲ್ಲ ನೋಡ್ಕೊಂಡು ಬರೋ ನಡಿ.
ನಿಂಗಂದು ಅಕ್ಕ, ಆ ಮಹಾರಾಜ ಹೋಗಿರ್ತಾನಲ್ವಾ ನಿನ್ಗಂದು ಅಕ್ಕ? ಏ ಪಾತಿಮಾ, ಇಲ್ಲ 11 ದಿನಕ್ಕೆ ಹೋಗ್ಕಣವ. 11 ದಿನಕ್ಕೋ 21 ದಿನಕ್ಕೋ ಏನೋ ಐತಪ್ಪ, ನನಗೂ ಅಷ್ಟು ಗೊತ್ತಿಲ್ಲ. ಹೋಗಿ ನೋಡಿ ಬರೋ ನಡಿ, ಯಾವ್ಯಾವ ಗಣಪತಿ ಅದಾವ ಎಲ್ಲ ನೋಡ್ಕೊಂಡು ಬರೋಣ ಇವತ್ತು. ಆಮೇಲೆ ಲಗುನ ಬರೋ ನಡಿ, ಯಾಕಂದ್ರೆ ನನ್ನ ಮಗಳದು ಮತ್ತು ಮೊಮ್ಮಗಳನ್ನ ನೆರಿಬೇಕು ನಾನು ಬಂದು. ಹೌದಾ, ನಡ್ರಿ ನನ್ನ ಸೊಸಿನೂ ಬರ್ತಾಳೆ, ಇನ್ನ ಕೆಲ್ಸಕ್ಕೆ ಹೋಗ್ಯಾಳ. ಆಕೆ ಬರೋದ್ರೊಳಗೆ ನಾನು ಬರ್ಬೇಕು. ಎಲ್ಲ ಅಡ್ಗೆ ಮಾಡಿಟ್ಟು ಬಂದೀನಿ. ಇಬ್ರು ಸಸ್ತ್ಯಾರು ಹೊರಗೆ ಹೋಗ್ಯಾರ ಈಗ. ಮಲ್ಲಕ್ಕನಿಂದ ಬಾಡ್ಬಿಡ. ಹಳೆ ಮಕ್ಕಳು ದುಡಿತಾರ, ಸಸ್ತ್ಯಾರು ದುಡಿತಾರ, ಎಲ್ಲರೂ ದುಡಿತಾರ ನಿಮ್ಮ ಮನ್ಯಾಗ. ಬೇಕಲ್ವಾ ನಡ್ಸಾಕ? ಅವ್ರಿಗೆ ಐಷಾರಾಮಿ ಜೀವನ ಬೇಕು, ನಮಗೆ ಹಳ್ಳಿ ಜೀವನ ಹೆಂಗಿದ್ರು ನಡಿತೈತಿ. ಅವರು ಕಾರು ಬಂಗ್ಲೆ ಅಂತ ಮಾಡ್ಕೊಳಕತ್ತಾರ. ಮಾಡ್ಕೊಳ್ಳಿ. ಅವರ ರಾಸಿಗಳಿಗೆ ನಾವೇ ಹಾಕಿದನ್ ಮಾಡೋಣ. ನಮ್ಮನ್ನಾರ ಚೆನ್ನಾಗಿ ಫ್ರೀಯಾಗಿ ಬಿಟ್ಟಾರ ಸಾಕಷ್ಟ ನಮ್ಗೆ. ಮತ್ತೆ ಒಂದ ಮೊಮ್ಮಗ ಸಿಕ್ಕಾವ ಹಿರಿಯವಂದು, ಇನ್ನೊಂದು ಮೊಮ್ಮಗ ಬೇಡನ? ಅವ್ರಿಗೆ ಯಾವ ಮಾಡ್ಕೋಬೇಕು ಅನ್ಸುತ್ತೆ ಅವ ಮಾಡ್ಕೊಂತಾರ. ನಾವ್ ಯಾಕೆ ಫೋರ್ಸ್ ಮಾಡೋಣ? ಅದಲ್ಲ ಮಲ್ಲಕ್ಕ. ಹೌದ್ ಬಿಡ, ನೀ ಹೇಳೋದು ಕರೆನ ಐತಿ. ನಡಿ ನೋಡ್ರಿ ಎಲ್ರು ನಾ ಕೂಡಿಸಿ ಕರ್ಕೊಂಡು ಹೋಗ್ಕಿನ. ಇವತ್ತು ನೋಡಿ ಎಲ್ರು ನನ್ನನ್ನು ಬಿಟ್ಟು ಹೊಂಟಾರ. ಅಯ್ಯ ಗೀತಾ, ಬಂದೇನಾ? ಬಾ, ಈಗಾರ ಕೇಳಾಕತ್ತಿದ್ದಿ. ನೋಡು ಪ್ರೇಮಿ, ನೀನು ಬರಲ್ದಕ್ಕೆ ಫುಲ್ ಖುಷಿ ಆಗಿಬಿಟ್ಟ. ನೀ ಮತ್ತೆ ನೀನು ರುಬ್ಬಾಕತ್ತ ಅಂಥೇಳಿ. ಖುಷಿ ಆಕೈತೆ ಆಕಿಗೆ. ನಂದೇನಾರ ಒಂದೀಟ್ ಚಲೋ ಆಗ್ಲಿಕ್ಕಂದ್ರೆ ಖುಷಿ ಅಂತೂ ಕರಿತೈತಿ. ಏನಿಲ್ಲಕ್ಕ, ನನ್ನ ಮಗಗ ಸಾಲಿ ಕಳಿಸಿದ್ನೆ. ನಮ್ಮ ಮನೆಯಾರು ಹೊಕ್ಕಿನಂದ್ರೆ ಅವ್ರನ್ನೂ ಕಳಿಸಿದ್ನಿ. ನಮ್ಮ ಅತ್ತಿಗೆ ಏನೇನು ಬೇಕಾದ್ ಮಾಡಿಟ್ಟಿನಿ. ಮಗನ ಮನೆ ಅಜ್ಜಿ ಜೋಡಿ ಮಾತಾಡ್ಕೊಂತ ಕುಂತಾಳ. ಇಲ್ಲೇ ಒಂದಿಟ್ಟು ಹೋಗಿ ಬರ್ತೀನಿ ಅಂತ ಹೇಳಿ ಪಟಕ್ನ ಹೋಗಿ ಬರೋಣ ಬರ್ರಿ. ಬಂದ್ಲಲ್ಲ ಗೀತಾವು, ನಡ್ರಂಗಾರ. ಏ ಬುಬ್ನ್ಯಾರ, ಎಲ್ಲಿಗೆ ಹೊಂಟ್ರ ಒಟ್ರು ಸೇರೆ? ನಮ್ದಕ್ಕೆ ಗಣಪತಿ ನೋಡಕ್ ಹೊಂಟೀವಿ. ಅಯ್ಯೋ ಪಾತಿ, ನೀನು ಇಟ್ಟೇನ? ನಾನು ಬರ್ತೀನಿ ನಡಿ ಹಂಗಾರ. ಅಯ್ಯೋ, ನಿಮ್ಮ ಅವ್ವ ಕಿವಿ ಕೇಳ್ಬಿಟ್ಟೈತಲ್ಲ. ಪಾತಿ ದಣಿ ಮೊದ್ಲ ಇಷ್ಟುದ್ದ ಅಂತದ್ರಾಗ. ಪಾತಿಮಾ, ಇನ್ನು ಮೇಲಿಂತ್ರ ನೀನು ಮಾತಾಡುವ ಅಂದ್ರೆ ನಮ್ಮ ಅವ್ವಗ ತಿಳಿತೈತಿ. ಏನ ತಿಳಿ ಸಾರು ಮಾಡಿಟ್ಟೇನ? ಮತ್ತ ಅನ್ನ ಮಾಡಿ ಏನಿಲ್ಲ, ಪಲ್ಯ ಸಾರು? ಹೂನವ್ವ, ಅಡ್ಗೆ ಮಾಡಿಟ್ಟಿನಿ. ಅನ್ನ ಸಾರು ಪಲ್ಯ ಎಲ್ಲ ಮಾಡೀನಿ. ಬದ್ನಿಕಾಯಿ ಪಲ್ಯ ಮಾಡಿ ನೋಡು. ಏನೋ ಬಾವ ಬರ್ತಾನ? ಓ ಅದ, ಬಂದರೋ ಬಾವ ಬಂದರೋ ಅಂತ ನಿಮ್ಮ ಮಗಳು ಹಾಡಾಕತ್ತಿಲ್ಲ ಆ ಬಾವ? ಅಯ್ಯೋ ಅಜ್ಜಿ ಹೋಗ್ಬೇಕಾದ್ರೆ ಕರ್ಬಾಯಿ ಹಾಕಿದ್ಲು, ಈಗ ಮುಗೀತು. ಆಕಿನ ಬಾಯಿ ಮುಚ್ಚುತ್ತಾರ, ನಮಗೆ ಖಾಲಿ ಜಾಗಿಲ್ಲ. ಈ ಮುದುಕಿಯರ್ಗೆ ಬಾಯಿ ಯಾವಾಗ ಮುಚ್ತಾವೋ ಏನೋ. ಟೈಮ್ ಬಂದಾಗ ಲಗುನ ಮ್ಯಾಲೆ ಹೋಗೋದು ಬಿಟ್ಕೊಟ್ಟೆ. ಅಜ್ಜಿ, ದೇವ್ರ ನೋಡಕ್ ಹೊಂಟೀನಿ. ದೇವ್ರನ್ನ ಏನೋ ದೇವನಹಳ್ಳಿಯಿಂದ ಬಾವ ಬರ್ತಾನ? ದೇವನಹಳ್ಳಿಗೆ ಯಾವ ಬಾವಣ ಇಲ್ಲಲ್ಲೋ? ನಿನಗೆ ಯಾವ ಮಾವುಗಳ ಇಲ್ಲ ದೇವನಹಳ್ಳಿಯಾಗ? ಫಾತಿಮಾ, ನೀನ ಹೇಳಾಕಿಗೆ. ಅಜ್ಜಿ, ನಮ್ದಕ್ಕೆ ಎಲ್ರೂ ದೇವ್ರು ನೋಡಕ ಹೊಂಟೀವಿ. ಓ, ಗಣಪತಿ ನೋಡಕ್ ಹೊಂಟೀರೇನ? ಹ್ಞೂ ಆಯ್ತು, ಹೋಯ್ ಬರ್ರಿ. ಅವ್ವ, ಮನಿ ಕಡೆ ಹುಷಾರ. ಆಕೆ ಒಬ್ಬಕ್ಕೆ ಅದಾಳ, ಎಲ್ಲಾರು ಹೊರಗೆ ಹೋಗ್ಯಾರ. ಹುಳ್ಳಿಕಾಳು ಹಸನ್ ಮಾಡ್ಬೇಕಾ? ಹ್ಞೂ ಆಯ್ತು, ಹಸನ್ ಮಾಡ್ತೀನಿ. ಅಜ್ಜಿ ಕಂಡ ಬಿಡ್ತಾವು, ಹಸನ್ ಮಾಡೇ ಬಿಡ್ತಾಳ. ಹುಳ್ಳಿಕಾಳು ಪುಳ್ಳಿಕಾಳು. ಅವ್ವ, ನಮ್ಮ ಅವ್ಗೆ ಹೇಳುತ್ತಲೇ ಪಾತಿ, ನೀನ ಹೇಳಿ. ಅಜ್ಜಿ, ನಿಂಗೊಂದು ಅಕ್ಕ ಏನಂತಿದ ಅಂತೆ? ಹುಳ್ಳಿಕಾಳು ಅಂತೀನಿ ನೋಡ್ ನಾನು. ಅಲ್ಲ, ಮನಿ ಕಡೆ ಹುಷಾರು, ಪಾಪು ಇದಂತೆ ಒಳಗ. ಆಯ್ತು ತಗೋ ಫಾತಿಮಾ, ನೀ ಹೇಳಿದಟ್ಟ ಚಂದಂಗೆ ತಿಳಿತೈತವ. ದಿನ ಬಾ ಮನಿಗೆ, ನೀನ ಮಾತಾಡಕಂತ ನನ್ನ ಜೋಡಿ. ಮತ್ತೆ ಮಲ್ಲವ ಬಂದಾಳ? ಮಲ್ಲವ, ನಿನ್ ಸೊಸ್ತಾರೆಲ್ಲ ಆರಾಮದಾರ? ಮಲ್ಲವ ಮಾತಾಡ್ಬೇಡ ನಡಿಯೋ. ಇಲ್ಲಿ ಬಿಡ, ಜಸ್ಟ್ ಪ್ರೀತಿಯಿಂದ ಕೇಳಾಕತ್ತ. ಹ್ಞೂ ಅಜ್ಜಿ, ಆರಾಮದಾರ. ಏನು ಹರಾಮ್ಗಿರಿ ಮಾಡ್ತಾನಂತ ಹೇಳೋಣ? ಅಯ್ಯೋ, ಅಷ್ಟು ಬೆರಿಕೆದಾರ ನೀವು ಸಸ್ತ್ಯಾರ? ಊಟಕ್ಕರ ಹಾಕ್ತಾರಿಲ್ಲ? ಪಾಪ ಮೊನ್ನೆ ಬೆನ್ನು ಆಗೈತಂದು ಊಟಕ್ಕೆ ಹಾಕ್ತಾರ ಏನಿಲ್ಲ? ಆರಾಮ ಅಲ್ಲ ಅಜ್ಜಿ, ಆರಾಮ. ಹ್ಞೂ, ಊಟಕ್ಕೆ ಹಾಕ್ತಾರ. ಅಯ್ಯೋ, ತಲೆ ಮೇಲೆಲ್ಲ ಕೊಣಗಿ ತಗೊಂಡು ಹಾಕ್ತಾರ. ಯವ್ವ, ಬಾ ಕಷ್ಟ ಐತಿ ಬಿಡುವ ನಿನ್ ಕತಿ. ಹಂಗಾಗಬಾರ್ದಾಗಿತ್ತ ಮಗಳ ನಿನಗ. ಸುಖದಿಂದ ಬೆಳೆದಾಕಿ. ಇಲ್ಲಿ ತಗೋ, ದೇವರು ಮಾಡಿದ ಕರ್ಮ ಉಣ್ಬೇಕಂತಾರ. ಏನು ಕರ್ಮ ಮಾಡಿಯೋ ಏನು, ಉಣ್ಣು. ಏ ಬರ್ರಿ, ನಮ್ಮ ಅತ್ತಿ ಬಂದ್ಲಾರ ನಾನು ಮತ್ತೆ ಇದನ್ನ ಮಾಡ್ತಾ. ಬರ್ರಿ ಹೋಗುಣ. ನನ್ನ ಮಗಳು ಏನೋ ಅಂದಂಗಾತ. ಏನಲ್ಲ ಏನ ಒಟ್ನಲ್ಲಿ ಕೂಸಾಳಾಗತೈತಿ. ಒಳಗೆ ಹೋಗ್ತೀನಿ. ನೀವೆಲ್ಲ ಅಲ್ರ ಆರಾಮದಿರಲ್ಲ? ಬಾ ಗಣಪತಿನ ಭಾರಿ ಮಾಡ್ಯಾರ ಬಿಡ. ನೋಡಕ್ಕ ಎಷ್ಟು ಚಂದ ಐತೆ ಗಣಪತಿ. ಕೈ ಮುಗಿರಿ ಎಲ್ರು. ಗಣಪತಿ ನೋಡಾಕತ್ರ ನಾವು ಸಣ್ಣರಿದ್ದಾಗ ನೆನಪು ಬರ್ತಿತ್ತು. ಮನಿಗೆ ಹೋಗಿ ಅಕ್ಕಿ ಕಾಳು ಹಾಕಿ ಬರ್ತಿದ್ವಲ್ಲ. ಹೌದು ನೋಡ ಮಲ್ಲಕ್ಕ, ಭಾಳ ಚಂದ ಇತ್ತಾಗ. ಎಲ್ಲರೂ ಒಂದು ಇಡ್ತಿದ್ರ, ಅದ ಒಂದು ಹಬ್ಬ ಆಗಿಬಿಡ್ತಿತ್ತು. ನಡ್ರಿ ಮುಂದಿನ ಗಣಪತಿ ನೋಡೋಣ. ಇವ್ರ ಕಲ್ಯಾಗ ಒಂದು ಗಣಪತಿ ಇಟ್ಟಾರಂತ, ಅದೇನೋ ನೀರು ಹರಿತೈತೆ ಅಂತ ನೋಡು. ನಡ್ರಿ. ಹ್ಞೂ ನಡ್ರಿ, ಬಡ. ಹೂವ, ಎಂಥ ದೊಡ್ಡದೈತೆ ನೋಡ ಗಣಪತಿ. ಕೈ ಮುಗಿರಿ. ಹೌದು ನೋಡ, ಎಷ್ಟು ಚಂದ ಮಾಡ್ಯಾರ. ಒಂದು 5 ಗಣಪತಿ ಮುಗಿಸ್ಕೊಂಡು ಹೋಗ್ಬಿಡೋಣ. ನೆಕ್ಸ್ಟ್ ಒಂದು ಐತೆ ನಡಿ. ಅಯ್ಯ, ಇಲ್ಲೇ ನೋಡ್ರಿ ಮ್ಯೂಸಿಕಲ್ ಚೇರ್ ಅಂತ ಹಾಕ್ಯಾರ ನೋಡು. ನಾವು ಕುಂದಿರ್ತಿದ್ವಲ್ಲ ರೌಂಡಾಗಿ ಚೇರ್ ಹಾಕ್ಕೊಂಡು,
ಆ ಗಣಪತಿ ಹಿಂಗೆ ಓಡಾಡಿಸಿ ಮ್ಯೂಸಿಕ್ ಹಚ್ತಿದ್ರೆ ನಡುನಷ್ಟ ಅದನ್ನು ಬಂದ್ ಮಾಡಿದ ತಕ್ಷಣ ಕುಂದಿರ್ತಿದ್ಯಲ್ಲ, ನೋಡಿ 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 ಎಷ್ಟು ಚಂದ ಮಾಡಾಕತ್ತಾರ. ನಮ್ಗೆ ಇದನ್ನೆಲ್ಲ ನೋಡಿದ್ರೆ ಹಳೇದು ನೆನಪು ಬರ್ತೈತೆ. ಕುಂಟೆ ಪಲ್ಲೆ ಹಾಕೋದು, ರಂಗೋಲಿ ಹಾಕೊಳ್ಳೋದು, ರಂಗೋಲಿ ಎಷ್ಟು ಚಂದ ಕಾಂಪಿಟೇಷನ್ ಮಾಡ್ತಿದ್ರಲ್ಲ ಇಲ್ಲಿ. ನಿಂಗಂದು ಅಕ್ಕ, ನಮ್ಮ ಮನೆಯ ಹತ್ರ ಅಪಾರ್ಟ್ಮೆಂಟ್ ಆಗಿದೆಯಲ್ಲ, ಅಲ್ಲಿ ಮಾಡ್ತಿದ್ದಾರೆ ಇವಾಗ. ಸಣ್ಣ ಮಕ್ಕಳೆಲ್ಲ ಚೇರ್ಗಳಿಟ್ಟು ಬಂದ್ ಮಾಡ್ತಾರೆ, ಅದೇನೋ ಮ್ಯೂಸಿಕ್ ಬಂದ್ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಹೌದು ಬಿಡ ಫಾತಿಮಾ, ನಾನು ನೋಡಿ ಮನೆ ಬಂದಾಗ ಇಲ್ಲಿ ನೋಡಿ ರಂಗೋಲಿ ಕಾಂಪಿಟೇಷನ್ ಇಟ್ಟಾರ ನೋಡ, ಎಷ್ಟು ಚಂದ ಮಾಡ್ತಾರೆ. ಹಾಂ, ಅಯ್ಯೋ ಕಣ್ಣು ತುಂಬಬೇಕು. ಏನಾಡ್ರಿ ಮುಂದಕ್ಕೆ ಹೋಗೋಣ ನೋಡ್ರಿ. ಮತ್ತೆ 3 ಗಣಪತಿ ಅದು 4 ಗಣಪತಿ ಅದು, ಈಗ 4 ಅದು ನೋಡ್ರಿ. ಹೋಗೋಣ ಇನ್ನು. 4 ಮುಗಿಸ್ಬಾರ್ದು, ಇನ್ನೊಂದು ಹೋಗೋಣ ನೋಡ್ರಿ. ಇದು ನೋಡು ಎಷ್ಟು ದೊಡ್ಡದೈತಿ. ಅಪ್ಪ ಬಾಬಾ ಬಾಬಾ. ಪ್ರೇಮ, ಏನಾರ ಇದ್ರೆ ಕೇಳ್ಕೋ, ಲಗುಣ ಆಗತ್ತೆ ನೋಡು. ನನಗೇನು ಬೇಡ, ನೀನ ಕೇಳ್ಕೋ. ಲಗುಣ ಗಂಡ ಕುಡಿದು ಬಿಡ್ಲಿ, ಇನ್ನೊಂದು ಮಗು ಆಗಲಿ ಅಂತೇಳಿ, ಹೆಣ್ಮಗು ಆಗಲಿ ಅಂತೇಳಿ. ನೀನು ಕೇಳ್ಕೋ, ನಿನ್ನ ಗಂಡ ಕಳ್ತನ ಮಾಡೋದು, ನಾನು ಕಳ್ತನ ಮಾಡೋದು ಬಿಡ್ಲಿ ಅಂತ. ಮಲ್ಲಕ್ಕ, ಇವ್ರು ಸ್ಟಾರ್ಟ್ ಮಾಡಿದ್ರವ ಇಲ್ಲೇ ಮಂದ್ಯಾಗ ನಮ್ದು ಆಬ್ರು ತೆಗಿತಾರೆ ಇವರು. ನಡಿ ಹೋಗೋಣ. ಇದು ಅದು ಅಲ್ಲ ನಡ್ರಿ, ನನ್ನ ಮಗಳದು ಮತ್ತು ನೀರು ಹಾಕ್ಬೇಕು, ನಾ ಸಾಯಂಕಾಲ ಹಾಕ್ಬಂತು. ಹೋಗೋಣ ನಡ್ರಿ. ಮತ್ತು ಊರನ್ನು ಮೋನೇನ ಗಣಪತಿನ ಹೊಕ್ಕಣಿ, ಇವತ್ತು 5 ದಿನ ಆತಲ್ಲ. ನಡ್ರಿ ವಾ ಅವನ್ನ ಲಗು. ಹೌದು ನಡಿರವ ಹೋಗೋಣ. ಮತ್ತು ನನ್ನ ಸಸ್ತ್ಯಾರು ಬರ್ತಾರ, ಇಷ್ಟು ತನ ಎಲ್ಲಿ ಹೋಗಿದ್ದಂತ ಕೇಳ್ತಾರೆ. ಸುಮ್ಮನೆ ಅವ್ರ ಬಾಯಿಗೆ ಎಕ್ಸಿ ಹಾಕೊಳ್ಳಿ. ನಡ್ರಿ. ಹಿಂಗ ಅಕ್ಕ, ನಮ್ಮ ಅತ್ತಿ ಬರಾಕತ್ತಾಳೆ. ನನ್ನ ಮರಿ ಮಾತ್ರೆ ತಿರುಗ್ತಿ ಅಂತಾಳಕಿ. ನನ್ನ ಹಿಂದೆ ಬಾ. ಮಲ್ಲವ, ನನ್ನ ಸಸಿ ನೋಡಿ ಏನ ಬೆಳಗ್ಗೆಯಿಂದ ಕಾಣವಾಳವ. ಅದನ್ನು 4 ರೊಟ್ಟಿ ಬಡದಿಟ್ಟು ಎಲ್ಲಿ ಹೋಗ್ಯಾಳ ಏನೋ. ಹೌದು, ನೀ ಯಾವ ಬಂದಿ? ಮತ್ತು ಹಿರಿ ಸಸಿ ಅಂತ ಕಿದ್ದೆಲ್ಲ ಎಷ್ಟು ಲಗುನ ಬಂದಿ? ಇನ್ನು 6 ತಿಂಗಳಾಗಿಲ್ಲ ಅಲ್ಲ, ಎಷ್ಟು ಲಗುನ ಬಂದಿಯಲ್ಲ. ಹುನಯ್ಯವ, ಹಿರಿ ಸಸಿ ಸರಿ ನೋಡ್ಕೊಲಿಲ್ಲ. ಇನ್ನು ಇದ ಪಾಡಿದೆ ವಟ ಅಂದ್ರೂ ಇದನ್ನ ಪಾಡ. ಕುಡುಕ ಮಗ ಇದ್ರೂ ಚಲೋ. ಎರಡು ಅವು ಸಾಪ್ಯಾರ ಅಂತೇಳಿ ಬರೀ ಯಾವಾಗಲೂ ಕಂಪ್ಯೂಟರ್ನಾಗ ಕುಟ್ಟು ಇರ್ತಾವ. ಬರೀ ನನಗೆ ಕೆಲಸ ಹಚ್ತಾವೆ. ಈಕಿನಂತೆ ಕಾದ್ರೆ ಒಂದಿಟ್ಟು ಆರಾಮಾಗಿ ತಿಂದು ಉಂಡು ಮಾಡ್ಕೊಂಡು ಹೋಗ್ಬೋದು. ಆದ್ರೆ ನೋಡಿ ಇವತ್ತೇನು ಬೆಳಗ್ಗೆಯಿಂದ ತಿರ್ಗಾಕತ್ತಾವ ಒಂದೇ ಸಮನೆ. ಎಲ್ಲಿ ಹೋಗ್ಯಾಳ ಏನೋ ಒಂದು ಕಾಣುವಳು. ಅಯ್ಯ ಪ್ರೇಮವನು ಇಲ್ಲೇ ಅದಲ್ಲ, ನಿನ್ನ ಸಸಿ ಇಲ್ಲೇ. ಹಿಂಗ ಅಕ್ಕ ಹೇಳ, ಪ್ರೇಮಿ ಬಾಯಿ ಬಿಡ್ತಾಳ ಮತ್ತೆ. ನಿನ್ನ ಸಸಿ ಒಗ್ಯಾನ್ ಮಾಡಕ್ಕಂತೆ ಕೆರಿಗೆ ಹೋಗ್ಯಾಳ. ನಿನ್ನೇನೋ ಅರಿಬ್ ಭಾಳ ಅದಾವ ಅಂತೇಳಿ ಆಮೇಲೆ ಇಲ್ಲಿ ವಾರಕ್ಕೊಮ್ಮೆ ಅಷ್ಟ ನೀರು ಬಿಡ್ತಾರೆ ಈಗ. ಹಾಗಾಗಿ ಕೆರಿಗೆ ಹೋಗಿರ್ಬೇಕು ನೋಡು. ಹೋಗ ಅಲ್ಲೇ ಬಸ್ ತಗೊಂಡಾಗ ಅರಿವಿ ತಂದಿ ಅಂತಲ್ಲ, ಏನೋ ಸೀರೆ ಬಾ ತಂದಿ ಅಂತಲ್ಲ, ಅದ ಒಗ್ಯಾಕೆ ಹೋಗ್ಯಾಳ. ಅಯ್ಯ ಹೌದನ, ಆಯ್ತು ನಡಿ. ಅವಕ್ಕಿ ನಿಂದರು ಅಲ್ಲಿಗೆ. ಅಂದ್ರೆ ನನ್ನ ಮಗಳು ಬರಾಕಿದ್ಲ, ಬಸರಿ ಅದಾಳ. ಬಸರಿ ಹೆಣ್ಮಗಳು ಈಗ 3 ಬಿದ್ದೈತಂತ. ಕಳ್ಕುಪ್ಸ ಮಾಡ್ಬೇಕಾ, ಅದಕ್ಕೆ ಈಕಿ ಎಲ್ಲಿ ಹೋಗ್ಯಾಳ. ಅವರು ಫೋನ್ ಹಚ್ಚಿದ್ರಂತ, ಮಗ ಬಂದು ಹೇಳೋದ. ಈಕಿ ಹೇಳ್ಬೇಕಂತ ಓಡಿ ಬಂದೆ ನಾನು. ಅಲ್ಲೋಗ್ಯಾಳನ. ಹೊಕ್ಕಿನಿಂದ್ರೆ ಅಲ್ಲಿಗೆ. ಅಲ್ಲ ನೀ ಏನು ಅಲ್ಲಿಗೆ ಹೋಗ್ಬೇಡ, ಅಕ್ಕಿನ ಬರ್ತಾಳೆ ತಗೋ. ಮತ್ತು ಕಾಲು ಜಾರಿ ಬಿದ್ದಿ ಹೋಗ್ಬೇಡ ಏನು. ಹೌದೌದು, ನೀ ಹೇಳೋದು ಕರೆ ಐತಿ. ಮತ್ತು ಕಾಲು ಜಾರಿ ಬಿದ್ದೀನಿ ನಾನು. ಅಯ್ಯ ಪ್ರೇಮ್ ಬಿದ್ಲಲ್ಲ ಕೆಳಗೆ, ಎದ್ದೇಳ. ಏನಾತ? ಆಯ್ತು ತಗೋ, ಮನೆಗೆ ಹೋಗ್ತೀನಿ. ಎದ್ದೇಳ ಪ್ರೇಮಿ. ಹಾ ಒಂದ್ ನಿಮಿಷ ಇರು, ಕೇಳ್ಬಿಟ್ಟು ಹೇಳ್ತೀನಿ. ರೀ ಐಫೋನ್ ಪ್ರೋ ಮ್ಯಾಕ್ಸ್ 16 ಎಷ್ಟಿದೆ ರೇಟ್ ಇವಾಗ? ಒಂದು 1.5 ಲಕ್ಷ ಇರ್ಬೋಚಿನಿ. ಕೇಳಿಸ್ತಾ? 1.5 ಲಕ್ಷ ಅಂತೆ. ನಾನು ಈ ಸಲ ಬರ್ಡೇಗೆ ತಗೋಬೇಕು ಅನ್ಕೊಂಡಿದ್ದೆ. ಏನು ಮಾಡೋದು, ನನ್ನ ಕಡೆ ಸೇವಿಂಗ್ಸೇ ಇಲ್ವಲ್ಲ. ಸೇವಿಂಗ್ಸ್ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಐಫೋನ್ 16 ತಗೊಂತಿದ್ನಾ. ಬೇಬಿ, ಫೈನಲಿ ಇವತ್ತು ನಿನ್ನ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ತಗೋ ನಿನ್ ಗಿಫ್ಟ್. ಥ್ಯಾಂಕ್ ಯು ರೀ. ನಾವು ನಿನ್ನ ಫ್ರೆಂಡ್ ಜೋಡಿ ಮಾತಾಡೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡೆ. ಪಾಪ ಸೇವಿಂಗ್ಸ್ ಇಲ್ಲ ಅಂತ ಐಫೋನ್ 16 ತಗೋತಿದ್ದಿಲ್ಲಲ್ವಾ, ಅದಕ್ಕೆ ನಾನು ನಿನಗೆ ಹುಂಡಿನ ಗಿಫ್ಟ್ ಮಾಡಿದ್ದೀನಿ. ತಗೋ, ಅದರಲ್ಲಿ ನೀನು ಪಿಗ್ಗಿ ಬ್ಯಾಂಕಲ್ಲಿ ನೀನು ಸೇವಿಂಗ್ಸ್ ಮಾಡಿ ಐಫೋನ್ 16 ತಗೋ. ಇವಾಗ ಫಸ್ಟ್ ಹುಂಡಿನಲ್ಲಿ ಹಾಕೋದಕ್ಕೆ ರೊಕ್ಕ ನಾನೇ ಕೊಡ್ತೀನಿ. ಸೇವಿಂಗ್ಸ್ ಮಾಡೋ, ಒಂದು ಐಫೋನ್ 16 ಪ್ರೋನ ಒಂದಲ್ಲ ಒಂದಿನ ತಗೊಂತೀಯ. ಕಂಗ್ರ್ಯಾಚುಲೇಷನ್. ನೋಡು, ಕರೆಕ್ಟಾಗಿ ಹೇಳು ಇವಾಗ. 2 - 2 ಎಷ್ಟು? 5 ಮಗಳೇ, ಒಡೆದಾಕ್ಬಿಡ್ತೀನಿ. ಕರೆಕ್ಟಾಗಿ ಹೇಳು. ಅರ್ಥ ಆಗ್ತಾ ಇಲ್ಲ ಅಮ್ಮ. ಓಕೆ, ಅರ್ಥ
ಆಗೋ ರೀತಿಯನ್ನೆಲ್ಲ ಹೇಳ್ಕೊಡ್ತೀನಿ ಆಯ್ತಾ. ಇವಾಗ ನೋಡು, ನಾನು ನಿಂಗೆ 2 ದೋಸೆ ಕೊಟ್ಟಿದ್ದೀನಿ. ನೀ 2 ದೋಸೆನ ತಿನ್ಕೊಂಡ್ಬಿಟ್ಟಿದ್ಯಾ. ಅಲ್ಲೇನು ಉಳಿತು ಇವಾಗ? ಚಟ್ನಿ ಉಳಿತು. ಅಯ್ಯೋ ಕರ್ಮವೇ, ಚಟ್ನಿನ ತಿನ್ಕೊಂಡ್ಬಿಟ್ಟಿದ್ಯಾ. ಏನ್ ಉಳಿತು? ಹೊಡೆದಾಕ್ಬಿಡ್ತೀನಿ. ಈ ಚಟ್ನಿ ದೋಸೆ 2 ತಿನ್ಕೊಂಡ್ಬಿಟ್ಟಿದ್ಯಾ. ಏನ್ ಉಳಿತು ಹೇಳು? ಪ್ಲೇಟ್ ಉಳಿತು ಮಾ. ಅಲ್ವಾ, ಬೆಳಿಗ್ಗೆಯಿಂದ ಏನೋ ತಿಂದಿಯಾರ? ಏನೂ ಇಲ್ಲ, ಹಂಗ ಕುಂತೀಯ. ಇಲ್ಕಣ್ ಮಗ, ಏನು ತಿಂದೇ ಇಲ್ಲ. ರೀ ಹೊಸ ಡಿಶ್ ಅಂತ ಫ್ರೆಂಚ್ ಫ್ರೈ ಮಾಡಿ ನೋಡಿರ್ತೀನ್ರಿ. ಹಾ, ಚೆನ್ನಾಗಿದೆ, ಬಟ್ ನಮ್ಮಮ್ಮ ಮಾಡಿದಂಗೆ ಏನಿಲ್ಲ. ನನ್ ಮಗ ಅದಾನವ, ನನ್ ಮಗ. ಆಶಾ, ನಂದು ಟೀ ಶರ್ಟ್ ನೋಡಿ. ಹ್ಞೂನ್ರಿ, ಎಲ್ಲ ಟೀ ಶರ್ಟು ನಿಮ್ಮ ಶರ್ಟು ಎಲ್ಲ ಬೇರೆ ಬೇರೆ ಇಟ್ಟಿನಿ ನೋಡ್ರಿ ಕಬೋರ್ಡ್ನಾಗ. ಆಮೇಲೆ ನಿಮ್ಮ ಜೀನ್ಸ್ ಪ್ಯಾಂಟು ಆಫೀಸ್ಗೆ ಹೋಗು ಬೇರೆ ಎಲ್ಲ ನೀಟಾಗಿ ಮಡಚಿ ಮೇಲೆ ಅಲ್ಲೇ ಕಬೋರ್ಡ್ನಾಗ ಇಟ್ಟಿನಿ ನೋಡ್ರಿ. ಏನೋ ನೀಟಾಗಿಟ್ರು ನಮ್ಮಮ್ಮ ನಂಗೆ ಇಡಕ್ಕಾಗಲ್ಲ. ಆದ್ರೂ ಓಕೆ, ಇರ್ಲಿ ಬಿಡು, ಅಡ್ಜಸ್ಟ್ ಮಾಡ್ಕೊಂತೀನಿ, ಕಲಿತೀನಿ. ನನ್ ಮಗ ಅದಾನವ, ನನ್ ಮಗ. ರೀ, ನಿಮ್ಗೋಸ್ಕರ ಹೊಸ ಚಪ್ಪಲ್ ತಗೊಂಡಿನಿ ನೋಡ್ರಿ. ಹಾ, ಓಕೆ, ಚೆನ್ನಾಗಿದೆ. ಬಟ್ ನಮ್ಮಮ್ಮ ಕೊಡಿಸಿರೋ ಚಪ್ಪಲ್ ಎಷ್ಟು ವರ್ಷ ಆಯಿತು ಗೊತ್ತಾ? 5 ವರ್ಷದಿಂದ ಹಾಕೊಂತಾ ಇದೀನಿ. ಎಷ್ಟು ಸಖತ್ತಾಗಿದೆ ಗೊತ್ತಾ ಚಪ್ಪಲು, ತುಂಬಾನೇ ಚೆನ್ನಾಗಿದೆ. ನನ್ ಮಗ ಅವನು, ನನ್ ಮಗ. ರೀ, ಇದು ನೋಡ್ರಿ, ವಾಲ್ ಡೆಕೋರೇಷನ್ ಮತ್ತೆ ಫೋಟೋ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದೀನಿ. ಹೆಂಗಾಗಿದೆ? ಕಲರ್ ಎಲ್ಲ ಚೆನ್ನಾಗಿದೆಯಾ? ಹಾ, ಪರ್ಫೆಕ್ಟ್ ಆಗಿದೆ. ಇದು ನೋಡು, ಮಸ್ತ್ ಆಗಿದೆ. ತಂದೆ ನೋಡು, ನೀನ್ ಚೆನ್ನಾಗಿರೋದು ಮಾಡಿದ್. ಯಾಕ ಅಳಕತ್ಬಿಟ್ಟಿಯಲ್ಲ? ಏನ? ನನ್ ಮಗ ಬಾ ಚೇಂಜ್ ಆಗಿಬಿಟ್ಟ. ಎಂತಿ ಮಾತು ಕೇಳ್ತಾನ, ಎಂತಿ ಕುಂದಿರ್ತಾನೆ, ಎಂತಿ ಏನಂತಾನ. ನನ್ ಮಗ ಚೇಂಜ್ ಆಗಿಬಿಟ್ಟ. ನನ್ ಮಗ ಚೇಂಜ್ ಆದ. ನನ್ ಕೈ ತಪ್ಪ ಹೋಗ್ಬಿಟ್ಟ. ಅಣ್ಣ, ಏನಾಯ್ತಣ್ಣ? ನಾನ್ ದೊಡ್ಡಪ್ಪನ ಮಗನ್ಗೆ ಗಂಡ್ ಮಗ ಆಯ್ತು ಕಣಣ್ಣ. ನಿನ್ನ ಅಕ್ಕನ ನಾನು ಹೇಳ್ಕೊಟ್ಟಿದ್ದ ನೀ ಹೇಳ್ತಿರೋದೆ. ಇಲ್ಲ ಕಣಣ್ಣ, ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಅಣ್ಣ, ಏನಾಯ್ತಣ್ಣ? ಪ್ರಜ್ವಲ್ ದೇವನ್ಗೆ ಜೀವಾವಧಿ ಶಿಕ್ಷೆ ಆಯ್ತಂತಣ್ಣ. ನಾ ಅದನ್ನೆಲ್ಲ ನ್ಯೂಸ್ ಅಲ್ಲಿ ನೋಡಿದ್ದೀನಿ. ನೀ ಏನ್ ಹೇಳೋದು ನಮಗೆ? ಸಾರಿ ಅಣ್ಣ, ನೆಕ್ಸ್ಟ್ ಟೈಮ್ 100% ಮಾಡೇ ಮಾಡ್ತೀನಿ. ಮಚ್ಚ, ಈ ಸಲ ಏನಾಯ್ತು ಅಂತ ಕೇಳೋದೇ ಬೇಡ, ಡೈರೆಕ್ಟ್ ಆಗಿ ಪೆಟ್ರೋಲ್ ಕೊಟ್ಬಿಡೋಣ. ಸರಿ ಮಚ್ಚ. ಅಣ್ಣ, ಪೆಟ್ರೋಲ್ ಬೇಕೇ ಅಣ್ಣ? ಬೇಡ ಕಣಣ್ಣ, ನೀವೇ ಟಿಕೆಟ್ ಕೊಡಿ. ಮಗ ಸ್ಕೂಲ್ಗೆ ಹೋಗ್ ಮಗ. ಅಮ್ಮ, ನಾ ಸ್ಕೂಲ್ಗೆ ಹೋಗಲ್ಲ, ಎಲ್ಲೂ ಹೋಗಲ್ಲಮ್ಮ. ದೇವಸ್ಥಾನದಲ್ಲಿ ಕಸ ಹೊಡಿಸ್ಕೊಂಡು ಕುಂತ್ ಬಿಡ್ತೀನಿ. ನಾನು 15ರಿಂದ 20 ವರ್ಷ ಓದ್ಬೇಕಂತೆ. ಕೊನೆಗೆ 20,000 ಸಂಬಳ ಕೊಡ್ತೀನಿ ಅಂತಾರೆ. ಅಲ್ಲ, ಅಂತವ್ರಿಗೆಲ್ಲ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಕಸ ಗುಡಿಸಿದ್ರೆ 20,000 ಕೊಡ್ತೀನಿ ಅಂತ ಹೇಳ್ಬೇಕು. ಮಗ, ಹಂಗೆಲ್ಲ ಹೇಳ್ಬಾರ್ದು, ಸುಮ್ನೆ ಸ್ಕೂಲ್ಗೆ ಹೋಗು ಆಯ್ತಾ? ಅಮ್ಮ, ಈಗ ಎಲ್ಲ LKGಗೆ ಹೋದ್ರೆ 1 ಲಕ್ಷ ಕೇಳ್ತಾರೆ. 20 ವರ್ಷಕ್ಕೆ 20 ಲಕ್ಷ ಆಗುತ್ತೆ. ಇಂಜಿನಿಯರಿಂಗ್ ಅಲ್ಲಿ ಒಂದೊಂದು ಜೆರಾಕ್ಸ್ ತೆಗ್ಸೋದಕ್ಕೆ 1 ಲಕ್ಷ ಹೋಗುತ್ತೆ. ಟೋಟಲ್ ಒಂದು 30 ಲಕ್ಷ ಆಗುತ್ತೆ. 30 ಲಕ್ಷದಲ್ಲಿ ಇಲ್ಲೇ ನೆಲಮಂಗದಲ್ಲಿ ಒಂದೊಂದು ಸೈಟ್ ಬರುತ್ತೆ. ಆ 30 ಲಕ್ಷ ಸಂಪಾದನೆ ಮಾಡೋಕೆ 30 ವರ್ಷ ಕಷ್ಟಪಟ್ಟರು ನನ್ನ ಕೈಲಿ ಆಗೋದಿಲ್ಲ ಅಮ್ಮ. ಇವಾಗ ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗಿ ಮೊಟ್ಟೆ ಇಕ್ಕುತ್ತೆ. ಈಗ ಮೊಟ್ಟೆ ಯಾರ್ದು ಹೇಳ್ಕಣಕ್? ಮೊಟ್ಟೆ ಇವಾಗ ಸುರೇಶನ್ದೆ. ಯಾರ ಮನೇಲಿ ಬಂದು ಕೋಳಿ ಮೊಟ್ಟೆ ಇಡುತ್ತೆ? ಅವ್ರ ಮನೆದೆ. ಇಲ್ಲ ಕಣಲೇ. ಮತ್ತಿನ್ಯಾರ್ದು? ಮೊಟ್ಟೆ ಕೋಳಿದಲೇ. ಈಗ ಒಂದು ಆನೆ ಈಜಾಡೋದಕ್ಕೆ ಕೆರೆಗೆ ಹೋಗುತ್ತೆ. ಹೊರಗೆ ಹೆಂಗ್ ಬರುತ್ತೆ? ಹೆಂಗ್ ಹೋಗಿರುತ್ತೋ ಹಂಗೆ ವಾಪಸ್ ಬರುತ್ತೆ. ಲೇ, ಇಲ್ಲ ಕಣಲೇ, ತ್ಯಾವ ಆಗ್ಬಿಟ್ಟು ಆಚೆ ಬರಲ್ವಾ? ಫುಲ್ ತೋರ್ಸ್ಕೊಂಡ್ರಲ್ವಾ? ಒಬ್ಬ ಹುಡುಗ ಹುಂಡಿಗೆ ಪ್ರತಿ ವರ್ಷ 1 ರೂಪಾಯಿ ಆಗ್ತಿದ್ದಂತೆ. 60 ವರ್ಷ ಆದ್ಮೇಲೆ ಹುಂಡಿ ನೋಡಿದ್ರೆ 12 ರೂಪಾಯಿ ಅಷ್ಟೇ ಇತ್ತಂತೆ. ಹೆಂಗೆ ಅಂದ್ರೆ ಅವನು ಏನಾದ್ರೂ ಬೇಕಾಗಿರುತ್ತೆ ಎತ್ಕೊಂಡಿರ್ತಾನೆ. ಇಲ್ಲಲೇ. ಮತ್ತೆ ಹೆಂಗೆ? ಬರ್ಡೇ ಫೆಬ್ರವರಿ 29 ಇತ್ತು ಲೇ. ಹೋಗ್ಲಿ, ಲಾಸ್ಟ್ ಮತ್ತೆ ಫೈನಲ್ ಆಗಿ ಕೇಳ್ಕೊಂಡ್ಬಿಡು. ಒಬ್ಬ ಶುಗರ್ ಪೇಷಂಟ್ ಇರ್ತಾನೆ. ಅವನ್ಗೆ ಡಾಕ್ಟ್ರು ಒಟ್ಟೆ ಶುಗರ್ ತಿನ್ಬೇಡ ಅಂತಾನೆ. ಅವ್ನು ಲೈಫ್ ಲಾಂಗ್ ಶುಗರ್ ಬಿಟ್ಬಿಡ್ತಾನೆ. ಇದು ಹೇಗೆ ಹೇಳು? ಇದು ಕೂಡ ಒಂದು ಎಲ್ಲೋ ಉಲ್ಟಾ ಸೀದಾ ಇರುತ್ತೆ. ಯಾಕಂದ್ರೆ ನಾ ಅವಾಗ್ಲೇ ಹೇಳಿದ್ನಲ್ಲೋ, ಅವ್ನಿಗೆ ಶುಗರ್ ಇರುತ್ತೆ, ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ಅದಕ್ಕೆ ತಿನ್ನಲ್ಲ ಅವನು. ನನ್ ಮುದ್ದು ಬಂಗಾರಿ, ನನ್ ಚಿನ್ನು ಬಂಗಾರಿ, ನಿನ್ನ ಆಡಿಸ್ಕೊಳ್ಳಿ ಎತ್ಕೊಳ್ಳಿ ನಾನು. ನನ್ ಗುಂಡು ಮರಿ, ನನ್ ಪಾಪು ಮರಿ, ನನ್ನ ಪುಚ್ಚು ಮರಿ. ಒಲಲಲಲಲಲೆ, ಕೊಚ್ಚು 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 ಕೊಚ್ಚು. ನಿಂಗೆ ಏನ್ ಬೇಕಮ್ಮ? ಎಲ್ಲ ಕೊಡಿಸ್ತೀನಿ ನನ್ನ ಮಮ್ಮಿಗೆ ಹೇಳಿ. ಮುಚ್ಚ ಬಾಯಿ. ಅವರು ನಿಮ್ಮಮ್ಮ ಅಲ್ಲ, ನಮ್ಮಮ್ಮ ಅವರು. ಮುಚ್ಚ ಬಾಯಿ. ನಿನ್ನ ದೇವಸ್ಥಾನದಿಂದ ಕರ್ಕೊಂಡು ಬಂದಿರೋದು. ಮುಚ್ಚ ಬಾಯಿ. ಸುಮ್ನೆ ಏನಕ್ಕೆ ಕಾಳ್ತೀಯ? ಕೊಟ್ಟು ಬಿಡ್ತೀನಿ ನೋಡು ಒಂದು. ಹಲೋ ಮಿಸ್ಟರ್ ಸೂರ್ಯ. ಹೇಳೋ ಮಿಸ್ಟರ್ ಕರಿಯಾ. ಎಲ್ಲಿದೆಯಾ? ಬಾ ಮಾತಾಡ್ಬೇಡ, ಎಲ್ಲಿದೆಯಾ ಹೇಳು ಬೇಗ. ಐ ಆಮ್ ಇನ್ ದ ಅಂಡರ್ ಆಫ್ ಕ್ಲೌಡು ಮೋಡ ಆ್ಯಂಡ್ ಇನ್ ದ ಓಜೋನ್ ಆಫ್ ಅಡ್ವಾನ್ಸ್ಡ್ ಬಿಯರು. ಅದೆಲ್ಲಿ ಬರುತ್ತದು? ದುಬೈಯಾ ಅಮೇರಿಕನಾ? ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ಫೋನ್ ಮಾಡಿದ ಅರ್ಥ ಏನು ಹೇಳು? ಬೇಗನೆ ಬೆಂಗಳೂರು ಕಡೆ ಬಾರೋ ಯಪ್ಪ ನೀನು. ಏಕೆ? ಮೊನ್ನೆ ಒಣಗಾಕಿರೋ ಚಡ್ಡಿ ಇನ್ನೂ ಆರೇ ಇಲ್ಲ. ನೀನು ಕಿತ್ತೋಗಿರೋ ಕಾಚನ ಒಣಗಿಸೋಕ್ಕೆ ನಾನು ಸಮ್ಮರ್ ಹಾಲಿಡೇ ಬಿಟ್ಟು ಬೆಂಗಳೂರಿಗೆ ಬರಬೇಕಾ? ಹೋಗಲೋ. ನೀನು ಸಮ್ಮರ್ ಹಾಲಿಡೇಸಲ್ಲಿದೆಯಾ? ಸಮ್ಮರ್ ಹಾಲಿಡೇಸು ಮಾರ್ಚ್ ಮತ್ತು ಏಪ್ರಿಲಲ್ಲಿ ಬರುತ್ತಲ್ವಾ? ಎಸ್ ಬ್ರೋ, ಅವಾಗ ನಿಮಗೆ ಬ್ರೋ, ಇವಾಗ ನನಗೆ ಬ್ರೋ. ಹೌದು, ಏನು ಮಾಡ್ತಿದ್ದೀಯಾ ಸಮ್ಮರ್ ಹಾಲಿಡೇಸಲ್ಲಿ? ನಿದ್ದೆ ಮಾಡ್ತಿದ್ದೀನಿ ಬ್ರೋ. ಮತ್ತು ಸಮ್ಮರ್ ಹಾಲಿಡೇ ಇಲ್ದಾಗ ಏನು ಮಾಡ್ತೀಯಾ? ಆವಾಗಲೂ ನಿದ್ದೆ ಮಾಡ್ತೀನಿ ಬ್ರೋ. ಅಯ್ಯೋ, ನಿನ್ನ ನಿದ್ದೆಗೆ ನಾನು ಒಣಗಿರೋ ಕಾಚ ತುರ್ಕ. 1 ವಾರದಿಂದ ಒಗೆದಿರೋ ಬಟ್ಟೆಗಳು ಯಾವುವು ಒಣಗಿಲ್ಲ ಇಲ್ಲಿ. ಇಡೀ ಬೆಂಗಳೂರು ಬಚ್ಚಲು ಮನೆ ಆಗಿಬಿಟ್ಟಿದೆ. ಅಂಡರ್ ಪಾಸ್ಗಳಲ್ಲಿ ಬೈಕ್ಗಳು ಕಾರ್ಗಳು ಅಡ್ಡಾಡೋಕ್ಕಾಗ್ತಿಲ್ಲ. ಜನ ಫುಲ್ ಚಳಿಲಿ ಸಾಯ್ತಾ ಇದ್ದಾರೆ ಇಲ್ಲಿ. ನೀನು ಆರಾಮಾಗಿ ನಿದ್ದೆ ಮಾಡ್ತಿದ್ಯಾ?
ಸರಿ ಆಯ್ತು ಬಿಡು, ಬರ್ತೀನಿ ಬ್ರೋ. ಹಾಂ ಆಯಿತು, ಯಾವ ಬರ್ತೀಯಾ? ಮಾರ್ಚ್ ಏಪ್ರಿಲಲ್ಲಿ ಬ್ರೋ. ಫೋನ್ ಇಲ್ಲ, ಟಾಟಾ. ರೀ ನನ್ನ ಮೇಲೆ ಆಣೆ ಮಾಡಿ ಹೇಳಿ, ನೀವು ಯಾರನ್ನು ಪ್ರೀತಿಸಲ್ಲ ಅಂತ. ಏ ಏನೇ ಇದು ನಿನ್ನ ತಲೆ ಮೇಲೆ ಎಣ್ಣೆ ಎಣ್ಣೆ? ಈಗ ಏನಾದರೂ ನನ್ನ ಕೈನ ನಿನ್ನ ತಲೆ ಮೇಲೆ ಇಟ್ಟರೆ ನನ್ನ ಕೈ ಎಲ್ಲ ಗಲೀಜಾಗುತ್ತೆ, ನನ್ನ ಜೋಬಲ್ಲಿ ಇಟ್ಟರೆ ಜೋಬೆಲ್ಲ ಗಲೀಜಾಗುತ್ತೆ. ನಾಟಕ ಮಾಡ್ತಿದ್ಯಾ ನೀನು? ತಾಳು, ತಲೆ ಸ್ನಾನ ಮಾಡಿ ಬರ್ತೀನಿ. ಹಲೋ ರಕ್ಷಿತಾ, ಇವತ್ತಿಂದ ನಮ್ಮಿಬ್ಬರು ಸಂಬಂಧ ಮುಗೀತು. ನೀ ಪರವಾಗಿಲ್ಲ, ಏನು ಬೇಕಾದರೂ ಅನ್ಕೋ. ರಾಧಿಕಾ, ನಮ್ಮಿಬ್ಬರು ಸಂಬಂಧ ಇವತ್ತಿಗೆ ಮುಗೀತು. ನೀನೇನೇನು ಗಿಫ್ಟ್ ಕೊಟ್ಟಿದ್ದಲ್ಲ ನನಗೆ, ನಾನು ಇವತ್ತೇ ನಿನ್ಗೆ ವಾಪಸ್ ಕೊಡ್ತೀನಿ. ಕಾಜಲ್ ಕೇಳಿಸ್ಕೋ, ಪ್ರಿಯಾಂಕಾ ಕೇಳಿಲ್ಲಿ, ಅರ್ಪಿತಾ ಹಲೋ ಮ್ಯಾಮ್, ನಮ್ಮಿಬ್ಬರು ಸಂಬಂಧ ಇವತ್ತೇ ಬ್ರೇಕಪ್. ಸೊ ಬ್ರೇಕಪ್ ಅಂದರೆ ಬ್ರೇಕಪ್, ಯಾರು ನನಗೆ ಕಾಲ್ ಮಾಡಬೇಡಿ. ಸರಿ, ಇವಾಗ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಇವಾಗ ತಲೆ ಮೇಲೆ ಕೈ. ನೋಡು, ನಿನ್ನ ಮೇಲೆ ಅನುಗುಣ ಏನೂ ಇಲ್ಲ ಚಿನ್ನ, ಅದು ಮೊದಲಿತ್ತು, ಇವಾಗ ಏನೂ ಇಲ್ಲ. ನೀನೊಬ್ಳೆ ನನ್ನ ಬಂಗಾರಿ. ಬರೀ ನೀನು ಆಣೆ ಮಾಡು ಅಂತ ನನ್ನ ಮೇಲೆ ಎಷ್ಟು ಡೌಟ್ ಪಡ್ತೀಯ ನೀನು. ಐಮ್ ಸಾರಿ ಬಂಗಾರಿ. ಎಲ್ಲ ಪ್ರಾಪರ್ಟಿನೂ ನಮ್ಮಮ್ಮನ ಹೆಸರಲ್ಲಿದೆ. ಚಲೋ ಅಲ್ಲ, ಯಾವಾಗಲೂ ಪ್ರಾಪರ್ಟಿ ಅಪ್ಪ ಅಮ್ಮನ ಹೆಸರಲ್ಲೇ ಇರಬೇಕು. ದೊಡ್ಡವ್ರ ಹೆಸರಲ್ಲಿದ್ದರೆ ಒಳ್ಳೆಯದು. ನೋಡು, ನಾನು ಹಿಂಗೆ ಫಸ್ಟ್ ಹೇಳಾಗತ್ತೀನಿ, ನನ್ನ ಮೇಲೆ ಭಾಳ ಜವಾಬ್ದಾರಿ ಐತಿ. ಸೊ ವರ್ಷದಾಗ ಒಮ್ಮೆ ನಾನು ನಿನ್ನನ್ನು ಟ್ರಿಪ್ಪಿಗೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ. ನಿಜವಾಗ್ಲೂ? ಆಯಿತು ಸರಿ, ಹೋಟೆಲ್ ಬುಕ್ಕಿಂಗು, ಟಿಕೆಟ್ ಬುಕ್ಕಿಂಗು ಎಲ್ಲ ನಾನೇ ನೋಡ್ಕೊತೀನಿ. ನೀವು ಒಂದು ರಜೆ ತೊಗೊಂಡ್ರೆ ಸಾಕು ನನಗೆ. ಮತ್ತು ಅಡುಗೆ ಮಾಡಕ್ಕೆ ಬರುತ್ತಲ್ಲ? ಹಾಂ, ರೊಟ್ಟಿ, ಅನ್ನ, ಸಾರು, ಪಲ್ಯ, ಮತ್ತು ಪನ್ನೀರ್ ದಾಲು, ಪನ್ನೀರ್ ರೋಲು. ಸಾಕು. ನಿನಗೆ ಹೆಂಗೆ ಅನ್ಸುತ್ತಾ? ವಿರಾಟ್ ಕೊಹ್ಲಿ 2030 ಕ್ರಿಕೆಟ್ ಆಡ್ತಾನೆ ಅನ್ಸುತ್ತಾ? ಹಾಂ, ಆಡ್ತಾನ. ಆಡಲೇಬೇಕು. ಯಾಕೆ ಹೇಳು, ಅವರಿದ್ದರೆ ತಾನೇ ನಾವು ಇಂಡಿಯಾದಲ್ಲಿ ಕಪ್ ಗೆಲ್ಲೋದಕ್ಕೆ ಸಾಧ್ಯ. ವಿರಾಟ್ ಕೊಹ್ಲಿ ಆಡುವ ಥರ ಯಾರು ಆಡ್ತಾರೆ? ಅವ್ರು ಆಡಿದ ಮೇಲೇ ರಿಟೈರ್ಮೆಂಟು, ಕಪ್ ಗೆದ್ದ ಮೇಲೇ ರಿಟೈರ್ಮೆಂಟ್ ತೊಗೊತಾರೆ. ಮತ್ತು ವರದಕ್ಷಿಣೆ ಬಗ್ಗೆ ನಿನಗೇನು ಅನಿಸುತ್ತೆ? ಹೌದು, ವರದಕ್ಷಿಣೆ ಕೊಡಲೇಬೇಕಾಗುತ್ತೆ. ತನ್ನ ಮಗಳಿಗೆ ಗಿಫ್ಟ್ ಕೊಡಲೇಬೇಕಾಗುತ್ತಲ್ವಾ ಅಪ್ಪ, ಅದನ್ನು ಗಿಫ್ಟ್ ಅಂತ ತಿಳ್ಕೊಬೇಕು ನಾವು. ಅಲ್ಲಿ ನೋಡಲ್ಲ ರೇಂಬೋ. ಅಯ್ಯೋ, ಹಾಗಾದರೆ ಒಂದು ಫೋಟೋ ತೆಗೀರಿ ಪ್ಲೀಸ್, ನಂದು ಪ್ಲೀಸ್. ಹಾಂ, ಇದೇ ಬ್ಯಾಡಾಗಿತ್ತು ನೋಡಿ ನನಗೆ. ಇದು ಬ್ಯಾಡ ನನಗೆ. ರೀ, ನನ್ನ ಮೇಕಪ್ ಕಿಟ್ ಅಷ್ಟು ಖಾಲಿ ಆಗಿದೆ ರೀ, ತಂದ್ಕೊಡ್ರಿ. ಮಾ, ಏನು ಪರವಾಗಿಲ್ಲ ಬಿಡು. ಅಪ್ಪಂಗೆ ಹನುಮಾನ ಚಾಲೀಸ ಬರುತ್ತೆ, ಅದು ನೋಡಿದರೆ ದೆವ್ವ ಕೂಡ ಅಂಜುತ್ತೆ. ಅಂದರೆ ನನ್ನ ಮೇಕಪ್ ಇಲ್ಲ ಅಂದರೆ ದೆವ್ವ ಕಾಣ್ತೀನಾ? ನೀನು ಅಜ್ಜಿ. ಎಲ್ಲ ಪ್ರಾಪರ್ಟಿನೂ ನಮ್ಮಮ್ಮನ ಹೆಸರಲ್ಲಿದೆ. ಚಲೋ ಅಲ್ಲ, ಯಾವಾಗಲೂ ಪ್ರಾಪರ್ಟಿ ಅಪ್ಪ ಅಮ್ಮನ ಹೆಸರಲ್ಲೇ ಇರಬೇಕು. ದೊಡ್ಡವ್ರ ಹೆಸರಲ್ಲಿದ್ದರೆ ಒಳ್ಳೆಯದು. ನೋಡು, ನಾನು ಹಿಂಗೆ ಫಸ್ಟ್ ಹೇಳಾಗತ್ತೀನಿ, ನನ್ನ ಮೇಲೆ ಭಾಳ ಜವಾಬ್ದಾರಿ ಐತಿ. ಸೊ ವರ್ಷದಾಗ ಒಮ್ಮೆ ನಾನು ನಿನ್ನನ್ನು ಟ್ರಿಪ್ಪಿಗೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ. ನಿಜವಾಗ್ಲೂ? ಆಯಿತು ಸರಿ, ಹೋಟೆಲ್ ಬುಕ್ಕಿಂಗು, ಟಿಕೆಟ್ ಬುಕ್ಕಿಂಗು ಎಲ್ಲ ನಾನೇ ನೋಡ್ಕೊತೀನಿ. ನೀವು ಒಂದು ರಜೆ ತೊಗೊಂಡ್ರೆ ಸಾಕು ನನಗೆ. ಮತ್ತು ಅಡುಗೆ ಮಾಡಕ್ಕೆ ಬರುತ್ತಲ್ಲ? ಹಾಂ, ರೊಟ್ಟಿ, ಅನ್ನ, ಸಾರು, ಪಲ್ಯ, ಮತ್ತು ಪನ್ನೀರ್ ದಾಲು, ಪನ್ನೀರ್ ರೋಲು. ಸಾಕು. ನಿನಗೆ ಹೆಂಗೆ ಅನ್ಸುತ್ತಾ? ವಿರಾಟ್ ಕೊಹ್ಲಿ 2030 ಕ್ರಿಕೆಟ್ ಆಡ್ತಾನೆ ಅನ್ಸುತ್ತಾ? ಹಾಂ, ಆಡ್ತಾನ. ಆಡಲೇಬೇಕು. ಯಾಕೆ ಹೇಳು, ಅವರಿದ್ದರೆ ತಾನೇ ನಾವು ಇಂಡಿಯಾದಲ್ಲಿ ಕಪ್ ಗೆಲ್ಲೋದಕ್ಕೆ ಸಾಧ್ಯ. ವಿರಾಟ್ ಕೊಹ್ಲಿ ಆಡುವ ಥರ ಯಾರು ಆಡ್ತಾರೆ? ಅವ್ರು ಆಡಿದ ಮೇಲೇ ರಿಟೈರ್ಮೆಂಟು, ಕಪ್ ಗೆದ್ದ ಮೇಲೇ ರಿಟೈರ್ಮೆಂಟ್ ತೊಗೊತಾರೆ. ಮತ್ತು ವರದಕ್ಷಿಣೆ ಬಗ್ಗೆ ನಿನಗೇನು ಅನಿಸುತ್ತೆ? ಹೌದು, ವರದಕ್ಷಿಣೆ ಕೊಡಲೇಬೇಕಾಗುತ್ತೆ. ತನ್ನ ಮಗಳಿಗೆ ಗಿಫ್ಟ್ ಕೊಡಲೇಬೇಕಾಗುತ್ತಲ್ವಾ ಅಪ್ಪ, ಅದನ್ನು ಗಿಫ್ಟ್ ಅಂತ ತಿಳ್ಕೊಬೇಕು ನಾವು. ಅಲ್ಲಿ ನೋಡಲ್ಲ ರೇಂಬೋ. ಅಯ್ಯೋ, ಹಾಗಾದರೆ ಒಂದು ಫೋಟೋ ತೆಗೀರಿ ಪ್ಲೀಸ್, ನಂದು ಪ್ಲೀಸ್. ಹಾಂ, ಇದೇ ಬ್ಯಾಡಾಗಿತ್ತು ನೋಡಿ ನನಗೆ. ಇದು ಬ್ಯಾಡ ನನಗೆ. ರೀ, ನನ್ನ ಮೇಕಪ್ ಕಿಟ್ ಅಷ್ಟು ಖಾಲಿ ಆಗಿದೆ ರೀ, ತಂದ್ಕೊಡ್ರಿ. ಮಾ, ಏನು ಪರವಾಗಿಲ್ಲ ಬಿಡು. ಅಪ್ಪಂಗೆ ಹನುಮಾನ ಚಾಲೀಸ ಬರುತ್ತೆ, ಅದು ನೋಡಿದರೆ ದೆವ್ವ ಕೂಡ ಅಂಜುತ್ತೆ. ಅಂದರೆ ನನ್ನ ಮೇಕಪ್ ಇಲ್ಲ ಅಂದರೆ ದೆವ್ವ ಕಾಣ್ತೀನಾ? ನೀನು ಅಜ್ಜಿ. ಐ ಲವ್ ಯು. ಫಸ್ಟ್ ನಂಗೆ ಹೇಳು, ನಿಂಗೇನು ಬಾಯ್ ಫ್ರೆಂಡ್ ಇದ್ದಾನ? ಇಲ್ಲ. ಬೆಸ್ಟ್ ಫ್ರೆಂಡು? ಇಲ್ಲ. ಮತ್ತು ಲವ್ವರು? ಇಲ್ಲ. ಮತ್ತು ಎಕ್ಸ್ ಏನಾದರೂ? ಇಲ್ಲ. ಐ ಲವ್ ಯು ಟು. ಬಟ್ ಆದರೆ ನನಗೆ ಒಬ್ಬ ಗಂಡ ಇದ್ದಾನೆ. ರೀ, ನನ್ನ ಮೇಕಪ್ ಕಿಟ್ ಅಷ್ಟು ಖಾಲಿ ಆಗಿದೆ ರೀ, ತಂದ್ಕೊಡ್ರಿ. ಮಾ, ಏನು ಪರವಾಗಿಲ್ಲ ಬಿಡು. ಅಪ್ಪಂಗೆ ಹನುಮಾನ ಚಾಲೀಸ ಬರುತ್ತೆ, ಅದು ನೋಡಿದರೆ ದೆವ್ವ ಕೂಡ ಅಂಜುತ್ತೆ. ಅಂದರೆ ನನ್ನ ಮೇಕಪ್ ಇಲ್ಲ ಅಂದರೆ ದೆವ್ವ ಕಾಣ್ತೀನಾ? ನೀನು ಅಜ್ಜಿ. ಐ ಲವ್ ಯು. ಫಸ್ಟ್ ನಂಗೆ ಹೇಳು, ನಿಂಗೇನು ಬಾಯ್ ಫ್ರೆಂಡ್ ಇದ್ದಾನ? ಇಲ್ಲ. ಬೆಸ್ಟ್ ಫ್ರೆಂಡು? ಇಲ್ಲ. ಮತ್ತು ಲವ್ವರು? ಇಲ್ಲ. ಮತ್ತು ಎಕ್ಸ್ ಏನಾದರೂ?
ಇಲ್ಲ. ಐ ಲವ್ ಯು ಟು. ಬಟ್ ಆದರೆ ನನಗೆ ಒಬ್ಬ ಗಂಡ ಇದ್ದಾನೆ. ರೇಖಾ ಮೇಡಮ್, HR ಹೇಳು ರಘುವೀರ್. ನನಗೆ 3 ಮಂತ್ ಪೇ ಸ್ಲಿಪ್ಪು, ಆಫರ್ ಲೆಟರ್, PF ಅಕೌಂಟ್ ಡೀಟೇಲ್, ಎವ್ರಿಥಿಂಗ್. ವೈ ಜಾಬ್ ಏನಾದರೂ ಚೇಂಜ್ ಮಾಡ್ತಿದ್ಯೇನು? ನೋ, ನನ್ನ ಮದ್ವೆ ಸೆಟಲ್ ಆಯ್ತು. ನಾ ಮತ್ತೆ ಕೇಳ್ತಿದ್ದಾಳೆ ವೆರಿಫಿಕೇಶನ್ಗೋಸ್ಕರ.